ತತ್ ಎಲ್ಲರಿಗೆ ನಮಸ್ಕಾರ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 7ನೇ ಸರ್ಗಕ್ಕೆ ನಾವು ನಿನ್ನೆ ಆರಂಭ ಬಂದ್ವಿ. ಜ್ಞಾತಿದಾಸಿ ಯಥೋಜಾತ ಕೈಕೇಯ್ಯಾಸ್ತು ಸಹೋಷಿತ ಪ್ರಾಸಾದಂ ಚಂದ್ರಸಂಕಾಶಂ ಆರುರೋಹ ಎದೃಚ್ಛಯ ಅಂತ ಮಂಥರೆ ದೈವದ ನಿರ್ಣೀತವಾದ ರೀತಿಯಲ್ಲಿ ಆ ಚಂದ್ರಸಂಕಾಶವಾದ ಸಮುನ್ನತವಾದ ಪ್ರಾಸಾದದ ಶಿಖರವನ್ನು ಅಡರಿ ಅಲ್ಲಿಂದ ಅಯೋಧ್ಯೆಯ ಅಲಂಕಾರವನ್ನು ನೋಡ್ತಾಳೆ. ಸೊಗಸಾದ ಅಯೋಧ್ಯ ಪ್ರದೇಶ, ಸಿಕ್ತ ರಾಜಪಥಾಂ ಕೃತ್ಸ್ನಾಂ, ಎಲ್ಲ ನೀರು ಚುಮುಕಿಸಿ ಶುದ್ಧ ಮಾಡಿದ್ದಾರೆ. ಜಲಸೇಚನದಿಂದ ಧೂಳೆಲ್ಲ ಅಡಗಿದೆ. ಪ್ರಕೀರ್ಣ ಕಮಲೋತ್ಪಲಾಂ, ಅಲ್ಲಲ್ಲಿ ನೈದಿಲೆ ತಾವರೆ ಇವುಗಳ ದಳಗಳನ್ನೆಲ್ಲ ಹರಡಿದ್ದಾರೆ. ಸಿಕ್ತ ಚಂದನ ತೋಯೇಶ್ಚ, ಸೊಗಸಾದ ಗಂಧಿಲವಾದ ಚಂದನದ ನೀರನ್ನು ಕೂಡ ಅಲ್ಲಲ್ಲಿ ತಳೆದಿದ್ದಾರೆ. ಮತ್ತು ಜನರು ಕೂಡ ಸೊಗಸಾಗಿ ತಲೆ ಸ್ನಾನ ಮಾಡಿ ಶುದ್ಧರಾಗಿದ್ದರು. ಶಿರಸ್ನಾತ ಜನೈರ್ಯುತಾಂ, ಮತ್ತು ಅಲಂಕಾರ ಮಾಡಿಕೊಂಡು ಮಾಲ್ಯ ಮೋದಕ ಹಸ್ತೈಶ್ಚ, ಸಿಹಿ ತಿಂಡಿಗಳನ್ನು ಕೈಯಲ್ಲಿ ಕಟ್ಟಿಸಿಕೊಂಡು ಹೂವಿನ ಹಾರವನ್ನು ಕೊರಳಲ್ಲಿ ಹಾಕಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮನೆಗಳಿಗೆಲ್ಲ ಸುಣ್ಣ ಬಣ್ಣ ಕಾರಣಗಳನ್ನು ಮಾಡಿಕೊಂಡು ಸಂತೋಷ ಪಡ್ತಾ ಇದ್ದರು. ಮಂಗಳ ವಾದ್ಯಗಳು ಮೊಳಗುತ್ತಾ ಇದ್ವು. ಅದರೊಳಗೆ ಕೌಸಲ್ಯ ಅರಮನೆ, ಅಲ್ಲಿ ಮುಂದೆ ಯಾಚಕರು ಕಿಕ್ಕಿರಿದಿದ್ದರು. ಅವರೆಲ್ಲರನ್ನ ಅವಳು ಕೊಡುಗೈಯಿಂದ ದಾನ ಧರ್ಮ ಮಾಡಿ ಸಂತೋಷ ಪಡಿಸ್ತಾ ಇದ್ದಳು. ಅದನ್ನು ನೋಡಿ ಇವಳಿಗೆ ಆಶ್ಚರ್ಯ. ಉತ್ತಮೇನಾಭಿಸಂಯುಕ್ತ ಹರ್ಷೇಣ ಅರ್ಥಪರಾಸತಿ ರಾಮಮಾಥಾ ಧನಂ ಕಿಮ್ನು ಜನೇಭ್ಯ ಸಂಪ್ರಯಚ್ಛತಿ. ಅಲ್ಲ, ಇವಳು ಮಹಾ ಜಿಪುಣೆ, ರಾಮನ್ ತಾಯಿ ಕೌಸಲ್ಯ ಇವತ್ತೆಂದೂ ಇಲ್ಲದ್ದು ಏನು ದಾನ ಮಾಡೋದಕ್ಕೆ ಆರಂಭ ಮಾಡಿದಾಳಲ್ಲ ಅಂತ. ಅಂದರೆ ಮನುಷ್ಯನ ಸಣ್ಣತನ ಯಾವ ರೀತಿಯಾಗೆಲ್ಲ ವರ್ತಿಸುತ್ತೆ ಅನ್ನೋದಕ್ಕೆ ಮಂಥರೆ ದೊಡ್ಡ ನಿದರ್ಶನ ಆಗಿದ್ದಾಳೆ. ಯಾರಾದರೂ ಕೊಡದೇ ಇದ್ದರೂ ಬೈಗಳು, ಕೊಟ್ಟರೂ ಬೈಗಳು. ಎಂದೂ ಕೊಡದೇ ಇದ್ದವಳು ಇಂದು ಕೊಡ್ತಾ ಇದ್ದಾಳಲ್ಲ ಅಂತ. ಪಾಪ ಕೌಸಲ್ಯಗೆ ಅಷ್ಟು ಇಲ್ಲವೋ ಏನು. ದಶರಥನಿಗೆ 3 ಜನ ರಾಣಿಯರು ಅಂತ ಲೋಕಪ್ರಸಿದ್ಧಿ, ಆದರೆ 300 ಜನ ಅಂತಃಪುರದಲ್ಲಿದ್ದಂಥ ಅವನ ಕಾಂತೆಯರು. ಇವರೆಲ್ಲರಿಗೂ ಅಶನ ವಸನ ಭರಣಗಳಿಗಾಗಿ ಮಾಡಿಕೊಡುವಂಥದ್ದು ಒಂದಷ್ಟು ಕಟ್ಟಿಕೊಡುವುದು ಇದ್ದೇ ಇದೆ. ಹಾಗೆಲ್ಲ ಮಾಡಿಕೊಟ್ರೆ ಎಷ್ಟು ಬಂದೀತು. ಮತ್ತು ಕೈಕೇಯಿಗೆ ಮುದ್ದಿನ ರಾಣಿ ಅಂತ ಹೆಚ್ಚು ಸಿಗ್ತಾ ಇತ್ತೋ ಏನೋ, ಅವಳು ಹೆಚ್ಚು ದುಂದು ಮಾಡ್ತಾ ಇದ್ದಳೋ ಏನೋ, ನಮಗೆ ಗೊತ್ತಿರುವಂಥದ್ದಲ್ಲ. ಬಹಳ ಕಷ್ಟ ಇವೆಲ್ಲ. ಒಂದು ಸೊಗಸಾದ ಕಥೆಯೇ ಉಂಟು. ನಂದೋ ರಾಜ ಭವಿಷ್ಯತಿ ಅಂತ ಲೋಕಪ್ರಸಿದ್ಧವಾದ ಉಕ್ತಿ, ಗಾದೆಯ ಮಾತಿನಂತ ಉಂಟು. ಎಲ್ಲೋ ನಾವು ನಂದೋ ರಾಜ ಭವಿಷ್ಯತಿ ಅಂತ ಆಗುವಂತೆ ನಮಗೂ ಕೂಡ ಆಗುವಂಥದ್ದು ಅನ್ನುವಂಥ ಒಂದು ಪೆಸಿಮಿಸ್ಟಿಕ್ ಆದ ಹೋಪ್ ಅನ್ನುವಂಥದ್ದು. ಅದರ ಕಥೆ, ಒಬ್ಬ ಉತ್ತುಂಗ ಭುಜ ಅಂತ ರಾಜ ಇದ್ದ. ಅವನು ರಾಣಿಯನ್ನು ಅವಗಣನೆ ಮಾಡ್ದ. ಅವಳಿಗೊಬ್ಬ ಮಗ ನಂದ ಅಂತ. ಅವರನ್ನು ಮೂಲೆ ಗುಂಪು ಮಾಡಿ ಮತ್ತು ಅವಳಲ್ಲಿಯೂ ಅನುರಕ್ತನಾದ. ಆದರೆ ಎಲ್ಲರೂ ಬಿಟ್ಟು ಹೋದರೂ ರಾಣಿಯನ್ನು ಒಬ್ಬ ಆಪ್ತಳಾದ ದಾಸಿ ಮಾತ್ರ ತುಂಬ ಕೃತಜ್ಞತೆಯಿಂದ ಆಕೆ ಸೇವೆ ಮಾಡಿಕೊಂಡು ಇದ್ದಳು. ಪ್ರತಿ ವರ್ಷವೂ ಆ ಊರಿಗೆ ಒಬ್ಬ ದ್ವೀಪಾಂತರಗಳ ವಾಣಿಜ್ಯ ಮಾಡುವ ಸಾರ್ಥವಾಹ ಅಂದರೆ ಕ್ಯಾರವಾನ್ ಲೀಡರ್ ವರ್ತಕ ಬಂದವನೇ ರಾಣಿ ಇಲ್ಲ ಅಂತ ಗೊತ್ತಾಯಿತು. ಅವಳು ಊರಾಚೆ ಯಾವುದೋ ಒಂದು ಸಣ್ಣ ಮನೆಯಲ್ಲಿಯೋ ಗುಡಿಸಲಿನಲ್ಲಿಯೋ ಬಾಳ್ತಾ ಇದ್ದಾಳೆ ಅಂತ ಗೊತ್ತಾಯಿತು. ಅವಳ ಸ್ಥಾನದ ಆಕ್ರಮಣ ಮಾಡಿಕೊಂಡ ಮತ್ತೊಬ್ಬ ಹೆಣ್ಣಿಗೆ ತಾನು ವಿಕ್ರಯ ಮಾಡಬಾರದು ಅಂತ ಅಲ್ಲಿಗೆ ಹೋದ. ಅಮ್ಮ, ನೀವು ಪ್ರತಿ ವರ್ಷ ಕೊಂಡುಕೊಳ್ತಾ ಇದ್ದಂಥ ರೀತಿಯಲ್ಲೇ ನಾನು ತಂದಿದ್ದೀನಿ ಅಂದರೆ ನಮಗೇನೂ ಇಲ್ಲಪ್ಪ ಈಗ ಕೊಳ್ಳುವುದಕ್ಕೆ, ಹಾಗಾಗಿ ನೀನು ಇನ್ಯಾವಾಗಲಾದರೂ ಬಾ ಅಂತ. ಆಗ ದಾಸಿ ಇದ್ದುಕೊಂಡು ಒಂದು ಶ್ಲೋಕ ಹೇಳಿದಳಂತೆ. ಉತ್ತುಂಗ ಭುಜ ನಾಶೋವ ದೇಶಕಾಲ ಗತಾವಪಿ ವೇಶ್ಯ ವಣಿಗ್ ವಿನಾಶೋವ ನಂದೋ ರಾಜ ಭವಿಷ್ಯತಿ ಅಂತ. ಉತ್ತುಂಗಭುಜ ಮಹಾರಾಜನೇ ಸತ್ತೋಗ್ಬೋದು, ಆ ಮತ್ತೊಬ್ಬ ಹೆಣ್ಣು ಅವಳು ಸಾಯಬಹುದು, ಅಥವಾ ಈ ವರ್ತಕನೇ ಸತ್ತೋಗ್ಬೋದು, ಅಥವಾ ರಾಜ್ಯ ಪರಿಸ್ಥಿತಿಗಳು ತಾರುಮಾರಾಗಿ ನಮ್ಮ ಮಗನೇ ಬೇಗ ರಾಜನ ಆಗಬಹುದು. ಇದು ಯಾವುದೇ ಒಂದು ಪಾಸಿಬಿಲಿಟಿ ಇದ್ದರೂ ಈ ಸಾಲ ನಿನ್ನದು ಕಷ್ಟ ಆಗೋದಿಲ್ಲ. ವರ್ತಕ ಸುಮ್ಮನೆ ಕೊಡಬೇಕು ಅಂತ ಬಂದಿದ್ದಾನೆ, ಸಾಲವಾಗಿ ತಗೋ, ನೀನು ಪರವಾಗಿಲ್ಲ. ಈಗ ಹಣ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಮುಂದೆ ನೀನು ಕೊಡಬಹುದು. ಅವನನ್ನು ಬೇಡ ಅಂತ ಅಂದಬೇಡ, ಯಾವುದೋ ಒಂದು ರೀತಿಯಿಂದ ನಂದ ರಾಜ ಆಗ್ತಾನೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂದಳು ಅಂತ. ಈ ರೀತಿಯಾದಂಥ ಒಂದು ಸಮಾಧಾನ. ಅಂದರೆ ರಾಣಿಯರಿಗೂ ಎಷ್ಟು ದುಸ್ಥಿತಿ ಬರ್ಬೋದು ಅನ್ನೋದು ಈ ಕಥೆ ಪರ್ಯಾಯ ರೂಪದಿಂದ ಹೇಳ್ತಾ ಇದೆ. ಹಾಗೆ ಕೌಸಲ್ಯಗೆ ಕಷ್ಟ ಇದ್ದಿರಬಹುದು. ಮುಂದೆ ರಾಮನ ಮಾತುಗಳಲ್ಲೇ ಇದೇ ಅಯೋಧ್ಯಾಕಾಂಡದಲ್ಲಿ ಅದು ಗೊತ್ತಾಗುವಂಥದ್ದು ಇದೆ. ಹಾಗಾಗಿ ಅವಳು ಕಷ್ಟಪಟ್ಟು ಪಾಪ ಏನೋ ಒಂದಿಷ್ಟು ಸಂಗ್ರಹ ಮಾಡಿಕೊಂಡಿದ್ದನ್ನು ಯಾಚಕರಿಗೆ ಕೊಡ್ತಾ ಇದ್ದಿರಬಹುದು. ಆದರೆ ಮಂಥರೆಯ ದುರ್ಬುದ್ಧಿ ಮಾತ್ರ ಹಾಗೆ ಯೋಚನೆ ಮಾಡುವುದಿಲ್ಲ, ಪ್ರತಿಕೂಲವಾಗಿಯೇ ಚಿಂತನೆ ಮಾಡುತ್ತೆ.
ಅತಿಮಾತ್ರ ಪ್ರಹರ್ಷೋಯಂ ಕಿಂ ಜನಸ್ಯ ಚ ಶಂಸಮೇ ಕಾರಿಷ್ಯತಿ ಕಿಂ ವಾಪಿ ಸಂಭೃಷ್ಟೋ ಮಹೀಪತಿ. ಏನು ಮಹಾರಾಜ ತುಂಬ ಒಳ್ಳೆಯ ಕೆಲಸ ಏನಾದರೂ ಮಾಡಿರಬೇಕು, ಜನರು ಸಿಕ್ಕಾಪಟ್ಟೆ ಸಂತುಷ್ಟರಾಗಿದ್ದಾರೆ. ಅತಿಮಾತ್ರ ಪ್ರಹೃಷ್ಟೋಯಂ, ಈ ಜನಕ್ಕೆ ಯದ್ವಾ ತದ್ವಾ ಸಂತೋಷ ಆಗಿದೆ. ವಿದೀರ್ಯಮಾಣ ಹರ್ಷೇಣ ಧಾತ್ರಿ ಪರಮಯಾ ಮುದ, ಈ ಭೂಮಿ ಸಂತೋಷದಿಂದ ಸೀಳು ಬಿಡ್ತಾಳೋ ಏನೋ ಅನ್ನುವಂತೆ ಇದೆ ಅನ್ನುವಂಥ ಮಾತನ್ನು ಇವಳು ಅಂದುಕೋತಿದ್ದಾಳೆ. ಅಂದರೆ ಇಂಥ ಕೆಟ್ಟ ಮನುಷ್ಯಳು, ಕೆಟ್ಟ ಮನಸ್ಸಿನವಳು ಮಂಥರೆ, ಅವಳಿಗೂ ಜನಕ್ಕೆ ರಾಮಪಟ್ಟಾಭಿಷೇಕದ ವಾರ್ತೆ ಸಂತೋಷವಾಗಿದೆ ಅಂತ ಗೊತ್ತಿದೆ. ಇನ್ನೂ ರಾಮಪಟ್ಟಾಭಿಷೇಕ ಅಂತ ಗೊತ್ತಿಲ್ಲ, ಆದರೆ ಜನಕ್ಕೆ ಸಿಕ್ಕಾಪಟ್ಟೆ ಸಂತೋಷವಾಗಿದೆ ಅಂತ. ಅಂದರೆ ಶ್ರೀರಾಮ ಜನನಾಯಕನಾಗಿದ್ದ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕವಿಯ ಕಾವ್ಯ ಶಿಲ್ಪ ಯಾವುದಿದೆ, ಕಾವ್ಯ ರಚನಾ ತಂತ್ರ ನೋಡಿ, ವೈರಿಯ ಮೂಲಕ ನಾಯಕನ ಪ್ರಶಂಸೆ ಮಾಡಿಸಿದ್ರೆ ನಾಯಕ ಇನ್ಯಾವುದಾಗಿರಬೇಕು ಅಂತ ಗೊತ್ತಾಗುತ್ತೆ. ಇದು ಮಾರೀಚನ ಮೂಲಕ ಶ್ರೀರಾಮನ ಪ್ರಶಂಸೆಯನ್ನು ಮುಂದೆ ಅಯೋಧ್ಯಾಕಾಂಡದ ಬಳಿಕ ಬರುವ ಅರಣ್ಯಕಾಂಡದಲ್ಲಿ ಕವಿ ಮಾಡಿಸೋದುಂಟು. ಅಂದರೆ ರಾಮ ಎಷ್ಟು ದೊಡ್ಡವನು ಗೊತ್ತಾ ಅಂತ ರಾಮನಿಂದ ಏಟು ತಿಂದ ರಾಮ ವೈರಿಯೊಬ್ಬ ಮಾಡುವಂಥ ಪ್ರಶಂಸೆ, ಅದು ನಿಜವಾಗಿ ಯಥಾರ್ಥವಾಗಿರಬೇಕು. ನಮ್ಮ ಬೆಲೆ ನಮ್ಮ ವಿರೋಧಿಗಳಲ್ಲಿಯೂ ತಗ್ಗಿಲ್ಲ ಅಂದರೆ ನಿಜವಾಗಿ ನಮ್ಮ ಬೆಲೆ ತುಂಬ ದೊಡ್ಡದು ಅಂತ ಆಗುತ್ತೆ. ಶ್ರೀರಾಮಚಂದ್ರ ಈ ರೀತಿಯಾದವನು. ಆಗ ಅಲ್ಲಿ ಒಬ್ಬ ದಾಸಿ ತುಂಬ ಸಂತೋಷದಿಂದ ತಬ್ಬಿಬ್ಬಾಗಿ ಬರ್ತಾ ಇದ್ದಳು. ಅವಳನ್ನು ಕಂಡು ಈ ಗೂನಿ ಕುಬ್ಜೆ ಕೇಳ್ತಾಳೆ, ಏನಿದು, ಯಾತಕ್ಕೆ ಹೀಗಾಯಿತು, ಏನಿದು ಸಂಗತಿ ಹೇಳು ಅಂತ. ಆಗ ಅವಳು ಹೇಳ್ತಾಳೆ, ರಾಮ ನಾಳೆ ಪುಷ್ಯ ನಕ್ಷತ್ರದಲ್ಲಿ ಪಟ್ಟಾಭಿಷಿಕ್ತನಾಗ್ತಾ ಇದ್ದಾನೆ. ತತ್ಕ್ಷಣವೇ ಅವಳಿಗೆ ಎಲ್ಲಿಲ್ಲದ ಕೋಪ ಬಂತು. ಸಾ ದಹ್ಯಮಾನ ಕೋಪೇನ ಮಂಥರ ಪಾಪದರ್ಶಿನಿ, ಕೋಪದಿಂದ ಮೈ ಸುಟ್ಟೋಗ್ತಾ ಇದೆ ಎನ್ನುವಂತೆ ಆಗಿ ಸರಸರನೆ ಎಳೆದು ಬಂದು ಕೈಕೇಯಿ ಇನ್ನೂ ಮಲಗೇ ಇದ್ದಳು. ಅವಳ ಹತ್ರಕ್ಕೆ ಹೋಗ್ತಾಳೆ. ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನದಲ್ಲಿ ಮಂಥರೆ ಒಂದು ಕೆಟ್ಟ ಕನಸನ್ನು ಕಂಡಳು. ಅಲ್ಲಿ ಭರತನ ಜೊತೆ ಮಾಡಿಕೊಂಡು ಕೈಕೇಯಿ ಮರುಭೂಮಿಯಲ್ಲಿ ದಿಕ್ಕಿಲ್ಲದೆ ಓಡಾಡ್ತಾ ಇರುವಂತೆ ಕನಸನ್ನು ಕಂಡಳು ಅಂತನೋ ಹಿನ್ನೆಲೆಯನ್ನು ತೆಗೆದುಕೊಂಡು ಮಂಥರೆ ಉದ್ವಿಗ್ನಳಾಗೋದಕ್ಕೆ ಇದೊಂದು ಕಾರಣ ಅಂತ ರೂಪಣ ಮಾಡ್ತಾರೆ. ಜೊತೆಗೆ ದಶರಥ ತತ್ಕ್ಷಣವೇ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದುಕೊಳ್ಳೋದಕ್ಕೆ ಕಾರಣ ಒಂದು ಧೂಮಕೇತುವಿನ ದರ್ಶನವಾಯಿತು. ಆ ಧೂಮಕೇತು ತುಂಬ ಪ್ರಮಾದಕಾರಿಯಾಗಿತ್ತು. ಅದು ಹೇಗಿತ್ತು ಅಂತಂದರೆ ನಕ್ಷತ್ರಗಳನ್ನುವಂಥ ಪುಷ್ಪಗಳನ್ನೆಲ್ಲ ಗುಡಿಸಿ ಹಾಕುವಂಥ ಕಸಬರಿಕೆ ಅನ್ನುವಂತೆ. ನಕ್ಷತ್ರ ಅಂದರೆ ಸ್ಟಾರ್ಸ್, ಫೇಟ್ ಅಂತ ತಾನೆ. ಎಲ್ಲರ ಭಾಗ್ಯಗಳನ್ನೆಲ್ಲನೂ ಗುಡಿಸಿ ಹಾಕುವಂತಹ ಕಾಲನ ಪೊರಕೆ ಇದ್ದಂತೆ ಅದು ಭೀಷಣವಾಗಿ ಕಾಣಿಸ್ತು ಆ ಧೂಮಕೇತು. ಇದನ್ನು ಕಂಡು ತನಗೆ ಮೃತ್ಯು ತಪ್ಪಿದ್ದಲ್ಲ ಅಂತ ಭಾವಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ತತ್ಕ್ಷಣದ ತೀರ್ಮಾನ ತೆಗೆದುಕೊಂಡ ಅಂತ ದಶರಥ ಮಂಥರೆ ಇವರುಗಳ ಮಾನ ಕಾಪಾಡುವಂಥ ಕಾವ್ಯಮಯವಾದ ಕಲ್ಪನೆಯನ್ನು ಅವರು ಮಾಡ್ತಾರೆ. ಈ ಮಂಥರೆ ಮಲಗಿರ್ತಕ್ಕಂಥ ಕೈಕೇಯಿ ಹತ್ತಿರಕ್ಕೆ ಹೋಗಿ ಬೈತಾಳೆ, ಉತ್ತಿಷ್ಠ ಮೂಡೆ ಕಿಂಶೇಷೆ ಭಯಂ ತ್ವಾಂ ಅಭಿವರ್ತತೆ. ಅಯ್ಯೋ ಪೆದ್ದಿ, ಮಲಗಿದ್ದೀಯಲ್ಲ, ಮಹಾಭಯ ನಿನ್ನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದೆ, ಏಳು ಅಂತ ಹೇಳುವಂಥ ಮಾತುಗಳು. ಅವಳು ಜ್ಞಾತಿದಾಸಿ, ಕೈಕೇಯಿಗೆ ಬಂಧು ಕೂಡ ಹೌದು. ಹಾಗಾಗಿ ಈ ರೀತಿಯಾದ ಬೈಗಳನ್ನು ಆಡೋದಕ್ಕೆ ಅವಳಿಗೆ ತುಂಬ ಸಹಜವಾದ ಸಲಿಗೆ ಉಂಟು. ಅದು ಮಾತ್ರವಲ್ಲ, ಕವಿಯ ಜೀವನ ದರ್ಶನದ ರೀತಿ ನೋಡಿ, ನಮ್ಮ ಮನೆ ಕೆಲಸದವರೇ ಆಗಿರಬಹುದು, 50-60 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದರೆ ಅವ್ರು ನಮ್ಮನ್ನು ಏಕವಚನದಲ್ಲೇ ಮಾತಾಡಿಸೋದುಂಟು. ಸಾಕು ಸುಮ್ಮನೆ ಇರು, ನೀನು ಹಾಗೆಲ್ಲ ಮಾತಾಡಬೇಡ ಅಂತ ಗದರಿಸುವಂಥ ರೀತಿಯಲ್ಲಿ ಮಾತಾಡೋದುಂಟು. ನಮ್ಮನೆ ಕೆಲಸದವಳೆ ನನಗೆ ಎಷ್ಟೋ ಬಾರಿ ಹೀಗೆ ಮಾತನಾಡೋದನ್ನು ನಾನು ಕೇಳಿದ್ದೀನಿ. ಅಂದರೆ ಅದು ಪ್ರೀತಿಯಿಂದ ಚಿರತರಾಭ್ಯಸ್ತವಾದಂತಹ ಕಾಲದಿಂದ ಬಂದಂತಹ ಒಂದು ಸಲಿಗೆ. ಈ ಸಲಿಗೆಯಿಂದಾಗಿ ಮಿಕ್ಕ ಬಂಧುಗಳಿಗೋ ಇನ್ಯಾವ ಪರಿಚಿತರಿಗೋ ಸಾಮಾನ್ಯರಿಗೋ ಇಲ್ಲದೆ ಇರುವಂಥ ಸಲಿಗೆ ಬಂದ್ಬಿಡುತ್ತೆ, ಪ್ರಾಕ್ಸಿಮಿಟಿ ಬರುತ್ತೆ. ಅದನ್ನು ಮಹರ್ಷಿ ವಾಲ್ಮೀಕಿ ಎಷ್ಟು ಚೆನ್ನಾಗಿ ಗಮನಿಸಿರುವುದು. ರಾಮಾಯಣದಲ್ಲಿ ಇಂಥ ಸ್ವಾರಸ್ಯಗಳು ಸಹಸ್ರಾರು. ಕುವೆಂಪು ಅದನ್ನೇ ಬಹಳ ಚೆನ್ನಾಗಿ ಕನ್ನಡದಲ್ಲಿ ವಿಸ್ತರಿಸ್ತಾರೆ. ಓ ಕೈಕೆ ಮತಿಗೇಡಿ ನಿರ್ಭಾಗ್ಯ ಇನ್ನು ಮೇನೇನಿದ್ದೆ ನೆನಗೆ ಮೇಲೆ ಏಳ್. ಆ ದ್ವಿರುಕ್ತಿ ನೋಡಿ, ಏಳು. ಕಡೆದು ಬಿತ್ತಿದೆ ನಿನ್ನ ಸಿರಿಗುಡಿಯ ಗೋಪುರಂ ಹೊಂಗನಸು ಹುಡಿಯಾಯಿತು, ಬಯಲಸೇರ್ದುದು ಬಹುದಿನದ ಬೈಕೆ ಕೆಟ್ಟೆನಾ ಮಹಾಭರತ ಭರತ ಹಾ ಎಲ್ಲಿ ಹೈ ಇಂದು ಬೇಗ ಬಾ ಬೇಗ ಎಂದಳು. ಅಂದರೆ ಎಷ್ಟು ಬೇಗ ದೊಡ್ಡ ಬ್ರಹ್ಮಾಂಡ ಕೋಲಾಹಲ ಮಾಡೋದಕ್ಕೆ ಒಳ್ಳೆಯ ಪೀಠಿಕೆ ನಾಂದಿ ಪರಿಕ್ರಮವನ್ನು ಅವಳು ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ನಿನಗೆಷ್ಟು ದೊಡ್ಡ ಕಷ್ಟ ಬಂದಿದೆ ಅನ್ನೋದು ಗೊತ್ತಾಗಲಿಲ್ವಲ್ಲ. ಅನಿಷ್ಟೇ ಸುಭಗಾಕಾರೇ ಸೌಭಾಗ್ಯನ ವಿಕತ್ತಸೆ. ನೀನು ತುಂಬ ನನಗೆ ಸೌಭಾಗ್ಯ ಉಂಟು, ನಾನು ಬಹಳ ಭಾಗ್ಯವಂತೆ ಅಂತ ಜಂಬ ಹೊಡ್ಕೊಳ್ತಿದ್ದೀಯಲ್ಲ. ವಿಕತ್ತನ ಅಂದರೆ ಜಂಬ ಹೊಡೆಯುವಂಥದ್ದು,
ಆಟಾಟೋಪ ಮಾಡುವುದು ಅದೆಲ್ಲ ವ್ಯರ್ಥ ಅಂತ ಗೊತ್ತಾಗ್ತಿಲ್ವಾ ನಿನಗೆ? ಚಲಂಹಿತವ ಸೌಭಾಗ್ಯಂ ನದ್ಯಾ ಸ್ರೋತ ಇವೋಷ್ಮಗೆ, ಬೇಸಿಗೆಯ ನದಿ ಹಾಗೆ ನಿನ್ನ ಸೌಭಾಗ್ಯ ಬತ್ತಿ ಹೋಗ್ತಾ ಇದೆ ಅಂತ. ಬೇಸಗೆಯ ಹೊಳೆಯಾದುದವು ಕೈಕೆ ನಿನ್ನ ಸಿರಿಯುಂ ನಿನ್ನ ಸೌಂದರ್ಯದಂತೆ ಅಂತ ಕುವೆಂಪು ಅದನ್ನು ಹಾಗೆ ಅನುವಾದ ಮಾಡ್ತಾರೆ. ಬಂಡ ನಿಂಟಿದ ಬಳಿಕ ಮಾ ಬಂಡುಣಿಗೆ ಹೂವಿನ ಗೊಡವೆ ಏಕೆ ಅಂತೆವಲ್ ದಶರಥನಿಗೆ ನೀನಾದೆಯೋ, ಮಕರಂದ ಖಾಲಿಯಾದ ಹೂವಿನಂತೆ ನೀನು ದಶರಥನ ಪಾಲಿಗೆ ಅಂತ ವ್ಯಂಗ್ಯ ಮಾಡ್ತಾನೆ. ಆಗ ಕೈಕೇಯಿ ನೋಡಿ ಅಷ್ಟಾದರೂ ಕೂಡ ಕೋಪ ಮಾಡ್ಕೊಳ್ಳಿಲ್ಲ. ಅವಳು ಕೇಳ್ತಾಳೆ, ಇದೇನು ಕುಬ್ಜಾಂ ಕಚ್ಚಿತ್ ಕ್ಷೇಮಂನ ಮಂಥರೆ, ನಿನಗೇನು ಆರೋಗ್ಯ ಸರಿ ಇಲ್ವಾ? ಯಾತಕ್ಕೀಗಾಯಿತು? ಏನು ಈ ಥರ ಹುಚ್ಚುಚ್ಚಾಪಟ್ಟೆ ಆಡ್ತಿದ್ಯಲ್ಲ, ಯಾವುದಮ್ಮ ನಿನಗೆ ಕಷ್ಟ ಅಂತ ಹೀಗೆ ಕೇಳ್ತಾಳೆ. ಅಂದರೆ ಅವಳಿಗೂ ಇವಳಲ್ಲಿ ಅಷ್ಟು ಸಲಿಗೆಯ ಗೌರವ ಕೂಡ ಇತ್ತು ಕೈಕೇಯಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಒಬ್ಬ ಕ್ಷುದ್ರ ದಾಸಿ ಅಲ್ಲ. ಎಷ್ಟೋ ಬಾರಿ ದೊಡ್ಡ ದೊಡ್ಡ ನಾಯಕರು ಏನನ್ನೂ ಮಾಡಬಲ್ಲರು ಅನ್ನೋದಕ್ಕೆ ಕರ್ಪೂರಿ ಠಾಕೂರ್ ಅಂತ ಇಂದಿರಾ ಗಾಂಧಿಗೆ ಬಹಳ ಬಹಳ ಆತ್ಮೀಯನಾದಂಥ ಒಬ್ಬ ವ್ಯಕ್ತಿ, ಎಮರ್ಜೆನ್ಸಿಯ ಸಾಕಷ್ಟು ದಾಂಧಲೆಗಳಲ್ಲಿ ಕಾರಣರಾದಂಥವರು ಅಂತ ಪ್ರಸಿದ್ಧಿ ಉಂಟು. ಆತ ಪಾಕಿಸ್ತಾನ ಭಾರತ ವಿಭಾಗವಾದ ಕಾಲದಲ್ಲಿ ಭಾರತ ವಿಭಕ್ತವಾಗಿ ಪಾಕಿಸ್ತಾನವಾಗಿ ಹೋದಾಗ ನಿರಾಶ್ರಿತರ ಗುಂಪಿನಲ್ಲಿ ಬಂದು ನೆಹರು ಮನೆ ಮುಂದೆ ನಿಂತುಕೊಂಡಿದ್ದು, ಪರಿಚಾರಿಕೆ ಮಾಡ್ತಿದ್ದು, ಆಮೇಲೆ ಒಂದು ಸಣ್ಣ ಕೆಲಸ ಕೊಡಿಸಿದ್ರು ಕೆಲಸ ಮಾಡಿಕೊಂಡು ಮನೆ ಪರಿಚಾರಿಕೆಯನ್ನು ಮಾಡ್ತಿದ್ದು, ಆತ್ಮೀಯತೆಯನ್ನು ಪಡ್ಕೊಂಡು ಕಡೆಗೆ ಬಹಳ ದೊಡ್ಡ ವ್ಯಕ್ತಿ ಅಂತ ಅನಿಸಿಕೊಂಡಿದ್ದು ಆಪ್ತ ವಲಯದಲ್ಲಿ ಅಂತ ಇತಿಹಾಸ ವಿದಿತವಾದಂಥದ್ದು. ಈ ಥರದ್ದು ಎಲ್ಲಿಯೂ ಇರುವಂಥದ್ದು. ನೋಡೋದಕ್ಕೆ ಕೆಲಸದವರು, ಆದರೆ ಲೋಕದ ದೃಷ್ಟಿಯಲ್ಲಿ ಅವರು ಹಾಗಲ್ಲ. ಮಾಡುವುದು ಚಾಕರಿಯೇ ಇರಬಹುದು, ಗಾದೆಯೇ ಉಂಟಲ್ಲ, ಅರಮನೆ ಸಂಬಳ ಅರ್ಧಾಣಿ ಆದರೂ ಸಾಕು ಅಂತ. ಬೇರೆ ಎಲ್ಲ ಸವಲತ್ತುಗಳು ತುಂಬ ಬರ್ತವಲ್ಲ, ಆ ರೀತಿಯಾದದ್ದು ಮಂಥರೆ ಹಾಗೆ. ಆಗ ಅವಳು ಹೇಳ್ತಾಳೆ, ನಿನ್ನ ಸಂತೋಷವನ್ನು ನಾಶನ ಮಾಡೋದಕ್ಕೇನೆ ದೊಡ್ಡ ಸಂಚು ನಡೆದಿದೆ ಅಂತ ಆರ್ಭಟ ಮಾಡ್ತಾಳೆ. ನಿನ್ನ ಗಂಡ ಮೇಲೆ ನೈವಾಗಿ ಮಾತಾಡ್ತಾನೆ, ಆದರೆ ಒಳಗಡೆ ಬಹಳ ಕ್ರೂರಿಯಾಗಿದ್ದಾನೆ. ಧರ್ಮ ಧರ್ಮ ಅಂತ ಮೇಲೆ ಹೇಳ್ತಾನೆ, ಆದರೆ ಅಂತರಂಗದಲ್ಲಿ ಕಲ್ಮಶ. ನೋಡು, ನಿನಗೆ ಎಂಥ ದೊಡ್ಡ ಸ್ಥಾನ ಬರಬೇಕಿತ್ತು, ಅದನ್ನು ತಂದಿಲ್ಲ. ಭರತನನ್ನ ಸೋದರ ಮಾವನ ಮನೆಗೆ ಓಡಿಸಿ ರಾಮನನ್ನ ಸಿಂಹಾಸನದ ಮೇಲೆ ಕೂಡಿಸಬೇಕು ಅಂತಿದ್ದಾನೆ ಅಂಥೇಳಿ, ಅಯ್ಯೋ ಎಂಥ ಅನ್ಯಾಯವಾಯ್ತಮ್ಮ ನಿನಗೆ. ಆಶೀವಿಷ ಇವಾಂಕೇನ ಬಾಲೇ ಪರಿಹೃತಸ್ತ್ವಯ, ನಿನ್ನ ಗಂಡನ್ನ ನೀನು ಅಯ್ಯೋ ಹುಡುಗಿ ಎಷ್ಟು ಚೆನ್ನಾಗಿ ನೀನು ಪ್ರೀತಿಸಿದೆ, ಆದರೆ ಎಂಥದ್ದಾಯಿತು, ವಿಷಸರ್ಪವನ್ನು ಮಡ್ಲಲ್ಲಿ ಕಟ್ಕೊಂಡಂಗೆ ಆಯ್ತಲ್ಲ ಈ ಅಯೋಗ್ಯನ ನೀನು ಮದುವೆ ಆಗಿ ಅಂತ. ಬಾಲೆ ಎಳೆ ಮಗುವೆ ಅಂತೆಲ್ಲ ಹೇಳುವಂಥ ಮಾತುಗಳು. ಆಮೇಲೆ ಮತ್ತು ಹೇಳ್ತಾಳೆ, ಪಾಪೇನ ಅನೃತ ಸಾಂತ್ವೇನ ಬಾಲೇ ನಿತ್ಯ ಸುಖೋಚಿತೆ ಸಾಮಂ ಸ್ಥಾಪಯಿತಾ ರಾಜ್ಯೇ ಸಾನುಬಂಧ ಹತಾಹ್ಯಸಿ. ನಿನ್ನನ್ನು ಭಿನ್ನಾಣದ ನೈವಾದ ಮಾತುಗಳನ್ನು ಆಡಿಕೊಂಡು ಪೆದ್ದಿ ನಿನ್ನನ್ನು ತಲೆ ಸವರಿ ಸುಮ್ಮನೆ ಬಾಯಿ ಮುಚ್ಚಿಸ್ಬಿಡ್ತಾನೆ, ನೀನು ಹಾಳಾಗಿ ಹೋಗ್ಬಿಟ್ಟೆ. ಹಾಗಾಗಿ ಈಗ ನೀನೇನು ಮಾಡಬೇಕು? ಪ್ರಾಪ್ತ ಕಾಲಂ ಕೈಕೇಯಿ ಕ್ಷಿಪ್ರಂ ಕುರು ಹಿತಂ ತವ, ಸರಿಯಾದ ಕಾಲದಲ್ಲಿ ನಿನಗೆ ಹಿತ ಏನು ಬೇಕೋ ಅದನ್ನು ಮಾಡ್ಕೋ ಅಂತ ಹೇಳ್ತಾಳೆ. ಆಗ ಇವಳು ಉತ್ಸಾಹದಿಂದ ಮೇಲೆ ಹೇಳ್ತಾಳೆ, ಮಂಥರಾಯ ವಚಶ್ರುತ್ವ ಶಯನಾತ್ ಸಾ ಶುಭಾನನ ಉತ್ತಸ್ಥವು ಹರ್ಷ ಸಂಪೂರ್ಣ ಚಂದ್ರಲೇಖೇವ ಶಾರದಿ. ಶರತ್ಕಾಲದ ಚಂದ್ರಲೇಖೆ ಹಾಗೆ ಮುಖ ಅರಳಿಸ್ಕೊಂಡು ಎದ್ದು ನಿಂತಳು ಅಂತ. ಆಮೇಲೆ ಅವಳು ತನ್ನ ಒಡವೆಯನ್ನು ಕೊಡ್ತಾಳೆ. ಅತೀವ ಸಾತು ಸಂಹೃಷ್ಟ ಕೈಕೇಯಿ ವಿಸ್ಮಯಾನ್ವಿತ ಏಕಂ ಆಭರಣಂ ತಸ್ಯೇ ಕುಬ್ಜಾಯೇ ಪ್ರದದವು ಶುಭಂ. ಒಂದು ಆಭರಣವನ್ನು ಕೊಡ್ತಾಳೆ. ಅದು ಯಾಕೆ? ಶ್ರೀರಾಮನ ಪಟ್ಟಾಭಿಷೇಕ ಅನ್ನುವ ಸುವಾರ್ತೆಯನ್ನು ತಂದೆ ಅಂತ. ಅವಳು ಹೇಳ್ತಾಳೆ, ನೀನು ರಾಮನ ಪಟ್ಟಾಭಿಷೇಕ ಅನ್ನುವಂಥ ಸದ್ವಾರ್ತೆಯನ್ನು ಹೇಳಿದ್ದಕ್ಕಾಗಿ ಈ ಪ್ರಶಂಸೆ, ಈ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಪ್ರಶಂಸಾಪೂರ್ವಕವಾದ ಬಹುಮಾನ ನೀನು ಕೊಡ್ತಾ ಇದ್ದೀನಿ ಅಂತ. ಇದಂತು ಮಂಥರೇ ಮಹ್ಯಂ ಆಖ್ಯಾಸಿ ಪರಮಂ ಪ್ರಿಯಂ ಏತನ್ಮೇ ಪ್ರಿಯಮಾಖ್ಯಾತಂ ಭೂಯ ಕಿಂವಾ ಕರೋಮಿತೆ. ಇನ್ನೂ ನಿನಗೇನು ಬೇಕು ಹೇಳೋ ಕೊಡ್ತೀನಿ ಅಂತ. ಅಂದರೆ ನಾಯಕರುಗಳು ಎಷ್ಟೋ ಬಾರಿ ಒಳ್ಳೆಯ ಮನಸ್ಸಿನವರೇ ಆಗಿರಬಹುದು, ಆದರೆ ಅವರು ತತ್ವನಿಷ್ಠವಾದ ಮನಸ್ಸಿನವರಲ್ಲ. ಒಳಿತು ಅನ್ನೋದು ಅವರಲ್ಲಿ ಆಕಸ್ಮಿಕವಾಗಿ ಬಂದಿರುತ್ತೆ, ಆಕ್ಸಿಡೆಂಟಲ್ ಗುಡ್. ಅವ್ರದ್ದು ಇನ್ಸಿಡೆಂಟಲ್ ಕಲ್ಟಿವೇಟೆಡ್ ಕಲ್ಚರ್ಡ್ ಸಸ್ಟೈನ್ಡ್ ಗುಡ್ನೆಸ್ ಅಲ್ಲ. ಒಳಿತು ಅಂತರ್ನಿಷ್ಠವಾದದ್ದಲ್ಲ, ಸಾಮಾನ್ಯವಾಗಿ ಇರುವಂಥ ಒಳಿತು. ಆ ಒಳಿತನ್ನು ಬೇಗ ಬದಲಾಯಿಸಿಬಿಡ್ಬೋದು. ಆಗ ಅವಳಿಗೆ ಬಹಳ ಕೋಪ ಆಗಿಬಿಡುತ್ತೆ ಮಂಥರೆಗೆ. ನನಗೆ ನನ್ನ ಮಗ ಭರತನಿಗಿಂತ ರಾಮನ್ನ ಕಂಡ್ರೆ ಬಹಳ ಪ್ರೀತಿ, ಹಾಗಾಗಿ ಈ ಒಂದು ಸುವಾರ್ತೆಯನ್ನು ಹೇಳಿದ್ದಕ್ಕೆ ನಿನಗೆ ದೊಡ್ಡ ಕೊಡುಗೆ ಕೊಡ್ತೀನಿ ಅಂತಾಳೆ. ನಮ್ಮ ಭೋಜರಾಜ ಹೇಳ್ತಾನೆ, ಯಾಮೇ ವಾಹುರ್ನ್ ನಿಶಿಚರ ಕುಲೋನ್ ಮೂಲನೇ ಮೂಲಹೇತುಂ ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಗಾತ್ರಮಿತ್ರಂ ಬಭೂವ
ಅಂಭೋಜನ್ಯ ಶಿಶಿರ ಸರಸಂ ಕಾಸರೀವಚ್ಚಮಂಬ ಕೈಕೇಯಸ್ಸ ಹೃದಯ ಮದಯಂ ಮಂಥರ ನಿರ್ಮಮಂಥ ಅಂತ. ಈ ಮಂಥರೆಯ ಮನಸ್ಸು ಅವಳ ಶರೀರ ಇದ್ದಂತೆ ಡೊಂಕಾಗಿತ್ತು ಅಂತ. ಮತ್ತು ಇವಳನ್ನು ಪರ್ಯಾಯವಾಗಿ ರಾಕ್ಷಸ ಕುಲ ಸಂಹಾರಕ್ಕೆ ಮೂಲ ಹೇತು ಅಂತ ಕರೀಬಹುದು. ಇವಳಿಲ್ಲದೆ ಇದ್ದರೆ ಅದಾಗ್ತಾ ಇರಲಿಲ್ಲ ಅಂತ. ವಿಶ್ವನಾಥ್ ಸತ್ಯನಾರಾಯಣ ಅವರು ರಾಮಾಯಣ ಕಲ್ಪವೃಕ್ಷಂನಲ್ಲಿ ಹಾಗೆ ಬರೀತಾರೆ. ಶ್ರೀರಾಮ ದೇವಕಾರ್ಯಕ್ಕಾಗಿ ಕಾಡಿಗೆ ಹೋಗಬೇಕು ಅಂತ ದೇವತೆಗಳೇ ಬಂದು ರಾಮನನ್ನ ಕೈಕೇಯಿಯನ್ನ ಬೇಡಿಕೊಂಡಾಗ ರಾಮ ಕೈಕೇಯಲ್ಲಿ ಹೋಗಿ ಅಭ್ಯರ್ಥನೆ ಮಾಡ್ತಾನೆ, ನನ್ನನ್ನು ಕಾಡಿಗೆ ಕಳಿಸು ಅಂತ. ನನಗೆ ನನ್ನೆಯೇ ತಿಳಿಸಿದಂತೆ ಈ ರೀತಿಯ ಶೀರ್ಷಾಸ್ತ್ರಗಳು ಅಷ್ಟಾಗಿ ಪ್ರಿಯವಾಗುವುದಿಲ್ಲ. ಕಾರಣ ಅವು ಅಲ್ಲದ ರೀತಿಯ ಯಾವ್ಯಾವುದೋ ಕಾರಣಗಳನ್ನು ಕಲ್ಪಿಸಿಕೊಂಡು ರಿಪೇರಿ ಮಾಡದಂತೆ. ಇಷ್ಟೆಲ್ಲ ರಾಮಾಯಣವನ್ನು ಟ್ಯಾಂಪರ್ ಮಾಡುವವರು ಇನ್ನೊಂದೇ ರಾಮಾಯಣ ಬರೀಬಹುದಾಗಿತ್ತು, ಇನ್ನೊಂದು ವಿರಾಮಾಯಣ ಬರೀಬಹುದಾಗಿತ್ತು. ಮುಖ್ಯ ಪಾತ್ರಗಳಲ್ಲಿರುವಂತಹ ಗುಣದೋಷಗಳಿಂದಲೇ ಕಾವ್ಯ ಆಗುತ್ತೆ. ಕಾವ್ಯದಲ್ಲಿ ಕೆಟ್ಟದ್ದು ಒಳಿತು ಅನ್ನುವುದು ಲೋಕದ ಕೆಟ್ಟದ್ದು ಒಳಿತು ಅನ್ನುವ ರೀತಿಯಲ್ಲ, ಒಳಿತು ಕೆಡಕುಗಳ ರೀತಿಯೇ ಬೇರೆ. ಹಾಗಾಗಿ ಎಲ್ಲವನ್ನು ವೈಟ್ ವಾಶ್ ಮಾಡುವ ಪ್ರಯತ್ನದಿಂದ ಕವಿ ಸಾಧಿಸುವಂಥದ್ದು ಏನೂ ಅಲ್ಲ. ಒಂದು ವಿಲಕ್ಷಣವಾದ ರೀತಿಯಲ್ಲಿ ಅದಕ್ಕಿರುವ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಹಾಗೆ ನೋಡಿದಾಗ ವಾಲ್ಮೀಕಿಯ ಸಹಜ ಕಾವ್ಯ ಪ್ರತಿಭೆ ತುಂಬ ಅನ್ಯಾದೃಶವಾದದ್ದು, ಲೋಕ ಸ್ವಭಾವಕ್ಕೆ ಹಿಡಿದ ಕನ್ನಡಿ. ಕೆಲವರು ಯಾಕೆ ಕೆಟ್ಟವರು ಅಂತ ನಮಗೆ ಎಂದಿಗೂ ಗೊತ್ತಾಗೋದಿಲ್ಲ. ಆ ಥರ ಒಗಟಾಗಿ ನಿಂತಹ ದುಷ್ಟ ಚಾರಿತ್ರ್ಯಗಳು ನಮ್ಮ ಕಣ್ಣೆದುರಿಗೆ ನಮ್ಮ ಲೋಕದಲ್ಲಿ ಕಾಣಿಸ್ತಾ ಇರ್ತವೆ. ಅದನ್ನು ಹಾಗೆ ಕ್ವಶನ್ ಮಾರ್ಕ್ ಆಗಿ ಇರಿಸಬೇಕು. ದಟ್ ಈಸ್ ನೇಚರ್ ಅಂತ. ಕಲ್ಲು ಯಾಕೆ ಗಟ್ಟಿಯಾಗಿದೆ, ಮಣ್ಣು ಯಾಕೆ ಮೆತ್ತಿಗಿದೆ, ಎಲೆ ಯಾಕೆ ಹಸಿರಾಗಿದೆ, ಕ್ಲೋರೋಫಿಲ್ ಅಂತ ಅನ್ಬೋದು, ಮತ್ತೊಂದು ಕೆಮಿಕಲ್ ಅನ್ಬೋದು, ಅಲ್ಲಿರುವಂಥ ಮೆಟಲ್ ಅನ್ಬೋದು, ಅದು ಯಾಕೆ ಮತ್ತೆ ಗಟ್ಟಿಯಾಗಿದೆ, ಅದು ಯಾತಕ್ಕೆ ಮತ್ತೆ ಹಸಿರಾಗಿದೆ. ಸಬ್ ಅಟಾಮಿಕ್ ಲೆವೆಲ್ಗೆ ಹೋಗ್ಬೋದು, ಫಂಡಮೆಂಟಲ್ ಪಾರ್ಟಿಕಲ್ವರೆಗೂ ಹೋಗ್ಬೋದು. ಆಮೇಲೆ ಏನು, ಬಾಯಿ ಮುಚ್ಕೊಂಡು ಸ್ವಭಾವ ಅಂತ ಅನ್ನಬೇಕು. ಹೀಗಾಗಿ ಲೋಕ ಸ್ವಭಾವದ ಕಡೆಗೆ ನಮ್ಮ ಅರಿವನ್ನು ಹರಿಸುವಂಥದ್ದೇ ಬಹಳ ಮುಖ್ಯವಾಗಿ ಇರುವಂಥದ್ದು ಅಂತ ನನಗನ್ಸುತ್ತೆ. ಈ ಕಾರಣದಿಂದ ಈ ಮಹಾಕೃತಿ ರಾಮಾಯಣದಲ್ಲಿ, ಅದರೊಳಗೂ ವಿಶೇಷತಃ ವಾಲ್ಮೀಕಿ ರಾಮಾಯಣದಲ್ಲಿ ಮಾನವ ಸ್ವಭಾವವನ್ನು ಯಾವ ರಾಗದ್ವೇಷ ಇಲ್ಲದೆ ನಿರುದ್ವಿಗ್ನ ಸ್ಥಿಮಿತ ಬುದ್ಧಿಯಿಂದ ಚಿತ್ರಿಸುವಂಥದ್ದನ್ನು ನಾವು ಕಾಣಬಹುದು. ಕೈಕೇಯಿಯ ಹೃದಯ ಅನ್ನುವಂತಹ ಸರೋವರವನ್ನು ಮಂಥರೆ ಒಂದು ಎಮ್ಮೆ ಬಂದು ಹೊರಳಾಡಿ ಕೆಸರು ಮಾಡುವಂತೆ ಮಾಡಿದಳು. ಮಂಥರ ನಿರ್ಮಮಂತ ಕೈಕೇಯ ಸಾ ಹೃದಯ ಮದಯಂ. ಯಾವ ತರಹ ಶಿಶಿರ ಸರಸಂ ಕಾಸರೀವ ಅಚ್ಚಮಂಬ ಅಂಭೋಜನ್ಯ ಶಿಶಿರ ಸರಸಂ. ಕಮಲಿನಿಯ ಸುಂದರವಾದ ಸರೋವರವನ್ನು ಕೊಚ್ಚೆ ಮಾಡಿಬಿಟ್ಲು ಅನ್ನುವ ಭಾವದಿಂದ ಕವಿ ಆ ಕೋಲಾಹಲವನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾನೆ. ಮುಂದೆ ಮಂಥರೆಗೆ ಮತ್ತಷ್ಟು ಇನ್ನಷ್ಟು ಕೋಪ ಉಂಟಾಗುತ್ತೆ. ಆ ಕೋಪದ ಕಾರಣ ಅವಳು ಕೈಕೇಯಿಯನ್ನು ಕಠೋರವಾಗಿ ಆಕ್ಷೇಪ ಮಾಡ್ತಾಳೆ. ನೀನು ನನಗಾಗಿ ಬಹುಮಾನವನ್ನು ಕೊಡುವಂಥದ್ದು ಬೇಡ, ನಿನಗೆ ಇನ್ನೂ ಅವಿವೇಕ ತುಂಬಿ ತುಳುಕಾಡ್ತಾ ಇದೆ. ಹರ್ಷಂ ಕಿಮಿದ ಮಸ್ಥಾನೆ ಕೃತವತ್ಯಸಿ ಬಾಲಿಶೆ. ಅಸ್ಥಾನದಲ್ಲಿ ನಿನಗೆ ಹರ್ಷ ಯಾತಕ್ಕೆ, ಇದು ಬಾಲಿಶವಾದಂಥದ್ದು. ಶೋಕ ಸಾಗರ ಮಧ್ಯಸ್ಥಂ ಆತ್ಮಾನಂ ನಾವ ಬುದ್ಧಿಸೆ. ಶೋಕ ಸಾಗರದ ನಟ್ಟ ನಡುವೆ ಬಿದ್ದಿರುವ ನಿನ್ನನ್ನೇ ನೀನು ತಿಳ್ಕೊಳ್ತಾ ಇಲ್ವಲ್ಲ. ಮನಸಾ ಪ್ರಹಸಾಮಿತ್ವ, ನಿನ್ನನ್ನು ನೋಡಿದರೆ ನನಗೆ ಕೇಕೆ ಹಾಕ್ಕೊಂಡು ನಗಬೇಕು ಅನ್ಸುತ್ತೆ. ಇಂಥ ಗಮಾರಗಳು ಇದ್ದಾರಾ ಅಂತ ಅನ್ಸುತ್ತೆ. ಬಹಳ ಸಂಕಟವೂ ಆಗ್ತಾ ಇದೆ. ಏನು ಮಾಡೋದು, ಇದು ತುಂಬ ಅನ್ಯಾಯ. ಭರತ ದೂರ ಇದ್ದಾನೆ. ಲಕ್ಷ್ಮಣನ ಬೆಂಗಾವಲಾಗಿ ಇಟ್ಟುಕೊಂಡು ರಾಮ ತನ್ನ ತಂದೆಯ ತಲೆ ಸವರಿ ಅವನೇ ಸಿಂಹಾಸನಕ್ಕೆ ಬರ್ತಾ ಇದ್ದಾನೆ. ಜನ್ಮಕ್ರಮದಿಂದ ಲಕ್ಷ್ಮಣನಿಗಿಂತ ಭರತ ಹಿರಿಯ. ಅದು ಮಾತ್ರವಲ್ಲ, ಇನ್ನೂ ಒಂದು ಸೂಚನೆ ಸಣ್ಣದಾಗಿ ಬರುತ್ತೆ. ರಾಮನಿಗಿಂತಲೂ ಭರತನೇ ಹಿರಿಯ ಇದ್ದಿರಬೇಕು ಅಂತ. ಆ ಸೂಚನೆಯನ್ನು ತೆಗೆದುಕೊಂಡು ಕುವೆಂಪು ಅವರು ಬಹಳ ಚೆನ್ನಾಗಿ ವಿಸ್ತರಿಸ್ತಾರೆ. ದಿಟದೊಲ್ಮೆ ಕೌಸಲ್ಯಗಾಯಿತು, ಹುಸಿ ನಿನಗಾಯಿತು. ದಶರಥನ ಸವಿನುಡಿಯ ಕಳ್ಳಿಂಟಿ ಮರಳುವುದೆಯಮ್ಮ. ಅವನ ನಯನುಡಿಗಳ ಮಾತು ಯಾವುದಿವೆ ಅದು ಕಳ್ಳು. ಆ ಹೆಂಡವನ್ನು ಕುಡಿದು ನೀನು ಮತ್ತಳಾಗಿ ಬಿಟ್ಟಿದ್ದೀಯೇ, ಏನು ಮಾಡುವುದು. ಖಂಡಿತವಾಗಿ ನಿನ್ನ ಮಗನೇ ವಯಸ್ಸಿನಿಂದ ದೊಡ್ಡವನು, ಅದು ನೋಡಬೇಕು.
ಕೌಸಲ್ಯಗೇಂ ಕಿರಿಯನೀಂ ಧೀರ ಭರತನೇಂ ಕೊರತೆ ರಾಮಂಗೆ ಜನ್ಮಕ್ರಮದಿ ನೋಡ್ಪಡಂ ಪೇಳ್ವೆನಾಂ ಕೇಳು ಮುಗ್ಧೆ ಪಡೆವ ಬೇನೆಯೊಳಿರ್ದೆ ನೀನರಿಯೆ ನಾಲ್ವರೊಳ್ ಭರತನಿಯ ದಿಟದಿಂದ ಜ್ಯೇಷ್ಠನ್. ನಿನಗೆ ಹೆರಿಗೆ ಬೇನೆಯಲ್ಲಿ ಮೂರ್ಛೆ ಹೋಗಿತ್ತು, ಹಾಗಾಗಿ ನಿನಗೆ ಮಗ ಹುಟ್ಟಿದ್ದು ಮೊದಲ ಆಮೇಲೆ ಅಂತ ಗೊತ್ತಾಗಲಿಲ್ಲ. ಮೊದಲೇ ಭರತನೇ ಹುಟ್ಟಿದ್ದು, ಆಮೇಲೆ ರಾಮ ಹುಟ್ಟಿದ್ದು. ಆದರೆ ಅವಳು ಬೇನೆ ಇದ್ದಲ್ಲೂ ಮೂರ್ಛೆ ಹೋಗಿರಲಿಲ್ಲ. ಕೌಸಲ್ಯ ಬಹಳ ಗಟ್ಟಿಗಿತ್ತಿ ಅವಳು, ಹಾಗಾಗಿ ತನ್ನ ಮಗನೇ ಮೊದಲು ಹುಟ್ಟುಬಿಟ್ಟ ಅಂತ ಅನೌನ್ಸ್ ಮಾಡಿಬಿಟ್ಲು. ಹಾಗಾಗಿ ಸೀನಿಯಾರಿಟಿ ಅವನಿಗೆ ಇರುವಂಥದ್ದು, ಭರತನಿಗೆ, ರಾಮನಿಗಲ್ಲ ಅಂತ ಬಹಳ ದುರ್ಯುಕ್ತಿಯನ್ನು ಬಳಸ್ತಾ ಇದ್ದಾಳೆ. ಎಲ್ಲ ನೋಡಿ, ಒಂದು ದಿವಸದಲ್ಲಿ 4 ಮಕ್ಕಳು ಹುಟ್ಟಿದ್ದು. ಬೆಳಗ್ಗೆ ರಾಮ, ಮಧ್ಯಾಹ್ನ ಭರತ, ಸಂಜೆ ಲಕ್ಷ್ಮಣ, ಸ್ವಲ್ಪ ಹೊತ್ತಿಗೆ ಶತ್ರುಘ್ನ ಅಂತ. ಅದನ್ನ ಈ ರೀತಿಯಾಗಿ ತಿರುಚ್ತಾಳೆ. ಕುವೆಂಪು ಅವರ ಮೂಲ ವಾಲ್ಮೀಕಿಯ ಸೂಚನೆಗಳನ್ನು ತೆಗೆದುಕೊಂಡು ಬೆಳೆಸುವ ರೀತಿ ನೋಡಿದರೆ ಅವರು ಮೂಲದ ಕಾವ್ಯವನ್ನು ಎಷ್ಟು ಚೆನ್ನಾಗಿ ಓದಿದ್ದಾರೆ ಅನ್ನೋದು ಬಹಳ ಸೊಗಸಾಗಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಥರ ಅವಳು ಹೇಳ್ತಾಳೆ, ಬಹುಕಾಲ ಮರಮನೆಯ ಸುಖಸೋಪಾನಮಂ ಗೈದು ಪಲ್ಲಟವಾಯಿತೆ ಸದ್ಬುದ್ಧಿ. ನೀನು ಅರಮನೆಯ ಸುಖಸೋಪಾನದಲ್ಲಿದ್ದರಿಂದ ನಿನ್ನ ಬುದ್ಧಿ ಭ್ರಮಣೆ ಆಗೋಗ್ಬಿಟ್ಟಿದೆಯಾ. ಪೆತ್ತ ಮಗುವನೆ ತಿಂಬ ರಕ್ಕಸಿಯ ಪಾಂಗಿನಿಂದ ಆಡುತ್ತೀಯೇ, ಸ್ವಂತ ಮಗುವನ್ನೇ ತಿಂದು ಹಾಕುವ ರಾಕ್ಷಸಿ ಹಾಗೆ ನೀನಿದ್ದೀಯೇ ಅಂತೆಲ್ಲ ಬಾಯಿಗೆ ಬಂದಂತೆ ಅಂತಾಳೆ. ನಿನಗಾಯ್ತು 0 ಬಳುವಳಿ, ನಿನಗೆ 0ನೇ ಬಳುವಳಿಯಾಗಿ ಸಿಕ್ಕಿರುವಂಥದ್ದು. ತೊಳ್ತು ನೀನಪ್ಪಯ್ಯ ಈ ಮುಂದೆ. ಮತ್ತೆ ನೋಡಿ, ನೀನು ದಾಸಿ ಆಗ್ತೀಯ ಅಂತ. ಕೌಸಲ್ಯಗೆ ನೀನು ದಾಸಿ ಆಗ್ತೀಯ, ನಿನ್ನ ಮಗ ರಾಮನಿಗೆ ದಾಸ ಆಗ್ತಾನೆ, ನಿನ್ನ ಸೊಸೆ ಸೀತೆಗೆ ದಾಸಿ ಆಗ್ತಾಳೆ. ಈ ದಾಸ್ಯ ಚಕ್ರ ಸಂಪೂರ್ಣವಾಗುತ್ತೆ ಅಂತ. ಮತ್ತೆ ನೀವು ನನ್ನ ಜೊತೆನೆ ಬಂದಿರಬಹುದು ಅಂತ. ಯಕ್ಷಗಾನದಲ್ಲಿ ಇದನ್ನೆಲ್ಲ ಅದ್ಭುತವಾಗಿ ಮಾಡ್ತಾರೆ. ನಮ್ಮ ಚಪ್ಪರದ ಮನೆ ಶ್ರೀಧರ ಹೆಗಡೆ ಅಂತಹ ಕಲಾವಿದರಂತೂ ಆ ಮಂಥರೆಯನ್ನು ಈ ರೀತಿ ವರ್ತಿಸುವಾಗ, ಬಾ ನನ್ನ ಜೊತೆ ಸಾರಿಸೋದು, ಗುಡಿಸೋದು, ಕಸಮುಸರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬಾ ಅಂತ ಎಲ್ಲ ಒಂದು 15-20 ನಿಮಿಷ ಸಾಂಗೋಪಾಂಗವಾಗಿ ಅದನ್ನೆಲ್ಲ ಮಾಡಿ ತೋರಿಸ್ತಾರೆ. ಹೀಗೆಲ್ಲ ನೀನು ಚಾಕರಿ ಮಾಡಬೇಕು, ಮಧ್ಯೆ ಮಧ್ಯೆ ಕೌಸಲ್ಯ ನಿನ್ನ ತಲೆ ತಿವಿತಾಳೆ, ಮುಖ ಸೋಟೆ ತಿವಿತಾಳೆ, ಅದನ್ನೆಲ್ಲ ಅನುಭವಿಸ್ಕೊಂಡಿರಬೇಕು, ನುಂಗಿಕೊಳ್ಬೇಕು ಅಂತ ಹೇಳುವಂಥದ್ದು. ಇಷ್ಟು ಡ್ರಾಮ್ಯಾಟಿಕ್ ಆಗಿ ಮಾಡಿದ ಹೊರತು ಕೈಕೇಯಿಗೆ ಒಳಗೆ ತೃಷ್ಣೆ ಕೆರಳಬೇಕಲ್ವ. ಕೆರಳುವುದಕ್ಕೆ ಇದೆಲ್ಲ ಬೇಕಾಗುತ್ತೆ. ವಿಭಾವಾನುಭಾವ ಸಾಮಗ್ರಿಗಳನ್ನು ವ್ಯವಸ್ಥಾಪನ ಮಾಡಿದ್ರೇ ರಸ ಉಂಟಾಗುವುದು ಅಂತ. ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದದ್ದು ಹರಳುಗಟ್ಟಿ ಅದು ಕ್ರಿಯೆ ಆಗಬೇಕು ಅಂದರೆ ಎಷ್ಟೆಲ್ಲ ಆಲಂಬನ ಬೇಕು ಅನ್ನುವುದನ್ನು ನೋಡಿದಾಗ ಕಾವ್ಯ ಪ್ರಪಂಚವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರಿಗೆ ಲೋಕ ವಾಸ್ತವಗಳು ಕೂಡ ತುಂಬ ಸೊಗಸಾಗಿ ಹೃದ್ಗತವಾಗುತ್ತದೆ. ಅದನ್ನು ಈ ಸಂದರ್ಭದಲ್ಲಿ ಕೂಡ ಚೆನ್ನಾಗಿ ಕಾಣಬಹುದು. ಆಮೇಲೆ ಕೈಕೇಯಿ ಹೇಳ್ತಾಳೆ, ನೀನು ತುಂಬ ತಪ್ಪು ಮಾಡ್ತಾ ಇದ್ದೀಯೇ, ರಾಮಾಭಿಷೇಕವನ್ನು ಕೇಳಿದ ತಕ್ಷಣ ಯಾಕೆ ನೀನು ಕೋಪ ಮಾಡ್ಕೊಳ್ತಾ ಇದ್ದೀಯ. ಭ್ರಾತೃನ್ ಭೃತ್ಯಾಂಶ್ಚ ದೀರ್ಘಾಯು ಪಿತೃವತ್ ಪಾಲಯಿಷ್ಯತಿ ಸಂತಪ್ಯಸೆ ಕಥಂ ಕುಬ್ಜೆ ಶ್ರುತ್ವ ರಾಮಾಭಿಷೇಚನಂ. ಅವನು ತನ್ನ ತಮ್ಮಂದಿರನ್ನ, ಲೋಕವನ್ನ, ಸೇವಕರನ್ನ ಎಲ್ಲರನ್ನೂ ಕಣ್ಣರೆಪ್ಪೆಯಂತೆ ಚೆನ್ನಾಗಿ ನೋಡ್ಕೊಳ್ತಾನೆ, ತಂದೆ ಹಾಗೆ ಕಾಪಾಡ್ತಾನೆ. ನಿನಗದು ಯಾತಕ್ಕೆ ಗೊತ್ತಾಗ್ತಾ ಇಲ್ಲ. ಅಷ್ಟ್ಯಾತಕ್ಕೆ ಯಥಾಮೇ ಭರತೋ ಮಾನ್ಯಸ್ತಥಾ ಭೂಯೋಪಿ ರಾಘವ. ನನಗೆ ಭರತ ಹೇಗೆ ಪ್ರಿಯವೋ ಅವನಿಗಿಂತ ಹೆಚ್ಚು ರಾಮ ಪ್ರಿಯ. ರಾಮನಿಗೂ ಅಷ್ಟೇ. ಕೌಸಲ್ಯಾತೋತಿರಿಕ್ತಂಚ ಸತು ಶುಶ್ರೂಷತೆ ಹಿಮಾಂ. ಕೌಸಲ್ಯಗಿಂತ ಹೆಚ್ಚಾಗಿ ನನ್ನನ್ನು ಅವನು ನೋಡ್ಕೊಳ್ತಾನೆ, ನನ್ನ ಮಾತು ಕೇಳ್ತಾನೆ, ಆದರಿಸ್ತಾನೆ. ಹಾಗಿರುವಾಗ ನೀನು ಯಾತಕ್ಕೆ ಈ ಥರ ಇದೆಯಾ ಅಂದಾಗ ಅವಳು ಬಿಡೋದಿಲ್ಲ. ಮತ್ತೆ ಮತ್ತೆ ನಾನಾ ವಿಧವಾಗಿ ಆಕ್ಷೇಪ ಮಾಡಿಕೊಂಡು ಅವಳ ಮನಸ್ಸನ್ನು ಬೇರೊಂದು ರೀತಿಯಲ್ಲಿ ತಿರುಚಿದಾಳೆ. ಅದಕ್ಕೆ ಅವಳು ಕೊಡುವ ಕಾರಣಗಳು ಯಾರೂ ಎತ್ತಾಕೋಕ್ಕಾಗೋಲ್ಲ. ಈಗಲೇ ಭರತ ಸೋದರ ಮಾವನ ಮನೆಗೆ ಹೋಗಿರುವಾಗ ಇದು ಏನು ಅವಸರ ಇತ್ತು ಪಟ್ಟಾಭಿಷೇಕಕ್ಕೆ? ನಿನ್ನನ್ನು ಕೇಳದೆ ಮಾಡಿದನಲ್ಲ, ಅದು ಯಾತಕ್ಕೆ ಬೇಕಿತ್ತು? ಇದು 2 ಸಾಕಲ್ಲ. ಮನುಷ್ಯನಿಗೆ ನೋಡಿ, ಅವರ ಬಾಯಿಂದ ಬಂದಾಗ ಎಂಥದ್ದನ್ನು ಒಪ್ಕೋತಾರೆ, ಬೇರೆಯವ್ರ ಬಾಯಿಂದ ಅವ್ರು ಆಡಬೇಕಾದ್ದೇ ಬಂದರೂ ಒಪ್ಕೊಳ್ಳೋದಿಲ್ಲ. ಆರಾಮಿತ್ತರ ಅವ್ರು ಹೇಳ್ತಿರ್ತಾರೆ, ಒಬ್ಬ ಭಿಕ್ಷುಕ ಮನೆ ಮುಂದೆ ಬಂದು ಕವಳ ಕೇಳಿದಾಗ ಸೊಸೆ ಹೋಗಪ್ಪ ಮುಂದೆ ಅಂತಂದಾಗ ದುಡ್ಡು ಅತ್ತೆ ಬಂದು, ಏನೇ ಇದು ಯಾರ್ದು ಅಂತ ಅಂದ್ಕೊಂಡೆ, ಮನೆ ಬಾಯಿ ಮುಚ್ಕೋ, ಅಲ್ಲಿ ಬಿದ್ದಿರೋ ಮೂಲೆ ಕಸಬರಕ್ಕೆ ನೀನು 2 ಒಂದೇ ಥರ ಇರಬೇಕು ಅಂತ. ಬಾರಯ್ಯ, ಯಾರೋ ಹೇಳಿಬಿಟ್ರು ಹೋಗು ಅಂದರೆ ನೀನು ಹೊರಟೋಗ್ಬಿಡದೆ, ಬಾಪ್ಪ ಇಲ್ಲಿ ಬಾ ಅಂತ. ಅವನು ಬಹಳ ಆಸೆಯಿಂದ ಬಂದರೆ, ಹೋಗೋ, ಏನು ಭಿಕ್ಷೆ ಇಲ್ಲ, ಮುಂದಕ್ಕೆ ಹೋಗು, ಈ ಮನೆಗೆ ಯಜಮಾನಿ ಅವಳಲ್ಲ ನಾನು, ಗೊತ್ತಾಯ್ತೆ, ಮುಂದೆ ಹೋಗಿನ್ನ. ಅದೇ ನಾಸ್ತಿಯನ್ನೇ ಈ ಆಧಿಕಾರಿಕ ವಾಣಿಯಿಂದ ನಾಸ್ತಿ ಅಂತ ಹೇಳುವಂಥದ್ದು. ಮನುಷ್ಯರು ಎಷ್ಟೋ ಬಾರಿ ನಾವು ಮಾಡಬೇಕಾಗಿದ್ದನ್ನು ಇನ್ನೊಬ್ಬರು ಮಾಡಿದ್ರೆ ತಪ್ಪು ಹುಡುಕ್ತೀವಿ, ನಾವು ಮಾಡಬೇಕಾದದ್ದನ್ನೇ ಮತ್ತೊಬ್ಬರು ಮಾಡಿದ್ರಲ್ಲ ಅಂತ ಸಂತೋಷ ಪಡುವಂಥದ್ದಿರೋದಿಲ್ಲ. ಇಲ್ಲಿ ಅದೇ ಆಗಿರುವಂಥದ್ದು. ಅದಕ್ಕೆ ಒಂದು ಸ್ವಲ್ಪ ಕಾರಣವೂ ಉಂಟು. ಸಾರ್ವಜನಿಕ ಕಾರ್ಯಗಳನ್ನು ಮಾಡುವಾಗ
10 ಜನರನ್ನ ನಾವು ಕೇಳಿಯೇ ಮಾಡುವುದು ಕೆಲವೊಮ್ಮೆ ಒಳ್ಳೆಯದು. ತುಷ್ಯತು ದುರ್ಜನಃ ಅಂತ ಒಂದು ನ್ಯಾಯ ಉಂಟು ಸಂಸ್ಕೃತದಲ್ಲಿ. ಕೆಟ್ಟವರು ಸಂತೋಷ ಪಡಲಿ ಅಂತ, ಅವ್ರದ್ದು ಕೇಳಿಬಿಟ್ಟು ಒಪ್ಪಿಗೆ ತೋರಿಸಿಕೊಳ್ಳುವಂಥದ್ದು. ನಮ್ಮಲ್ಲಿ ಇವು ಎಷ್ಟು ಚೆನ್ನಾಗಿ ಬಂದಿವೆ ಅಂತಂದರೆ, ಒಂದು ವಿವಾಹದಲ್ಲಿ ಮಾಂಗಲ್ಯವನ್ನು ಫಲತಾಂಬೂಲಗಳ ಮೇಲೆ ಇರಿಸಿ ಹರಿದ್ರಾಲಂಕೃತವಾದಂಥ ಕುಂಕುಮಾಲಂಕೃತವಾದಂಥ ತಟ್ಟೆಯಲ್ಲಿ ಅಕ್ಷತೆಯ ರಾಶಿಯ ನಡುವೆ ಆ ಫಲತಾಂಬೂಲಗಳನ್ನು ಇರಿಸಿ ಅದರ ಮೇಲೆ ಮಂಗಲಸೂತ್ರವನ್ನು ಇಟ್ಟು ಇಡೀ ಸಭೆಯೆಲ್ಲ ಓಡಾಡಿಸ್ತೀವಿ. ಎಲ್ಲರದು ಸಮ್ಮತಿ ಇದೆ ತಾನೇ ಅಂತ. ಇನ್ವಿಟೇಷನ್ನು ಮಾಡಿಸಿ ಆಯಿತು, ಎಲ್ಲ ಆಯಿತು. ಇದು ಯಾತಕ್ಕೆ ಅಂದರೆ ಭೂತ ತೃಪ್ತಿ, ನಾವು ಮುಟ್ಟಿದ್ವಿ ಅಂತ ಅನ್ನೋದಾಗಬೇಕು. ಹೀಗೆ ಈ ಅಂಗೀಕಾರ ಅನ್ನೋದು ಬೇಕು. ಅದರಿಂದಲೇ ಯಾರು ಇದಕ್ಕೆ ಅಪಸ್ವರ ಅಂತ ಎತ್ತಬಹುದೋ ಅವರನ್ನೇ ಮೊದಲು ಮುಂದಾಳತನದಲ್ಲಿ ಇರಬೇಕು ಅಂತ ಮಾಡಿಬಿಟ್ರೆ ಬಹಳ ಒಳ್ಳೆಯದಲ್ಲ. ಈ ಸರ್ಕಾರದಲ್ಲಿ ಅದಕ್ಕೆ ಬಹಳ ಜಾಣ್ಮೆ ಮಾಡ್ತಾರೆ. ವೈಸ್ ಚಾನ್ಸಲರ್ ಆಗೋದಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಬೇಕು. ಆ ಕಮಿಟಿ ಯಾರೋ ಒಬ್ಬರನ್ನ XYZ ವೈಸ್ ಚಾನ್ಸಲರ್ ಆಗಿ ರೆಕಮೆಂಡ್ ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ, ನಾನಾಗಬೇಕು ಅಂತ 10 ಜನ ಕಚ್ಚಾಡ್ತಾ ಇರ್ತಾರಲ್ಲ, ಆ ಕಚ್ಚಾಡುವವರನ್ನೇ ಈ ಕಮಿಟಿ ಎಕ್ಸ್ಪರ್ಟ್ಸ್ ಅಂತ ಮಾಡಿಬಿಟ್ರೆ, ನೀವು ವೈಸ್ ಚಾನ್ಸಲರ್ನ ಆಯ್ಕೆ ಮಾಡುವಂತಹ ಧುರೀಣರು ಅಂತ ಮಾಡಿಬಿಟ್ರೆ ಅವರಂತೂ ತಮ್ಮ ಹೆಸರನ್ನು ಟಿಕ್ ಮಾಡೋ ಹಾಗಿಲ್ಲ. ಅಲ್ಲಿಗೆ ನೆಗೆದು ಬಿತ್ತು ಅವರ ಕ್ಯಾಂಡಿಡೇಚರು. PGL ಸ್ವಾಮಿ ಅವರು ಬಹಳ ಚೆನ್ನಾಗಿ ಅವರ ಕಾಲೇಜು ತರಂಗದಲ್ಲಿ ಇದನ್ನೆಲ್ಲ ಬರೀತಾರೆ. ಆ ಒಂದು ವೈಸ್ ಚಾನ್ಸಲರ್ ಸೆಲೆಕ್ಷನ್ ಕಮಿಟಿಯ ಮೆಂಬರ್ಶಿಪ್ ತಮಗೆ ಸಿಕ್ಕಿಬಿಟ್ರೆ ತಾವು ಸಿಕ್ಕಾಕೊಂಡಂತೆ ಆಯಿತು ಅಂತ ಅದರಿಂದ ಹೊರಗೆ ಬರೋದಕ್ಕೆ ಶತಾಯಿ ಪ್ರಯತ್ನ ಪಟ್ಟು ಹೊರಗಡೆ ಬರ್ತಾರೆ. ಆಮೇಲೆ ವೈಸ್ ಚಾನ್ಸಲರ್ ಆಗಿರುವ ಕ್ಯಾಂಡಿಡೇಚರ್ಗೆ ತಕರಾರು ಮಾಡಿಕೊಂಡು ಸಿದ್ಧರಾಗ್ತಾರೆ ಅಂತ. ಇದು ಲೋಕ ವ್ಯವಹಾರದಲ್ಲಿ ಬೇಕಾದ ನಯ. ಅದು ರೂಢಿಸಿಕೊಳ್ಳದಿದ್ರೆ ಏನಾಗುತ್ತೆ ಅನ್ನೋದು ಹೇಳ್ತಾ ಇರುವಂಥದ್ದು ಕಾವ್ಯ. ಕಾವ್ಯ ಆನಂದದ ಜೊತೆಗೆ ಆನಂದಕ್ಕೆ ಅಭಿನ್ನವಾದ ವ್ಯುತ್ಪತ್ತಿಯನ್ನು ಹೇಳ್ತಾ ಇರುತ್ತಲ್ಲ, ಅದು ನಮಗಿಲ್ಲಿ ಕಮನೀಯವಾಗಿ ಕಾಣಿಸುವಂಥದ್ದು. ಆಮೇಲೆ ರಾಮ ಈಗೇನೋ ಅಧಿಕಾರ ಇಲ್ಲ, ಸಾಚಾತನದಿಂದ ನಡ್ಕೋತಿದ್ದಾನೆ. ಅಧಿಕಾರ ಬಂದ ಮೇಲೆ ಏನಾಗುತ್ತೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಧಿಕಾರ ಎಂಥ ಮನುಷ್ಯನನ್ನು ಅವಿವೇಕಿಯನ್ನಾಗಿ ಮಾಡುತ್ತೆ, ಅಹಂಕಾರಿಯನ್ನಾಗಿ ಮಾಡುತ್ತೆ. ಮತ್ತೆ ನೀನು ಕೌಸಲ್ಯ ಮೇಲೆ ದಬ್ಬಾಳಿಕೆ ಮಾಡಿದ್ದೀಯಾ, ಅವಳಿಗೆ ಬಿಡ್ತಾಳಿಯಾ ಅಂತ ಅದನ್ನು ಬೇರೆ ಹೆದರಿಸ್ತಾಳೆ. ಹೀಗೆ ಒಂದಲ್ಲ ಒಂದು ರೀತಿಯ ಯುಕ್ತಿಗಳನ್ನು ಹಾಕಿ ಮತ್ತೆ ಹೇಳ್ತಾಳೆ, ಒಂದು ಮರವನ್ನು ಮುಳ್ಳಿನ ಪೊದೆಗಳು ಕಾಪಾಡುತ್ತವೆ ಮರ ಕಡಿಯುವವರಿಂದ, ಹಾಗೆ ರಾಮನ್ನ ಮತ್ತು ಕೌಸಲ್ಯನ್ನ ಸುಮಿತ್ರೇ ಹಾಗೂ ಲಕ್ಷ್ಮಣ ಕಾಪಾಡ್ತಾ ಇದ್ದಾರೆ. ಆ ಮುಳ್ಳಿನ ಪೊದೆಗಳು ಬೇರೆ ನಿನ್ನ ಚುಚ್ಚದೇ ಇರೋದಿಲ್ಲ. ರಾಮ ಅನ್ನುವಂಥ ಒಂದು ವೃಕ್ಷವನ್ನು ಕಡಿಯಬೇಕು ಅಂತಂದರೆ ಮೊದಲು ಲಕ್ಷ್ಮಣನೂ ಕೂಡ ಇಲ್ಲದಂತೆ ಆಗಬೇಕು. ರಾಮನ ನಿರ್ಮೂಲ ಮಾಡಿದ್ರೆ ಇವನು ಇಲ್ಲದಂತೆ ಆಗುತ್ತಾನೆ. ನಿನ್ನ ಮಗನಿಗೆ ಆವಾಗ ನಿಷ್ಕಂಟಕ ಅಂತೆಲ್ಲ ಬಹಳ ಚೆನ್ನಾಗಿ ರಾಜಕಾರಣಿಗಳೆಲ್ಲ ಮಂಥರ ಯೂನಿವರ್ಸಿಟಿನಲ್ಲೇನೆ ಗ್ರಾಜ್ಯುಯೇಟ್ಸ್ ಆದರು ಅಂತ ಅನಿಸುತ್ತೆ, ಚೆನ್ನಾಗಿ ತರಬೇತಿ ಮಾಡಿಕೊಳ್ಳುವಂತೆ ಹೇಳ್ತಾಳೆ. ಆಗ ಕೈಕೇಯಿಗೆ ಶ್ರುತಿ ಆಗತ್ತೆ. ಮಂಥರೆಯ ಯಾವ ಒಂದು ವಿವಾದಿ ರಾಗಕ್ಕೋ ಅಥವಾ ಪ್ರತಿವಾದಿ ರಾಗಕ್ಕೋ ಶ್ರುತಿ ಮಾಡಿಕೊಳ್ತಾಳೆ. ಅವಳು ಆಗ ಕೇಳುತ್ತೆ, ಕೆಲವಳ್ತು ಮೌನವಿರ್ದಳ್ ಕೈಕೆ ಕೆನ್ನೆಗೈಯಾಗಿ ಕಂಬನಿ ತುಂಬಿ ಕಣ್ಮುಚ್ಚದೆಯೇ. ಆಗ ಅವಳಿಗೆ ಮನಸ್ಸಿಗೆ ಬರುತ್ತೆ, ಮಾಡಬೇಕಾದ್ದು ಇದೆ ಅಂತ ಗೊತ್ತಾಗಿ ಮಂಥರೆಗೆ ಹೇಳ್ತಾಳೆ, ಕಥಂ ತುಂ ಮಮೋಪಾಯಂ ಕೇನೋಪಾಯೇನ ಮಂಥರೆ ಭರತ ಪ್ರಾಪ್ನುಯಾದ್ ರಾಜ್ಯಂ ನತು ರಾಮ ಕಥಂಚನ. ಯಾವ ಉಪಾಯದಿಂದ ರಾಮ ರಾಜ್ಯ ಕಳ್ಕೊಂಡು ಭರತ ಪಡ್ಕೊಳ್ಳೋಕ್ಕಾಗುತ್ತೆ ಅಂತ. ಇಷ್ಟು ಬಂದರೆ ಸಾಕು, ಇನ್ನು ಆಯಿತು. ಯಾವಾಗ ನಾವು ಕೆಟ್ಟವರನ್ನ ಸಲಹೆ ಕೇಳೋಕೆ ಹೊರಟವೋ ಆಗ ಅವರ ಆಶ್ರಿತರಾದ್ವಿ ಅಂತಲೇ ಅರ್ಥ. ಇದನ್ನು ಹೇಗೆ ಮಾಡೋಣ, ಅವ್ರು ಕೆಟ್ಟವರು ಅಂತ ನಮ್ಗೆ ಕನ್ವಿನ್ಸ್ ಆಯಿತು, ಅವ್ರನ್ನ ಹೇಗೆ ಎರಾಡಿಕೇಟ್ ಮಾಡೋದು, ಅಯ್ಯೋ ಅದಕ್ಕೇನು ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದೀವಿ ಅಂತ. ಯಾಕೆಂದರೆ ಅವರು ನಮ್ಮ ಬುದ್ಧಿಯನ್ನು ಪೂರ್ಣವಾಗಿ ತಮ್ಮ ಹಸ್ತಗತ ಮಾಡ್ಕೊಳ್ತಾರಲ್ವ. ಇಲ್ಲಿ ಕಾಣುವುದು ಅದೇನೆ. ಅವಿವೇಕಿಗಳು, ಅದೂರದರ್ಶಿಗಳು ಆದಂತಹ ಅಸೂಯಾಪರರು ತಮ್ಮ ಒಂದು ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಒಂದು ದೊಡ್ಡ ದೇಶವನ್ನೇ ಬಲಿಯಾಗಿ ಮಾಡಿಕೊಡುವಂಥದ್ದು ಎಲ್ಲ ಕಾಲದಲ್ಲಿ ಜಗತ್ತಿನಲ್ಲಿ ಕಾಣುವ ವಿದ್ಯಮಾನ ಇದು. ಆಗ ಅವಳು ಹೇಳ್ತಾಳೆ, ನಿನಗೇನು ಅಷ್ಟು ಬೇಗ ಮರ್ತೋಗ್ಬಿಡ್ತಾ, ದೇವಾಸುರ ಸಂಗ್ರಾಮ ಆಯ್ತಲ್ಲ ಅದು ನೋಡು ಅಂತ. ಎಷ್ಟು ಚೆನ್ನಾಗಿ ಎಲ್ಲವನ್ನ ದಾಖಲೆ ಇಟ್ಟಿರ್ತಾರೆ ನೋಡಿ. ಮನೆಯಲ್ಲಿ ನಮಗಿಂತ ಹೆಚ್ಚಾಗಿ ನಮ್ಮ ಪರಿಚಾರಕರಿಗೆ ನಮ್ಮ ಆಗು ಹೋಗು ಗೊತ್ತಾಗಿರುತ್ತೆ. ನಾವು ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಎಂಥದ್ದು ಅನ್ನೋದೆಲ್ಲ ಸ್ವಲ್ಪ ದೂರದಿಂದ ನಿಂತಾಗ ನಮ್ಮ ನಡವಳಿಕೆ ಎಲ್ಲ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದನ್ನೇ ಇಟ್ಟುಕೊಂಡು ಅವಳು ಹೇಳ್ತಾಳೆ, ನೀನು ಆ ದೇವಾಸುರ ಸಂಗ್ರಾಮ ಕಾಲದಲ್ಲಿ ಶಂಬರಾಸುರನ ಎದುರಿಗೆ
ದಶರಥ ಯುದ್ಧಕ್ಕಾಗಿ ಹೋದಾಗ ಶಂಬರ ಮಹಾಮಾಯಾವಿ, ಅವನನ್ನು ಎದುರಿಸೋದಕ್ಕೆ ದಶರಥನೇ ನಿನ್ನ ಜೊತೆ ಹೋದ, ನೀನು ರಥದಲ್ಲಿ ಅವನಿಗೆ ಸಹಕಾರಿಯಾಗಿದ್ದು ಯುದ್ಧಕ್ಕೆ ತುಂಬ ಒಳ್ಳೆಯ ಒತ್ತಾಸೆಯನ್ನು ಕೊಟ್ಟೆ, ಆಗ ಅವನು 2 ವರ ಕೊಟ್ಟ ಅಂತ. ಕೆಲವು ಕಥೆಗಳಲ್ಲಿ ಬೆರಳನ್ನು ಆ ರಥದ ಕಡಾಣಿ ಮುರಿದು ಹೋಗಿದ್ದರಿಂದಾಗಿ ಇಟ್ಟದ್ದು ಅಂತೆಲ್ಲ, ಅದು ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಅದು ಮಾರ್ಮಿಕವಾಗಿ 2 ಬೆರಳನ್ನು ಇಟ್ಟಿದ್ದಕ್ಕೆ 2 ವರ ಅನ್ನುವಂತೆ ಮಾಡಿದ್ದು ಅಂತ. ಇರಲಿ, ಅವೆಲ್ಲ ಉತ್ತರೋತ್ತರವಾದಂತಹ ಹೇತು ನಿರ್ಮಾಣ ಕ್ರಮಗಳು. ಇಲ್ಲಿ ನಮಗೆ ಆ ಸ್ವಾರಸ್ಯ, ಅವಳು ದೊಡ್ಡ ಸಹಾಯ ಮಾಡಿದಳು ಅಂತ. ನ್ಯಾಚುರಲ್, ಬಹಳ ಸಹಜ. ಯಾರು ನಮಗೆ ಆಪತ್ಕಾಲದಲ್ಲಿ ಸಹಾಯ ಮಾಡ್ತಾರೋ ಅವರಿಗೆ ತುಂಬ ಸಂತುಷ್ಟ ಚಿತ್ತರಾಗಿ ವರವನ್ನು ಕೊಡುವಂಥದ್ದು. ಹಾಗಾಗಿ ಆ ವರವನ್ನು ಈಗ ಬಳಸ್ಕೊಂತ. ಅರೆ, ಮಂಥರೆಗೆ ಒಂದು ಗೊತ್ತಿಲ್ಲ, ಕೇಕೈ ಮಹಾರಾಜ ಗುಟ್ಟಾಗಿ ದಶರಥನ ಹತ್ರ ಪ್ರಮಾಣ ಮಾಡಿಸಿಕೊಂಡಿದ್ದು. ಅದು ಕೆಲವರ ವ್ಯಾಖ್ಯಾನಕಾರರ ಪ್ರಕಾರ ಜನಕನಿಗೆ ಗೊತ್ತಿತ್ತು ಅಂತ. ದಶರಥ ನೋಡಿ ಜನಕನಿಗೂ ಕೂಡ ತಿಳಿಸಲಿಲ್ಲ ಈ ಪಟ್ಟಾಭಿಷೇಕದ ವಾರ್ತೆಯನ್ನು. ಕೇಕೈ ದೇಶವೇನೋ ಬಹಳ ದೂರ ಇದೆ, ಆದರೆ ಕೋಸಲದಿಂದ ಮಿಥಿಲೆಗೆ ಅಂಥ ದೊಡ್ಡ ದೂರ ಇಲ್ಲ. ವಿದೇಹ ಮತ್ತು ಕೋಸಲ ಪಕ್ಕದವು. ಅಯೋಧ್ಯೆಯಿಂದ ಮಿಥಿಲ ಹೆಚ್ಚಂದರೆ ಒಂದು 3 ದಿವಸದ ಪ್ರಯಾಣ. ಬರ್ಬೋದಾಗಿತ್ತು 1 ವಾರದೊಳಗೆ, ಏನು ಕಷ್ಟವಲ್ಲ. ಕೇಕೈವಾದರೂ ಸುಮಾರು ಒಂದು 3 ತಿಂಗಳ ಪ್ರಯಾಣ ಆಗುತ್ತೆ. ಅಂದರೆ ಏನರ್ಥ, ಈ ಅಗ್ರಿಮೆಂಟ್ ಯಾವುದನ್ನು ಮಾಡಿಕೊಂಡ ಕೇಕೈ ಮಹಾರಾಜ ದಶರಥ, ಆಗ ಸಾಕ್ಷಿಯಾಗಿದ್ದವನು ಜನಕ. ಅವನು ರಾಜರ್ಷಿ, ತನ್ನ ಅಳಿಯನಿಗೆ ರಾಜ್ಯ ಸಿಗದೇ ಇದ್ದರೂ ಪರವಾಗಿಲ್ಲ, ನ್ಯಾಯ ತಪ್ಪಬಾರದು ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಜನಕನನ್ನು ಕೂಡ ಮೂಲೆಗಿಟ್ಟಿದ್ದು ಅನ್ನುವಂಥದ್ದು ಒಂದು ಇಂಟರ್ಪ್ರಿಟೇಷನ್. ಅದು ಹೇಗೆ ಇದ್ದರೂ ರಾಮಾಯಣದಲ್ಲಿ ಅದಕ್ಕೆ ಅಂತ ಆಧಾರ ಸಿಗುವುದಿಲ್ಲ. ಒಟ್ಟಿನಲ್ಲಿ ನಿನಗೆ ಈ 2 ವರ ಇರುವ ಕಾರಣ, 1 ವರದಿಂದ ರಾಮನನ್ನು ಕಾಡಿಗಟ್ಟು, ಮತ್ತೊಂದು ವರದಿಂದ ಭರತನ ಪಟ್ಟಾಭಿಷೇಕಕ್ಕೆ ವ್ಯವಸ್ಥೆ ಮಾಡಿಕೊಂತ. ಅದು ನೋಡಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದಾಳೆ ಅಂದರೆ, ತೌಚ ಯಾಚಸ್ವ ಭರ್ತಾರಂ ಭರತಸ್ಯಾಭಿಷೇಚನಂ ಪ್ರವ್ರಾಜನಂತು ರಾಮಸ್ಯ ತ್ವಂ ವರ್ಷಾಣಿ 14 14 ವರ್ಷ. ಅದಕ್ಕೆ ಕೆಲವು ವ್ಯಾಖ್ಯಾನಗಳಲ್ಲಿ ಬರುವ ಒಂದು ಸೂಕ್ಷ್ಮ ಸ್ವಾರಸ್ಯ ಏನೆಂದರೆ, ಕೃತಯುಗದಲ್ಲಿ 15 ವರ್ಷಗಳ ಬಳಿಕ ಒಬ್ಬ ವ್ಯಕ್ತಿ ಸ್ವಸ್ಥಾನಕ್ಕೆ ಬಂದರೆ ಅವನಿಗೆ ಪ್ರಾಪರ್ಟಿ ರೈಟ್ಸ್ ಸೀಸ್ ಆಗಿರುತ್ತವೆ. ತ್ರೇತಾಯುಗಕ್ಕೆ 14 ವರ್ಷ, ದ್ವಾಪರ ಯುಗಕ್ಕೆ 13 ವರ್ಷ, ಕಲಿಯುಗಕ್ಕೆ 12 ವರ್ಷ ಅಂತ. ಹಾಗಾಗಿ ಪ್ರಾಪರ್ಟಿ ರೈಟ್ಸ್ ಸೀಸ್ ಆದಮೇಲೆ ರಾಮ ಬಂದು ಏನೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ. ಅಂದರೆ ಈ ಮಂಥರೆಗೆ ಎಷ್ಟೆಲ್ಲ ಬುದ್ಧಿ ಹೇಗೆ ಬಂತು ಭಗವಂತನಿಗೆ ಗೊತ್ತು, ಅವಳನ್ನು ನಿರ್ಮಾಣ ಮಾಡಿದ ವಿಧಿಗೆ ಗೊತ್ತು. ಆಮೇಲೆ ಹೇಳ್ತಾಳೆ, ಕ್ರೋಧಾಗಾರಂ ಪ್ರವಿಶ್ಯಾದ್ಯ ಕ್ರುದ್ಧೇ ವಾಶ್ವಪತೆ ಸುತೆ, ಮತ್ತೆ ನೀನು ಕೋಪಗ್ರಹಕ್ಕೆ ಹೋಗು ಅಂತ. ನೀನು ಅಶ್ವಪತಿ ಕೇಕೆಯನ ಮಗಳಲ್ವೇ ಅಂತ. ಅಶ್ವಪತಿ ಕೇಕೆಯ ಕೋಪ ಮಾಡ್ಕೊಳ್ಳೋದಕ್ಕೆ ಪ್ರಸಿದ್ಧನಾಗಿದ್ದನೋ ಏನೋ ಗೊತ್ತಿಲ್ಲ, ಆದರೆ ಉಪನಿಷತ್ತುಗಳಲ್ಲಿ ಅಶ್ವಪತಿ ಕೇಕೈ ಮಹಾರಾಜ ಪರಮಧಾರ್ಮಿಕನಾಗಿದ್ದ, ಅವನ ರಾಜ್ಯ ನಿಷ್ಕಂಟಕವಾಗಿತ್ತು, ಸಜ್ಜನರಿಂದ ಸದ್ವಿಚಾರಿಗಳಿಂದ ಸದ್ವರ್ತನೆಯವರಿಂದ ತುಂಬಿತ್ತು, ಅವನು ಉದ್ದಾಲಕಾದಿ ಮಹರ್ಷಿಗಳಿಗೆ ಬ್ರಹ್ಮೋಪದೇಶವನ್ನು ಮಾಡಿದಂಥವನು ಅಂತೆಲ್ಲ ಬರುತ್ತೆ ಛಾಂದೋಗ್ಯದಲ್ಲಿ. ಎಂಥ ತಂದೆಗೆ ಎಂಥ ಮಗಳು ಅಂತ ಅನ್ಬಹುದು. ಅಥವಾ ಆತನ ವಂಶದಲ್ಲಿ ಬಂದವನೋ ಇವನು, ಅದು ಗೊತ್ತಿಲ್ಲ, ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ತಾತ್ಪರ್ಯತಃ ಕೈಕೇಯಿ ಇಂಥ ದುರ್ಭಾವನೆಗಳಿಗೆ ಅವಕಾಶ ಕೊಡುವಂಥ ಮನಸ್ಸಿನವಳಾಗಿದ್ದಳು ಅಂತ ರಾಮಾಯಣದಲ್ಲಿ ತಿಳಿಯುತ್ತೆ. ಅವಳು ಕೋಪಗ್ರಹಕ್ಕೆ ಹೋದಳು. ಹಿಂದೆ ಎಲ್ಲ ಮಹಾರಾಜರು ಅರಮನೆಗಳನ್ನು ಕಟ್ಟಿಸಿದಾಗ ಎಲ್ಲ ಕೊಠಡಿಗಳ ಜೊತೆಗೆ ಕೋಪಗ್ರಹ ಕೂಡ ಒಂದು ಮಾಡ್ತಾ ಇದ್ರು ಅಂತ. ಅದು ನಮಗೆ ನಮ್ಮ ತೆಲುಗಿನ ಪ್ರಬಂಧ ಕಾವ್ಯಗಳಲ್ಲಿ ಒಬ್ಬ ಪ್ರಸಿದ್ಧ ಕಾವ್ಯ ಬರೆದಂತಹ ಮುಕ್ಕುತಿಮ್ಮನ ಅಥವಾ ನಂದಿತಿಮ್ಮನ ಪಾರಿಜಾತಾಪಹರಣಮು ಅನ್ನುವ ರಮಣೀಯವಾದ ಕಾವ್ಯದಲ್ಲಿ ಗೊತ್ತಾಗುತ್ತೆ ಸತ್ಯಭಾಮೆ ಕೋಪಗೃಹಕ್ಕೆ ಹೇಗೆ ಹೋದಳು ಅಂತ. ಅದಕ್ಕೆ ಬೇರೆ ಒಂದು ಡ್ರೆಸ್ ಕೋಡ್, ಕಪ್ಪು ಸೀರೆ ಉಟ್ಕೊಳ್ಬೇಕು, ಜುಟ್ಟು ಬೇರೆ ಹೊಯ್ಕೊಂಡಿರಬೇಕು, ಆಭರಣಗಳನ್ನೆಲ್ಲ ಬಿಸಾಕಬೇಕು. ಅದು ಹೇಗೆ ಅಂದರೆ ನಾನು ಹೋಗಿರೋದು ಕೋಪಗ್ರಹಕ್ಕೆ ಅಂತ ಗೊತ್ತಾಗುವಂತೆ ಇರಬೇಕು. ಆಭರಣಗಳನ್ನು ಅಲ್ಲಲ್ಲಿ ದಾರಿ ತೋರಿಸುವಂತೆ ಬಿಸಾಟಿರಬೇಕು. ಆ ಗಂಡ ಅನ್ನುವ ಪ್ರಾಣಿ ಬಂದವನು ಅದನ್ನೆಲ್ಲ ಹೆಕ್ಕಿಕೊಂಡು ಅಲ್ಲಿಗೆ ಹೋಗಬೇಕು, ಕೈಗೆ ಬಿದ್ದು ಕಾಲಿಗೆ ಬಿದ್ದು ಯಾಚನೆ ಮಾಡಿ ಒಪ್ಪಿಸಿಕೊಡಬೇಕು. ಈ ರೀತಿಯಾದದ್ದೆಲ್ಲ ಒಂದು ಕಾವ್ಯ ಸಮಯವಾಗಿ ಬೆಳೆಯುವ ಮಟ್ಟಿಗೆ ಅದಕ್ಕೂ ವಾಲ್ಮೀಕಿಯಲ್ಲಿ ಸೂಚನೆ ಸಿಗುತ್ತೆ, ಕೋಪಾಗಾರಂ ಪ್ರವಿಶ್ಯಾದ್ಯ. ಆಮೇಲೆ ಏನು ಮಾಡಬೇಕು ಅದು ಹೇಳ್ತಾಳೆ. ರುದಂತಿ ಪಾರ್ಥಿವಂ ದೃಷ್ಟ ಜಗತ್ಯಾಂ ಶೋಕಲಾಲಸ, ಅಳುತ್ತಾ ಇರಬೇಕು ನೀನು, ಗೋಳಾಡ್ತಾ ಇರಬೇಕು. ಮತ್ತು ಮಲಿನವಾಸಸಿ, ಹರಕು ಬಟ್ಟೆ ಉಟ್ಕೊಂಡು ಕೊಳೆ ಬಟ್ಟೆ ಉಟ್ಕೊಂಡು ಗೋಳಾಡ್ತಾ ಇರಬೇಕು ಅಂತ ಅದನ್ನು ಹೇಳಿಬಿಡ್ತಾಳೆ.
ಹೀಗಿದ್ದರೆ ಯಾಕೆ ಏನು ಅಂತ ಎಲ್ಲರೂ ವಿಚಾರಿಸ್ತಾರಲ್ವ, ಆ ರೀತಿಯಾಗಿ ಆಗಬೇಕು ಅಂತ ಡಿ ವಿ ಜಿಯವರು ತುಂಬ ಚೆನ್ನಾಗಿ ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಕಡೆ ಬರೀತಾರೆ. ಮುಳುಬಾಗಲಿನಲ್ಲಿ ಅವರ ಮನೆ ಹತ್ತಿರ ವೆಂಕಟನಾರಾಯಣ ಭಟ್ರು ಅಂತ ಒಬ್ಬರು ಪುರೋಹಿತರಿದ್ದರಂತೆ. ಅವರ ಹೆಂಡತಿ ಗಂಡ ಇಬ್ಬರಿಗೂ ಅದೇನೋ ಅಷ್ಟು ಸರಿ ಬರ್ತಾ ಇರಲಿಲ್ಲ. ಮಕ್ಕಳು ಹೆಚ್ಚು ಇರಲಿಲ್ಲ, ಒಬ್ಬಳೇ ಮಗಳಿದ್ದದ್ದು, ಎಲ್ಲೋ ದೂರದಲ್ಲಿದ್ದದ್ದು. ಹಾಗಾಗಿ ಇವರಿಬ್ಬರೇ ಸದಾ ತಗಾದೆ, ಹೆಂಡತಿ ತಗಾದೆ ಮಾಡಿಕೊಂಡೇ ಇರುವಂಥದ್ದು. ಒಂದು ದಿವಸ ಲಕ್ಷಣವಾಗಿ ಹರಕು ಸೀರೆ ಉಟ್ಟುಕೊಂಡು ಒಂದು ಚೊಂಬನ್ನು ಇಟ್ಕೊಂಡು ಎಲ್ಲರ ಮನೆಗೂ ಭಿಕ್ಷೆ ಕೆಳಗೆ ಬಂದ್ಬಿಟ್ರಂತೆ ಆಕೆ. ಇದೇನಮ್ಮ ಮಹಾರಾಜರಂತೆ ನಿಮ್ಮ ಗಂಡ ಇರುವಾಗ, ನಿಮ್ಮ ಮನೆ ಇರುವಾಗ ನೀವು ಅದನ್ನೆಲ್ಲ ನಮ್ಮ ಯಜಮಾನರಿಗೆ ಹೇಳಿ, ನಾನಂತೂ ಹೀಗೆ ಅಂತ ಎಲ್ಲರ ಮನೆಯಲ್ಲೂ ತಿರುಗಿ ತಿನ್ನೋದಕ್ಕೇನೆ ಅವ್ರು ಇದ್ದುಬಿಟ್ರಂತೆ. ಯಾವುದೋ ಒಂದು ಧರ್ಮಛತ್ರ ಒಂದು ಮುಳುಬಾಗಲಿನಲ್ಲಿ ಇದ್ದಿದ್ದು, ಆ ಕೊಠಡಿ ಒಳಗೆ ಇದ್ದು ದಿವಸ ಭಿಕ್ಷೆ ಎತ್ಕೊಂಡು ಬರೋದು, ಅದನ್ನು ಬೇಯಿಸ್ಕೊಳ್ಳೋದು, ಹಸಿ ಇದ್ದರೆ ಬೇಯಿಸ್ಕೊಳ್ಳೋದು, ಬೆಂದಿದ್ರೆ ಹಾಗೆ ತಿನ್ನೋದು, ಆ ಥರ ಇದ್ದರಂತೆ. ಕಡೆಗೂ ಅಂತೂ ಒಂದು ದಿವಸ ಅವರ ಘಟ ಎಗರ್ತು. ಆಗ ಆ ಒಂದು ಧರ್ಮಛತ್ರದ ಕೊಠಡಿಯಲ್ಲಿ ಆಕೆ ಸತ್ತರು. ಬಾಗಿಲಿಗೆ ಬಂದ ಜನಕ್ಕೆ ತಿಳಿಯಿತು. ಗಂಡ ವೆಂಕಟನಾರಾಯಣ ಭಟ್ರಿಗೆ ಹೇಳಿದ್ರು. ಅವರು ಬಂದರು. ಎಲ್ಲ ನಡೆಯಬೇಕು, ಚಟ್ಟ ಕಟ್ಟುವಂಥದ್ದು ಎಲ್ಲ ಜಂಬೂ ಸವಾರಿ ಥರ ಬೊಂಬೂ ಸವಾರಿಗೆ ಸನ್ನಾಹ ನಡೀತಾ ಇದ್ದಾಗ ಅವರು ಅಲ್ಲಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ನೇಟಿದೆ ಮಹಾಸುದಿನಮು ಅಂತ ಒಂದು ಹಾಡು ಹೇಳ್ತಾ ಇದ್ರಂತೆ. ಇದೇ ಮಹಾಸುದಿನ ಅಂತ. ಆಗ ಯಾರೋ ಬಂದು, ಅಲ್ಲ ವೆಂಕಟನಾರಾಯಣ, ಈ ತರಹ ಹಾಡುಗಳು ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ಏನು ಮಾಡೋದು, ಆಕೆಗೂ ಅವಳ ಸಾವು ಮುಕ್ತಿ, ನನಗೂ ಅವಳ ಸಾವು ಮುಕ್ತಿ ಅಂತ ಒಂದು ಇಂಗ್ಲಿಷ್ನ ಎಪಿಟ್ಯಾಫ್ ಉಂಟಲ್ಲ, ಗೋರಿ ಗೀತೆ. ಇಲ್ಲಿ ಮಲಗಿ ಹೇಳೆನ್ನ ಕಾಂತೆ, ಇವಳಿಗೀಗ ನಿಶ್ಚಿಂತೆ, ನನಗೂ ಅಂತೆ ಅಂತ. ಹಾಗಾಗತ್ತೆ. ಈ ಥರದ ಸಂಸಾರ ಯಾವ ಪ್ರಯೋಜನಕ್ಕೆ, ಯಾವ ರೀತಿ ಆಗುತ್ತೆ, ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ ಕೈಕೇಯಿ ಏನು ಅನರ್ಥಕ್ಕೆ ಕೈ ಹಾಕಿದ್ದಾಳೆ ಅಂತ. ಅವಳು ಒಂದನ್ನು ಯೋಚನೆ ಮಾಡಲಿಲ್ವಲ್ಲ, ರಾಮ ತನ್ನನ್ನಿಷ್ಟು ಗೌರವಿಸ್ತಾನೆ ಅಂದರೆ ರಾಮ ಭರತರ ಮಧ್ಯೆ ಇಂಥ ಪ್ರೇಮ ಇರುತ್ತೆ ಅನ್ನೋದನ್ನು ಊಹೆ ಮಾಡಿಕೊಳ್ಳಿಲ್ಲ. ಮತ್ತು ದಶರಥ ತನಗೆ ಸಂತೋಷವಾಗಿ ವರ ಕೊಡ್ತಾನ, ಕೊಟ್ಟು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವ? ಯೋಗ ರಾಜ್ಯ ನಮಗೆ ಸಿಕ್ಕಿಬಿಡ್ಬೋದು, ಆದರೆ ಕ್ಷೇಮ ನೆಮ್ಮದಿಯಾಗಿ ಉಳಿದೀತ, ಅದನ್ನು ಯೋಚನೆ ಮಾಡಲಿಲ್ಲ. ಮತ್ತು ಇವಳಂತೂ ಮತ್ತೆ ಮತ್ತೆ ಹೇಳ್ತಾಳೆ, ಹೀಗೆ ಅವನು ಹೋದ ಇವನು ಬಂದ ಅಂದರೆ ಸರಿಯಾಗುತ್ತೆ ಅಂತ. ಆಗ ಬಹಳ ಸಂತೋಷವಾಗುತ್ತೆ. ಕುಬ್ಜೆ ತ್ವಾಂ ನಾವಜಾನಾಮಿ ಶ್ರೇಷ್ಠಾಂ ಶ್ರೇಷ್ಠಾಭಿದಾಯಿನಿಂ. ಅಯ್ಯೋ ಕುಬ್ಜೆ, ನಿನ್ನಂಥ ಬುದ್ಧಿವಂತಳು ಎಷ್ಟು ಚೆನ್ನಾಗಿ ನಿನಗೆ ಬುದ್ಧಿ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ. ಆಹಾ, ಪೃಥಿವ್ಯಾಮಸಿ ಕುಬ್ಜಾನಾಂ ಉತ್ತಮ ಬುದ್ಧಿ ನಿಶ್ಚಯೇ. ಎಲ್ಲ ಜಗತ್ತಿನ ಗೂನಿಯರ ಪೈಕಿ ನೀನೇ ಬುದ್ಧಿವಂತೆ. ಹಾಗೆ ನೋಡಿದರೆ ಗೂನು ಬೆನ್ನವರೇ ಬುದ್ಧಿವಂತರು. ತ್ವಮೇವತು ಮಮಾರ್ಥೇಶು ನಿತ್ಯಯುಕ್ತ ಹಿತೈಷಿಣಿ. ನೀನು ನನಗಾಗಿ ಹಿತೈಷಿಣಿಯಾಗಿ ದೇವಲೋಕದಿಂದ ಎಳೆದು ಬಂದಿದ್ದೀಯಾ. ತ್ವಂ ಪದ್ಮವಿವ ವಾತೇನ ಸನ್ನತಾ ಪ್ರಿಯದರ್ಶನ. ಅಯ್ಯೋ, ನೀನು ಬಂದಿದ್ದರಿಂದ ಎಷ್ಟು ಚೆನ್ನಾಗಿ ನನಗೆ ಒಳ್ಳೆಯದಾಗ್ತಾ ಇದೆ. ನಿನ್ನ ಬಾಗಿರುವ ಬೆನ್ನು ಹೇಗಿದೆ ಅಂದರೆ ಗಾಳಿಗೆ ಬಾಗಿದ ಕಮಲದ ನಾಳ ಇದ್ದಂತೆ ಕಾಣಿಸುತ್ತೆ. ಹೀಗೆ ಬಾಗಿದ ನಿನ್ನ ಬೆನ್ನು ಬಾಗಿರುವ ಕಮಲದ ನಾಳ, ಮತ್ತು ಅರಳಿರುವ ಕಮಲ ನಿನ್ನ ಮುಖ. ಈ ರೀತಿ ಇವಳು ಹೊಗಳಿಕೆಗೆ ಶುರು ಮಾಡಿಬಿಟ್ಲು. ಇನ್ನೆಂಥದ್ದು. ಉರಸ್ತೇಭಿನಿವಿಷ್ಟಂ ವೈ ಅವತ್ಸ್ಕಂದಂ ಸಮುನ್ನತಂ. ಮತ್ತು ನಿನ್ನ ಎದೆ ಹೆಮ್ಮೆಯಿಂದ ಹೆಗಲನವರೆಗೆ ಚಾಚಿಕೊಂಡು ಬಾಗಿದೆ. ಮತ್ತೆ ನಿನ್ನ ಎದೆ ಬೆನ್ನು ಎರಡು ಒಂದೇ ಥರ ಕಾಣಿಸುತ್ತೆ. ಡುಬ್ಬು ಡುಬ್ಬಿಗೆ ಎಷ್ಟು ಚೆನ್ನಾಗಿದೆ. ನಿನ್ನು ಎಷ್ಟು ಸುಂದರಿಯಾಗಿದ್ದೆ. ವಿಮಲೆಂದು ಸಮಂ ವಕ್ತ್ರಂ ಅಹೋ ರಾಜಸಿ ಮಂಥರೆ. ನೀನು ಚಂದ್ರಬಿಂಬ ಸಂಕಾಶವಾದ ಮುಖದಿಂದ ಕೂಡಿದ್ದೀಯ. ಅಗ್ರತೋ ಮಮ ಗಚ್ಚಂತಿ ರಾಜಹಂಸೇವ ರಾಜಸೆ. ನನ್ನ ಮುಂದೆ ನೀನು ಹೋಗ್ತಾ ಇದ್ದರೆ ರಾಜಹಂಸ ಓಡಾಡದಂತೆ ಕಾಣಿಸ್ತಾ ಇದೀಯಾ. ಜಂಘೆ ಭೃಶಂ ಉಪನ್ಯಸ್ತೆ ಪಾದೋ ಚಾಪ್ಯಾಯತಾ ಉಭೋ. ಮಂಡಿ ಮೊಣಕಾಲು ಎಲ್ಲ ಎಷ್ಟು ಚೆನ್ನಾಗಿದೆ ನಿನಗೆ. ಆಸನ್ಯ ಶಂಬರೇ ಮಾಯ ಸಹಸ್ರ ಮಸುರಾಧಿಪೆ. ಸರ್ವಾಸ್ತ್ವಯೇ ನಿವಿಷ್ಟಾಸ್ತ ಭೂಯಶ್ಚಾನ್ಯ ಸಹಸ್ರಶಃ. ಶಂಬರಾಸುರನಿಗೆ ಎಷ್ಟೆಲ್ಲ ಮಾಯ ಇದೆ, ಅದಕ್ಕಿಂತ 1000 ಪಟ್ಟು ನಿನಗೆ ಜಾಸ್ತಿ ಇದೆ. ತವೇದಂ ಸ್ಥಗುಯದ್ದೀರ್ಘಂ ರಥ ಘೋಣಾಮಿ ವಾಯತಂ. ರಥದ ಮೂಕಿ ಇದ್ದಂತೆ ನಿನ್ನ ಗೂನು ಬೆನ್ನು ಎಷ್ಟು ಮೇಲಕ್ಕೆ ಚಾಚಿಕೊಂಡಿದೆ. ಮತಯ ಕ್ಷಾತ್ರ ವಿದ್ಯಾಶ್ಚ ಮಾಯಾಶ್ಚಾತ್ರ ವಸಂತಿತೆ. ನಿನ್ನ ಮಾಯೆ, ಮರಳು, ತಂತ್ರ, ಕಪಟ ಎಲ್ಲ ಈ ಗೂನೊಳಗೆ ಚೆನ್ನಾಗಿ ನಿಧಿಯಂತೆ ಗಂಟಾಗಿದೆ. ಹಾಗಾಗಿ ಅತ್ರತೆ ಪ್ರತಿಮೋಕ್ಷಾಮಿ ಮಾಲಾಂ ಕುಬ್ಜೆ ಹಿರಣ್ಮಯೀಂ. ನಿನಗೆ ಈ ಡುಬ್ಬಕ್ಕೆ ನಾನು ಮಾಲೆ ಹಾಕ್ತೀನಿ, ಬಂಗಾರದ ಮಾಲೆನ. ಅದು ಮಾತ್ರವಲ್ಲ, ಈ ಡುಬ್ಬಕ್ಕೆ ಒಂದು ಕವಚ, ಒಂದು ಶಿಖರವನ್ನೇ ದೇವಸ್ಥಾನದ ಗೋಪುರ ಇದ್ದಂತೆ ಮಾಡಿಸ್ಕೊಟ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಲಬ್ಧಾರ್ಥಾಚ ಪ್ರತೀತಾಚ ಲೇಪಯಿಷ್ಯಾಮಿ ತೇಸ್ತಗು. ಅದಕ್ಕೆ ಚಂದನ ಹಚ್ತೀನಿ. ಮುಖೇ ಚ ತಿಲಕಂ ಚಿತ್ರಂ ಜಾತರೂಪಮಯಂ ಶುಭಂ. ನಿನಗೆ ತಿಲಕ ಇಟ್ಟು ಅಲಂಕಾರ ಮಾಡ್ತೀನಿ. ಏನೆಲ್ಲ ಹೇಳೋದಕ್ಕೆ ಆರಂಭ ಮಾಡ್ತಾಳೆ ಅಂದರೆ ಇದು ವಿಪರೀತ ವರ್ತನೆಯ ವಿಕೃತ ಹಾಸ್ಯವಾಗಿ ನಮಗೆ ತೋರುತ್ತೆ.
ಆಮೇಲೆ ಜನರು ಯಾರು ನಿನ್ನನ್ನು ಗೇಲಿ ಮಾಡದಂತೆ ನಾನು ನೋಡ್ಕೊಳ್ತೀನಿ, ನಿನಗೆ ದಾಸದಾಸಿಯರನ್ನು ಕೊಡ್ತೀನಿ, ನಿನ್ನನ್ನು ಯಾರಾದರೂ ನೋಡಿ ನಕ್ಕರೆ ಅವರ ಹಲ್ಲು ಮುರಿತೀನಿ, ಹೀಗೆಲ್ಲ ಮಾಡ್ತೀನಿ ಅಂಥೇಳಿ ಅವಳನ್ನು ಪ್ರಶಂಸೆ ಮಾಡಿ ಕಳಿಸ್ಕೊಡ್ತಾಳೆ. ಈ ಕಡೆ ದಶರಥ ಬರ್ತಾನೆ. ಇವೆಲ್ಲ ಲೋಕದಲ್ಲಿ ನಡೆಯುವಂಥದ್ದನ್ನೇ ಕವಿ ದುರ್ಬೀನು ಹಾಕಿ ತೋರಿಸ್ತಾನಲ್ಲ, ಅದು ತುಂಬ ಚೆನ್ನಾಗಿರುವಂಥದ್ದು. ಇಲ್ಲಿ ಕುವೆಂಪು ಅವರು ಕೂಡ ರಾಮಾಯಣದಲ್ಲಿ ಬಹಳ ಚೆನ್ನಾಗಿ ಅದನ್ನೆಲ್ಲ ವರ್ಣನೆ ಮಾಡ್ತಾಳೆ. ಹೇಳ್ತಾಳೆ ಅವಳು ಮಂಥರೆ, ಮರುಳೆ ಸೌಂದರ್ಯದಿಂ ಗೆಲ್ವನಂಗಜನ್ ಅಖಿಲ ಲೋಕವಂ ಕೋಸಲ ತನಗೊಂದು ತೃಣಮಲ್ತೆ. ನಿನ್ನ ಸೌಂದರ್ಯಕ್ಕೆ 3 ಲೋಕ ಗೆಲ್ಲಬಹುದು, ಈ ಕೋಸಲ ಒಂದು ಕಸ. ನಡೆ ತಳ್ವದಿರ್ ತೊರೆ ಇಳಿದ ಮೇಲೆ ಸಂಕವ ನಿಕ್ಕಲೇನಹುದು. ಹೊಳೆ ಬತ್ತೋದ ಮೇಲೆ ಅದಕ್ಕೆ ಸಂಕ ಕಟ್ಟಿದ್ರೆ ಏನು ಪ್ರಯೋಜನ? ಈಗಲೇ ಮಾಡಬೇಕು. ಪ್ರವಾಹ ಬರ್ತಾ ಇದೆ, ರಾಮ ಪ್ರವಾಹ. ಈಗಲೇ ನಿನ್ನ ಕೋಪ ಅನ್ನುವಂಥ ಬ್ರಿಡ್ಜ್ ಕಟ್ಟಿಕೊಂಡ್ರೆ ನಾವು ದಡ ಕಾಣ್ತೀವಿ, ಇಲ್ದಿದ್ರೆ ಇಲ್ಲ. ಕೋಪಗೃಹಮಂ ಸೇರ್ದು ನೆರವೇರುವನ್ನೆಗಂ ನಿನ್ನರಕ್ಕೆ ಹೊರಬಾರದಿರ್. ನಿನ್ನ ಮನಸ್ಸಲ್ಲಿರೋದು ಆಗುವವರೆಗೂ ನೀನು ಹೊರಗಡೆ ಬರಬೇಡ ಅಂತ ಹೇಳಿ ಕಳಿಸ್ಕೊಡ್ತಾಳೆ. ಇತ್ತ ಅವಳು ಕೋಪಗೃಹಕ್ಕೆ ಹೋದಾಗ ದಶರಥ ಬರ್ತಾನೆ. ದಶರಥ ಶುದ್ಧ ಅವಿವೇಕಿ ಅಂತ ಇಲ್ಲಿಯೇ ನಮಗೆ ಗೊತ್ತಾಗುವಂಥದ್ದು. ಅವನು ಆ ಹಾದಿಯನ್ನೇ ಹುಡುಕಿಕೊಂಡು ಬರ್ತಾನೆ. ಅವನು ತುಂಬ ಪ್ರೀತಿಯಿಂದ ಬರ್ತಾನೆ, ಬಹಳ ಕಾಂಕ್ಷೆಯಿಂದ ಬರ್ತಾನೆ. ಕೈಕೇಯಿ ನೆಲದ ಮೇಲೆ ಬಿದ್ದಿದ್ದಾಳೆ, ಕಿತ್ತು ಬಿಸಾಡಲ್ಪಟ್ಟ ಬಳ್ಳಿಯ ಹಾಗೆ, ಗುಂಪಿನಿಂದ ಪರಿತ್ಯಕ್ತವಾಗಿ ಗಾಯಗೊಂಡ ಹೆಣ್ಣಾನೆಯ ಹಾಗೆಲ್ಲ ಬಿದ್ದದ್ದಳು ಅಂತ ಮಹರ್ಷಿಗಳು ಹೋಲಿಸ್ತಾರೆ. ಅವನು ನೋಡಿದ ತಕ್ಷಣ ಹೇಳುವ ಮಾತು ನೋಡಿ, ನಿನಗೇನು ರೋಗ ಬಂತೆ, ಮನಸ್ಸಿನಲ್ಲಿ ಸರಿಯಾಗಿಲ್ವೇ, ಯಾವುದಾಯಿತು, ಯಾತಕ್ಕೆ, ಯಾರಾದರೂ ಅವಮಾನ ಮಾಡಿದ್ರ, ಬೈದರೆ ಏನು ಮಾಡಿದ್ರು ಹೇಳು, ನಾನು ಬದುಕಿರುವಾಗ ನೀನು ನೆಲದ ಮೇಲೆ ಯಾಕಿರಬೇಕು? ಕಃಪ್ರಿಯಂ ಲಭತಾ ಮಧ್ಯ ಕೋವಾ ಸುಮಹದ ಅಪ್ರಿಯಂ ಮಾರೋದಿರ್ ಮಾಚಕಾರ್ಷಿಸ್ತ್ವಂ ದೇವಿ ಸಂಪರಿಶೋಷಣಂ. ನಿನ್ನ ಮನಸ್ಸಿನಲ್ಲಿ ಯಾರಿಗೆ ಒಳ್ಳೇದು ಮಾಡಬೇಕು ಅಂತಿದೆ ಹೇಳು, ಅಥವಾ ಯಾರಿಗೆ ಕೆಟ್ಟದ್ದು ಮಾಡಬೇಕು ಅಂತಿದೆ ಹೇಳು, ಅದನ್ನು ನಾನು ಮಾಡ್ತೀನಿ. ಅವಧ್ಯ ವಧ್ಯತಾಂ ಕೋವ ವಧ್ಯ ಕೋವ ವಿಮುಚ್ಯತಾಂ. ಯಾವ ನಿರಪರಾಧಿಯನ್ನು ಸಾಯಿಸಬೇಕು, ಯಾವ ಅಪರಾಧಿಯನ್ನು ಗಲ್ಲು ಶಿಕ್ಷೆಯಿಂದ ಬಿಡುಗಡೆ ಮಾಡಬೇಕು ಹೇಳು, ಅದು ಮಾಡ್ತೀನಿ ಅಂತ. ಇಂಥ ಮಾತನ್ನು ದಶರಥ ಹೇಳೋದಾದರೆ ಅವನಿಗೆ ಚೆನ್ನಾಗಿ ಲಕ್ಷಾರತಿ ಮಹಾಮಂಗಳಾರತಿ ಮಾಡದಂತೆ ಆಯಿತೋ ಇಲ್ವೋ. ಇಲ್ಲಿ ಮಹರ್ಷಿಗಳು ದೊಡ್ಡವರ ಅವಿವೇಕ ಏನು ಅನ್ನೋದನ್ನು ತೋರಿಸ್ತಾರೆ. ನೆನ್ನೆಯೇ ಹೇಳಿದೆ, ದಶರಥ ಭರತನ ಮನಸ್ಸು ಏನೋ ಹೇಳೋಕ್ಕಾಗೋಲ್ಲ, ಅವನು ದೂರ ಇದ್ದಾನೆ, ಆಗಲೇ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿದನಲ್ಲ. ಇದು ಒಂದು ಕಡೆ ಎರಡು ಕಡೆ ಅಲ್ಲ, ಕನ್ಸಿಸ್ಟೆಂಟ್ ಆಗಿ ಬರುತ್ತೆ. ದಶರಥ ಯಾವ ರೀತಿ ಕಪಟಿ ಅಂತ ಇಲ್ಲಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ರಾಜನಾದವನು ಹೇಳ್ಬೋದೆ, ನಿರಪರಾಧಿಯನ್ನು ಕೊಲ್ಲಬೇಕೇ ಕೊಲ್ತೀನಿ, ಅಪರಾಧಿಯನ್ನು ಬಿಡಿಸ್ಬೇಕೇ ಬಿಡಿಸ್ತೀನಿ. ಅವನೇನು ಸೆಂಟ್ರಲ್ ಮಿನಿಸ್ಟರ್ಗಳಿಗಿದ್ದಾರಲ್ಲ, ಕ್ರಿಮಿನಲ್ಸು, ನಕ್ಸಲೈಟ್ಸು, ಇವರುಗಳನ್ನೆಲ್ಲ ಮಂತ್ರಿ ಪದಕ್ಕೆ ಏರಿಸುವಂಥದ್ದು, ಸಾಚ ಆದವ್ರನ್ನ ಊಸ್ಟ್ ಮಾಡುವಂಥದ್ದು, ಈ ರೀತಿಯಾದದ್ದು ಕಾಣುವಂತೆ ಇರುವೆ. ತಮ್ಮ ಬಾಲಬಡಕರಾದವ್ರನ್ನ ಗವರ್ನರ್ಗಳನ್ನಾಗಿ ಮಾಡೋದು, ಪರಮ ಸಾತ್ವಿಕರಾದಂಥವ್ರನ್ನ ಗವರ್ನರ್ ಆಗಿಂದ ಕಿತ್ತಿ ಎಸೆಯುವಂಥದ್ದು, ಇದೆಲ್ಲ ನಡೆಯುವಂತೆಯೇ ಹಾಗೆ ಮಾಡ್ತೀನಿ ಅಂತ ಹೋದರೆ ದಶರಥನ ಮನಸ್ಸು ಯಾವ ಮಟ್ಟಕ್ಕೆ ಕಲುಷಿತವಾಗಿದೆ ಅಂದರೆ, ಒಬ್ಬ ಹೆಣ್ಣನ್ನು ಅನುನಯ ಮಾಡಬೇಕು ಅಂತಂದರೆ ಇದಕ್ಕೆಲ್ಲ ಬರ್ಬೋದೆ? ಇಲ್ಲ, ಮಾತಿನ ವರಸೆಗೆ ಹೇಳಿದ್ದು ಅಂತಂದರೆ ಅಷ್ಟು ದೊಡ್ಡ ಮಹಾತ್ಮ ಆದವನು ಹೀಗೆಲ್ಲ ಹೇಳಬಹುದಾ? ಒಂದು ಪಕ್ಷ ಕೇಳಿದ್ರೆ ಮಾಡೂ ಬಿಡ್ತಾ ಇದ್ನೋ ಏನೋ ಅನ್ನುವಂತೆ ಕಾಣಿಸುವಂತೆಯೇ ಅವನ ಚರ್ಯೆ ಇದೆ, ಆಕಸ್ಮಿಕವೇ ಅಲ್ಲ. ಮತ್ತು ಲೋಕರೂಢಿಯ ರಂಜನೆಗಾಗಿ ಹೇಳುವ ಮಾತು ದೇಶಾವರಿ ಮಾತುಗಳು ಸಭೆಯಲ್ಲಿ. ಆಂತರಂಗಿಕವಾಗಿ ಹೇಳುವಾಗ ಅಂತರಂಗದ ವಿಷಯವೇ ತಾನೇ ಬರುವಂಥದ್ದು. ನಿನಗೆ ಪ್ರೀತಿಗಾಗಿ ಏನು ಮಾಡಬೇಕು ಹೇಳು, ಯಾವ ದೇಶ ಗೆಲ್ಲಬೇಕು, ಏನು ಮಾಡಬೇಕು, ಎಷ್ಟು ಕೊಡಬೇಕು, ಯಾವುದು ಮಾಡಬೇಕು ಎಲ್ಲ ಹೇಳಿಬಿಡ್ತಾನೆ. ಯಾವುದ್ರ ಮೇಲೆ ಆಣೆ ಇಡಲಿ ಇದನ್ನೆಲ್ಲ ಕೇಳಿಬಿಡ್ತಾನೆ. ಹೀಗೆಲ್ಲ ಅಂದ ಮೇಲೆ ವರ ಕೊಡು ಅಂತಂದರೆ ಕೊಡಲ್ಲ ಅಂತ ಅನ್ನೋಕ್ಕಾಗುತ್ತಾ? ಇವನು ಮೊದಲಿಂದಲೂ ಕೂಡ ಓವರ್ ಎಂಥೂಸಿಯಾಸ್ಟಿಕ್ ಪ್ರಾಮಿಸ್ ಮಾಡಿಬಿಡೋದು ಸುಲಭ, ಅದನ್ನು ನೆರವೇರಿಸ್ಕೊಳ್ಳೋದು ಬಹಳ ಕಷ್ಟ ಅಲ್ವಾ? ಅದು ತುಂಬ ತುಂಬ ದೊಡ್ಡ ತೊಡಕು ನಮಗೆ ಬರುವಂಥದ್ದು. ಮಾತನ್ನು ಕೊಟ್ಟ ಮೇಲೆ ಮುಗಿಯಿತು, ಆಗ ವರದ್ವಯ ನಿರ್ಬಂಧವನ್ನು ಮಾಡ್ತಾಳೆ. ಕಥೆಯೆಲ್ಲ ನಮಗೆ ಗೊತ್ತಿರುವಂಥದ್ದು, ಹಾಗಾಗಿ ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಆಗ ಅವನು ಬೇಡ್ತಾನೆ, ಕಾಡ್ತಾನೆ, ಗೋಗರಿತಾನೆ. ಹಾಂ, ಸತ್ಯ, ಬಹಳ ಸತ್ಯ. ರೈಟ್ ಆನರಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಲೆಕ್ಚರ್ಸ್ ಆನ್ ರಾಮಾಯಣದಲ್ಲಿ ರಾಮಾಯಣ ಪಾತ್ರಗಳನ್ನು ತುಂಬ ಚೆನ್ನಾಗಿ
ಬಹಳ ಸೊಗಸಾಗಿ ಮಾನವ ಸ್ವಭಾವದ ಪ್ರತಿಫಲನ ಅನ್ನುವಂತೆ ತೋರಿಸ್ತಾರೆ. ಆದರೆ ದುರ್ದೈವದಿಂದ ಕೆಲವು ಈಚಿನ ವ್ಯಾಖ್ಯಾನಕಾರರು, ಪ್ರವಚನಕಾರರು ರೈಟ್ ಆನರಬಲ್ ವಿ ಶ್ರೀನಿವಾಸ ಶಾಸ್ತ್ರಿಗಳನ್ನು ಬಾಯಿಗೆ ಬಂದಂಗೆ ಬೈತಾರೆ. ಹಾಗೆ ಬೈಯೋರು ಮತಾಂಧರೇ ಹೊರತು ಮತ್ತಿನ್ನೇನೂ ಅಲ್ಲ. ಮತಾಂಧತೆ ಇದ್ದಾಗ ಆ ಮಾನುಷ ಭಾವದಿಂದ ನಾವು ಪಡ್ಕೊಳ್ಬೇಕಾದ ಫಲ ಇಲ್ಲದೆ ಗುಡಿ ಗುಂಡಾರ, ಭಕ್ತಿ, ಭಜನೆ ಅಂತ ರಾಗದ್ವೇಷಕ್ಕೆ ಬಂದು ನೆಲೆಯಾಗುವುದಾಗುತ್ತದೆ. ಶ್ರೀನಿವಾಸ ಶಾಸ್ತ್ರಿಗಳು ನಿರಂತರವಾಗಿ ರಾಮಾಯಣವನ್ನು ಅಧ್ಯಯನ ಮಾಡಿ ಎಲ್ಲ ವ್ಯಾಖ್ಯಾನಗಳನ್ನು ಪರಿಶೀಲಿಸಿ ಕಾವ್ಯದೃಷ್ಟಿಯಿಂದ, ಲೋಕದೃಷ್ಟಿಯಿಂದ ಮಾನುಷ ಸ್ವಭಾವವನ್ನು ತೆಗೆದು ತೋರಿಸ್ತಾರೆ. ದಶರಥನಲ್ಲಿ ಅದು ಕಾಣಿಸುವಂಥ ತೊಡಕು. ಆಮೇಲೆ ಕೈಕೇಯಿಯನ್ನು ಗೋಗರಿತಾನೆ, ಕಾಲಿಗೆ ಬೀಳ್ತೀನಿ, ಏನು ಮಾಡೋದು, ನಿನ್ನನ್ನು ಗೋಗರಿತೀನಿ, ನಿನಗೆ ದಾಸನಾಗಿರ್ತೀನಿ, ನಿನ್ನ ಮನೆಯನ್ನು ಪ್ರಕ್ಷಾಳನ ಮಾಡ್ತೀನಿ, ಏನೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ ನಾನು. ರಾಮ ಕಾಡಿಗೆ ಹೋಗ್ತಾನೆ ಅಂದರೆ ಕೌಸಲ್ಯ ಸತ್ತು ಹೋಗ್ತಾಳೆ. ಕೌಸಲ್ಯ ಸತ್ತ ಮೇಲೆ ರಾಮ ಉಳಿಯೋಲ್ಲ. ರಾಮ ಉಳಿಯೋಲ್ಲ ಅಂದರೆ ಸೀತೆ ಉಳಿಯೋಲ್ಲ. ಇವರ್ಯಾರು ಉಳಿಯೋಲ್ಲ ಅಂದರೆ ನಾನು ಉಳಿಯೋಲ್ಲ. ಇಂಥ ಸ್ಮಶಾನ ಇಟ್ಕೊಂಡು ಏನು ಮಾಡ್ತೀಯಾ ಅಂತ ಮತ್ತೆ ಮತ್ತೆ ಬಗೆಬಗೆಯಾಗಿ ಕೇಳ್ತಾನೆ, ಬೇಡ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ಸತೀಂ ತ್ವಾಂ ಅಹಮತ್ಯಂತಂ ವ್ಯವಸ್ಯಾಮ್ಯ ಸತೀಂ ಸತೀಂ ರೂಪಿಣೀಂ ವಿಷಸಂಯುಕ್ತಾಂ ಪೀತ್ವೇವ ಮದಿರಾಂ ನರಹ. ನಿನ್ನನ್ನು ಸತೀಮಣಿ ಅಂತ ಅಂದುಕೊಂಡೆ, ನೀನು ಅಸತಿಯಾಗಿದ್ದೀಯಾ. ನಿನ್ನ ರೂಪ ನೋಡಿದ್ರೆ ಎಷ್ಟು ಕೆಟ್ಟ ಹೃದಯವನ್ನು ಹೊಂದಿದೆ ಅಂತ ಗೊತ್ತಾಯಿತು. ನಾನು ನಿನ್ನನ್ನು ನೋಡಿ, ನಿನ್ನ ಸೌಂದರ್ಯ ನೋಡಿ ಮಧುರಾಪಾನ ಮಾಡಿ ಮತ್ತನಾದಂತೆ ಆಗಿಬಿಟ್ಟೆ. ಈಗ ಅದರ ಆಫ್ಟರ್ ಎಫೆಕ್ಟ್ಸ್ ಗೊತ್ತಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾನೆ. ಮತ್ತು ಎಲ್ಲರೂ ಕೂಡ ನಿನ್ನ ಮಾತನ್ನು ಕೇಳಿದ್ರೆ ರಸ್ತೆಯಲ್ಲಿ ಬೈತಾರೆ, ತೂಚಿಗುಟ್ತಾರೆ. ಅನಾರ್ಯ ಇತಿಮಾ ಮಾರ್ಯಾಹ ಪುತ್ರ ವಿಕ್ರಯಣಂ ಧ್ರುವಂ ಧಿಕ್ಕರಿಷ್ಯಂತೆ ರಥ್ಯಾಸು ಸುರಾಪಂ ಬ್ರಾಹ್ಮಣಂ ಯಥ. ಹೆಂಡ ಕುಡಿದ ಬ್ರಾಹ್ಮಣನನ್ನು ಕಂಡು ಜಾತಿ ಬ್ರಾಹ್ಮಣರೆಲ್ಲ ದೂರ ಹಾಕುವ ಹಾಗೆ, ಬಹಿಷ್ಕರಿಸುವ ಹಾಗೆ ನನ್ನನ್ನು ಆರ್ಯಲೋಕವೆಲ್ಲ ತಿರಸ್ಕರಿಸುತ್ತೆ. ಮಗನನ್ನು ಮಾರಿಕೊಂಡು ಬಿಟ್ಟ ಹೆಂಡತಿಗೋಸ್ಕರ ಅಂತ ಎಲ್ಲ ಅಂತಾರೆ. ಹೀಗಾಗಿ ಬೇಡ, ಎಲ್ಲರೂ ಸಾಯುವಂಥ ಈ ಸ್ಥಿತಿಯನ್ನು ತರಬೇಡ ಅಂತ ತುಂಬ ತುಂಬ ಗೋಳಾಡ್ತಾನೆ. ಆದರೆ ಅವಳು ಹೇಳ್ತಾಳೆ, ಆಯಿತು, ನನ್ನ ಕೈಯಲ್ಲಿ ಆಗೋದಿಲ್ಲ, ಮಾತು ನಿನ್ನದು ಒಪ್ಕೊಳ್ಳೋಕ್ಕಾಗೋದಿಲ್ಲ, ವರವನ್ನು ಕೊಡೋದಿಲ್ಲ ಅಂತ ಅಂದುಬಿಡು ಅಂತ. ಅದಕ್ಕೂ ಅವನಿಗಾಗ್ತಾ ಇಲ್ಲ. ಇದು ಒಂದು ಅಂಶವೇ ದಶರಥನನ್ನು ಒಂದು ಸ್ವಲ್ಪ ಮೇಲೆ ಕೆತ್ತಬಹುದಾದದ್ದು. ಏನಂದರೆ, ತಾನು ಆ ಕೊಟ್ಟ ವರಕ್ಕೆ ಪ್ರತಿಯಾಗಿ ಆಡಲಾರ ಅಂತ. ಅದರಿಂದಲೇ ವರವನ್ನು ಕೊಡುವಾಗ ಹಿಂದೆ ಮುಂದೆ ನೋಡಬೇಕು ಅಂತ. ಎಲ್ಲರಿಗೂ ವರ ಕೊಡ್ತೀನಿ ಅಂತ ಕೊಟ್ಟು ಬಿಟ್ಟರೆ ಕಷ್ಟ. ಮತ್ತು ಅವರು ಯಾವುದೋ ಕಾಲದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ತೀವಿ ಅಂದರೆ ತುಂಬ ತುಂಬ ಕಷ್ಟವಾಗುವಂಥದ್ದು. ಹಾಗೆಂತ ಔದಾರ್ಯವೇ ತಪ್ಪ? ಔದಾರ್ಯ ದೇಶ ಕಾಲಗಳನ್ನು ನೋಡಿ ಮಾಡಬೇಕಾದದ್ದು. ಪಾತ್ರದ ವಿವೇಕ ಬೇಕು. ಆದರೆ ದಶರಥನ ಪರವಾಗಿ ಮತ್ತೂ ಒಂದು ಮಾತನ್ನು ಹೇಳ್ಬೋದು. ಕೈಕೇಯಿ ಮೊದಲಿಂದಲೂ ಸಹಜವಾದ ಒಂದು ಒಳ್ಳೆತನ, ನಾನು ಮೊದಲೇ ಹೇಳಿದಂತೆ ಒಂದು ಸಾಮಾನ್ಯವಾದ ಲೋಕಾರೂಢಿಯ ಒಳ್ಳೆತನ ಏನಿದೆ ಅದು ಇದ್ದದ್ದೇ ಹೌದು. ಮತ್ತು ಮಕ್ಕಳೂ ಇರಲಿಲ್ಲ ಆಗ. ದಶರಥ ಮಕ್ಕಳೇ ಆಗೋಲ್ವೇನೋ ಅಂತ ಅಂದುಕೊಂಡಿದ್ದ. ಇನ್ನೇನು ಕೇಳಿಯಾಳು ಅನ್ನುವಂಥ ಒಂದು ಭಾವ ಇದ್ದಿತ್ತು. ಮತ್ತು ಆಗ ಅವಳು ಮಾಡಿದ ಉಪಕಾರವೂ ಅತಿಶಯವಾಗಿದ್ದಿರಬಹುದು. ಹೀಗಾಗಿ ಅವನಿಗೆ ಅವಳ ಮೇಲೆ ಇದ್ದಂತಹ ಪ್ರೀತಿ, ವಿಶ್ವಾಸ ಇವುಗಳೆಲ್ಲ ಕಾರಣವಾಗಿವೆ ಅಂತ ಅನ್ಬೋದು. ಮತ್ತೆ ಅವನು ಕೇಳ್ತಾನೆ, ಬೈತಾನೆ, ಈಗ ನಿನ್ನ ಮಾತನ್ನು ಕೇಳಿಕೊಂಡು ನಾನು ರಾಜ್ಯವನ್ನೇ ಕೊಟ್ಟು ಬಿಡ್ತೀನಿ, ಆದರೆ ನಿನ್ನ ಪರಿತ್ಯಾಗ ಮಾಡಿಬಿಡ್ತೀನಿ. ಭರತ ನನ್ನ ಸತ್ರು ನನ್ನ ತಲೆಗೆ ಕೊಳ್ಳಿ ಇಡಬಾರದು ಅಂತೆಲ್ಲ ಅಂತಾನೆ. ಸತ್ತ ಮೇಲೆ ಭರತ ಕೊಳ್ಳಿ ಇಟ್ರೇನು, ಯಾರು ಕೊಳ್ಳಿ ಇಟ್ರೇನು ಅಂತ ಅವಳ ರೀತಿ. ಅಳ್ತಾನೆ, ಗೋಳಾಡ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ, ನೀನು ಸತ್ಯವಾದಿ, ನಿಮ್ಮ ವಂಶ ಧಾರ್ಮಿಕರ ವಂಶ, ಎಲ್ಲರೂ ದ್ವಿರ್ನಾಭಿಭಾಷತೆ, ಎರಡು ಮಾತನ್ನು ಹೇಳೋದಿಲ್ಲ ಅಂತೆಲ್ಲ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಮಕ್ಕಳನ್ನೆಲ್ಲ ಪಡ್ಕೊಂಡಂಥವನು, ಆ ಮಕ್ಕಳಿಗೆ ಅಶ್ರೇಯಸ್ಸಾಗುತ್ತೆ ನೀನು ಈ ಥರ ಎಲ್ಲ ಮಾಡಿದರೆ ಅಂತೆಲ್ಲ ಹೇಳಿದಾಗ ಏನೂ ಮಾಡೋಕ್ಕಾಗೋಲ್ಲ. ಸುಮಾರು ಹತ್ತಿರ ಬೆಳಗ್ಗೆ 10 ಗಂಟೆ ಹಾಗೆ ಕೈಕೇಯಿ ಮನೆಗೆ ಬಂದವನು ರಾತ್ರಿ ಆದರೂ ಗೋಳಾಡ್ತಾ, ಯಾಚನೆ ಮಾಡ್ತಾ, ಅಂಗಲಾಚ್ತಾ ಹಾಗೇ ಇದ್ದಾನೆ. ಮರುದಿವಸ ಪಟ್ಟಾಭಿಷೇಕ. ಈ ಸ್ಥಿತಿಯಲ್ಲಿದೆ ಅಂತಂದರೆ ದಶರಥ ಯಾವ ಗತಿಗೆ ಬಂದುಬಿಟ್ಟ. ಅಳುತ್ತಾ ಹೊರಳಾಡ್ತಾ ಇದ್ದಾನೆ. ನೋಡಿದ್ರೆ ಸಂಕಟವಾಗುತ್ತೆ. ಮತ್ತೆ ಯಾಚನೆ ಮಾಡ್ತಾನೆ, ಅಳುತ್ತಾ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ. ಆಗ ಇವಳು ಹೇಳ್ತಾಳೆ, ಶಿಬಿ ಇದ್ದನಲ್ಲ ಅವನು ಏನು ಮಾಡ್ದ ನೋಡು, ಮಾತಿಗಾಗಿ ತನ್ನ ಶರೀರವನ್ನೇ ಕೊಡೋದಕ್ಕೆ ಸಿದ್ಧನಾದ. ಹಾಗೇನೆ ಸಮುದ್ರ ತನ್ನ ಮಾತಿಗಾಗಿ ತನ್ನ ಭಾಗವನ್ನೇ ಪರಶುರಾಮನಿಗೆ ಕೊಡ್ತು. ಈ ಥರ ಎಷ್ಟು ಜನ ಹಿಂದೆ ಎಲ್ಲ ಮಾಡಿರುವಂಥದ್ದಿದೆ. ಇಂದ್ರ ಬಲಿಯನ್ನ ಬಂಧನ ಮಾಡಬೇಕು ಅಂತ ಮಹಾವಿಷ್ಣುವನ್ನು ಕೇಳಿದಾಗ ವಾಮನ ರೂಪಿಯಾಗಿ ಹೋದ. 3 ಅಡಿ ನೆಲವನ್ನು ಕೊಡ್ತೀನಿ ಅಂತ ತನ್ನನ್ನೇ ಪಾತಾಳಕ್ಕೆ ತಳ್ಳಿಸಿಕೊಂಡ ಬಲಿ. ಅಂಥವರೆಲ್ಲ ಇದ್ದಾರೆ, ಕೊಟ್ಟ ಮಾತಿಗೆ ತಪ್ಪದೇ ಇದ್ದವರು. ಅವ್ರ ದಾರಿಗೆ ನೀನು ಸೇರ್ತೀಯ ಅಂತ.
ಇವನದಕ್ಕೆ ಬಹಳ ಕೋಪ ಬರುತ್ತೆ. ತ್ವಯಾ ಸಪುತ್ರಯಾನ ಇವ ಕರ್ತವ್ಯ ಸಲಿಲಕ್ರಿಯ, ನೀನು ನಿನ್ನ ಮಕ್ಕಳು ನನಗೆ ತಿಲೋದಕ ಬಿಡಬಾರದು. ರಾಮ ಕಾರಿತವ್ಯೋ ಮೇ ಮೃತಸ್ಯ ಸಲಿಲಕ್ರಿಯಂ, ರಾಮನೇ ನಂಗೆ ತಿಥಿ ಮಾಡಲಿ. ಈ ಮಾತುಗಳೆಲ್ಲ ನಾವು ಈ ಕಾಲದಲ್ಲಿ ಕೋಪ ಬಂದಾಗ ಮನೆಯಲ್ಲಿ ಜಗಳ ಆಡುವಾಗ ಹೇಳ್ತೀವಿ. ಅದನ್ನು ಎಷ್ಟು ಚೆನ್ನಾಗಿ ಮಹರ್ಷಿಗಳು ಗ್ರಹಿಸಿದ್ದಾರೆ ನೋಡಿ. ಕಾವ್ಯ ಅಂದರೆ ಇದು. ನಮ್ಮೆಲ್ಲರ ಬದುಕಿನ ಭಾವನೆಗಳನ್ನು ಬಿಚ್ಚಿ ಇಡುವಂಥದ್ದೇ ತಾನೇ ಕಾವ್ಯ. ನನ್ನ ಹೆಣಕ್ಕೂ ಕೂಡ ಅವನ ಅಕ್ಕಿ ಕಾಳು ಹಾಕಬಾರ್ದು, ನಾನು ಸತ್ರೂ ಕೂಡ ಅವನು ಬರಬಾರದು, ಇವೆಲ್ಲ ನಾವು ಈ ಕಾಲದಲ್ಲೂ ಪ್ರತಿಜ್ಞೆಗಳು ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ದಶರಥ ಮಾಡುವಂಥದ್ದು. ಕಡೆಗೆ ಅವನ ಕೊಳ್ಳಿ ಇಟ್ಟದ್ದು ಬರ್ತಾನೆ, ಎಳು ನೀರು ಬಿಟ್ಟದ್ದು ಬರ್ತಾನೆ. ಅಂದರೆ ನಮ್ಮ ಕೋಪತಾಪದ ಮಾತುಗಳಿಗೆ ಅಂಥ ಅರ್ಥ ಇರೋದಿಲ್ಲ ಅಂತಲೂ ಗೊತ್ತಾಗುತ್ತೆ. ಆದರೆ ಹೇಳೋದನ್ನು ಬಿಡೋದಿಲ್ಲ. ಸಂಕಟ ಆ ರೀತಿಯಾಗಿ ಮಾಡಿಸುತ್ತೆ. ವ್ಯಕ್ತಿ ವಿವಶನಾದಾಗ ಇವೆಲ್ಲ ಬರುತ್ತೆ. ಧರ್ಮಬಂಧೇನ ಬದ್ಧೋಸ್ಮಿ ನಷ್ಟಾಚ ಮಮ ಚೇತನ, ಈ ಧರ್ಮದ ಬಂಧನವನ್ನು ಹಾಕಿ ನನ್ನನ್ನು ಕಟ್ಟಾಕಿದ್ದೀಯ, ನನ್ನ ಬುದ್ಧಿ ಭ್ರಮಣೆ ಆಯಿತು. ಜ್ಯೇಷ್ಠಂ ಪುತ್ರಂ ಪ್ರಿಯಂ ರಾಮಂ ದ್ರಷ್ಟುಮಿಚ್ಛಾಮಿ ಧಾರ್ಮಿಕಂ, ಹಾಗಾಗಿ ಧಾರ್ಮಿಕನಾದ ಜ್ಯೇಷ್ಠ ಪುತ್ರನ ನೋಡಬೇಕು ಅಂತಿದ್ದೀನಿದ್ದಾಗ ತತಃ ಪ್ರಭಾತಾಂ ರಜನೀಂ ಉದಿತೇ ಚ ದಿವಾಕರೇ ಪುಣ್ಯೇ ನಕ್ಷತ್ರ ಯೋಗೇ ಚ ಮುಹೂರ್ತೇ ಚ ಸಮಾಗತೆ. ಬೆಳಗಾಯಿತು, ಪುಷ್ಯ ನಕ್ಷತ್ರ ಬಂತು. ಹಾಗೆ ಬಂದಾಗ ರಾಮ ಇವನ ಹತ್ತಿರಕ್ಕೆ ಬರುವ ಸ್ಥಿತಿ ಬಂದಿದೆ. ಅಯೋಧ್ಯೆಯೆಲ್ಲ ಅಲಂಕೃತವಾಗಿದೆ. ಮಹರ್ಷಿ ವಸಿಷ್ಠರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಗ ಸುಮಂತ್ರನನ್ನು ಕರೆಸಿ ರಾಮನನ್ನು ಬರಮಾಡಿಕೊಳ್ಳಬೇಕು ಅನ್ನುವಂಥ ವ್ಯವಸ್ಥೆ ಮಾಡುವುದಾಗುತ್ತೆ. ಪಟ್ಟಾಭಿಷೇಕಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಸಂಭಾರಗಳು ಕೂಡ ಆಗಿವೆ. ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಂಡು ಇನ್ನು ದಶರಥ ರಾಮ ಬರಬೇಕು ಅನ್ನುವಂತೆ ಎಲ್ಲವನ್ನ ಅಚ್ಚುಕಟ್ಟು ಮಾಡಿಕೊಂಡಿದ್ದಾರೆ. ಆಗ ಕೈಕೇಯಿ ಸುಮಂತ್ರನ ಕರೆಸಿ ತಥಾ ತದಾ ಸುಮಂತ್ರಂ ಮಂತ್ರಜ್ಞ ಕೈಕೇಯಿ ಪ್ರತ್ಯುವಾಚ. ಸುಮಂತ್ರ ರಾಜ ರಜನೀಂ ರಾಮ ಹರ್ಷ ಸಮುತ್ಸುಕ ಪ್ರಜಾಗರ ಪರಿಶ್ರಾಂತೋ ನಿದ್ರಾಯ ವಶಮೇಯಿವಾನ್ ತದ್ಗಚ್ಚ ತ್ವರಿತಂ ಸೂತ ರಾಜಪುತ್ರಂ ಯಶಸ್ವಿನಂ ರಾಮಮಾನಯ ಭದ್ರಂ ತೇ ನಾತ್ರ ಕಾರ್ಯ ವಿಚಾರಣ. ಮಗನಿಗೆ ಪಟ್ಟಾಭಿಷೇಕ ಅಂತ ಹೇಳಿ ದಶರಥನಿಗೆ ರಾತ್ರಿಯೆಲ್ಲ ನಿದ್ರೇನೇ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದಾನೆ. ಅವನೇ ರಾಮನ್ ನೋಡಬೇಕು ಅಂತಿದ್ದಾನೆ. ಬೇಗ ಇನ್ನು ಹಿಂದು ಮುಂದೆ ನೋಡಿದ್ರೆ ರಾಮನ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಎಷ್ಟು ಚೆನ್ನಾಗಿ ಅವಳು ಸುಳ್ಳಾಡ್ತಾಳೆ ನೋಡಿ. ರಾಮನಿಗೆ ಪಟ್ಟಾಭಿಷೇಕ ಅಂತ ದಶರಥನಿಗೆ ನಿದ್ರೇನೇ ಇಲ್ಲವಾಗಿದೆ ತಬ್ಬಿಬ್ಬಾಗಿ. ನಾಳೆ ಪಟ್ಟಾಭಿಷೇಕದಲ್ಲಿ ಯಾವ ಥರ ಕಿರೀಟ ಇಡಬೇಕು, ಯಾವ ಥರ ರಾಜದಂಡ ಕೊಡಬೇಕು, ಹೇಗೆ ಆಶೀರ್ವಾದ ಮಾಡಬೇಕು, ಯಾವ ಥರ ಔತಣದಲ್ಲಿ ವಿಚಾರಿಸ್ಕೊಳ್ಬೇಕು, ಇದಕ್ಕೆಲ್ಲ ದಶರಥ ತುಂಬ ನುರಿತಿದ್ದವನು. ಬಾಲಕಾಂಡದಲ್ಲಿ ಬರುತ್ತೆ. ಅವನು ಒಡೆಯನ್ನ ಲಾಡುವನ್ನ ಎಲ್ಲ ಬಿಡಿಸ್ತಾ ತಾನೇ ಪುತ್ರಕಾಮೇಷ್ಟಿ ಯಾಗದಲ್ಲಿ ಬಂದಂಥ ಜನರಿಗೆ ಊಟ ಕೂಡ ಬಡಿಸ್ತಾ ಇದ್ದನಂತೆ. ಆ ಥರದ್ದೆಲ್ಲ ಒಳ್ಳೆತನಗಳು ಸಾಕಷ್ಟಿದ್ವು ದಶರಥನಲ್ಲಿ, ಇಲ್ಲ ಅಂತೇನಲ್ಲ. ಹಾಗೆ ಬಂದಾಗ ಬಡಿಸುವ ಬಲಗೈಯಲ್ಲಿದ್ದಂಥ ದಿವ್ಯವಾದ ಕಂಕಣವನ್ನು ನೋಡಿ ಒಬ್ಬ ಭೋಕ್ತರು ಈ ಕಂಕಣ ತುಂಬ ಚೆನ್ನಾಗಿದೆ ಅಲ್ವಾ ಅಂದರೆ ಅವನು ಒಡೆಯ ಜೊತೆಗೆ ಕಂಕಣವನ್ನು ಎಲೆಗೆ ತೆಗೆದು ಹಾಕದ ಅಂತ. ಅಂದರೆ ಈ ಔದಾರ್ಯ ಎಲ್ಲ ಇದ್ದದ್ದೇ ಹೌದು. ಪಾಪ ಇದೆಲ್ಲ ಸನ್ನಾಹಗಳು ಇಂಥದ್ದೆಲ್ಲ ಮಾಡಿಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅಂಥವನು ಈಗ ರಾಮನ ಒಂದು ಆಗಮನಕ್ಕಾಗಿ ನಿರೀಕ್ಷೆ ಮಾಡ್ತಿದ್ದಾನೆ. ಸ್ವಲ್ಪ ಬಳಲಿದ್ದಾನೆ. ಅವನನ್ನು ಬರಮಾಡಿಕೊಂಡು ಬಾ ಅಂತ ಸುಮಂತ್ರನ ಮೂಲಕ ಹೇಳ್ಬೋದು. ಆ ಕಾಲದಲ್ಲಿ ಸಾರಥಿಗಳೆಲ್ಲ ಸಾಮಾನ್ಯ ಪರ್ಸನಲ್ ಸೆಕ್ರೆಟರೀಸ್ ಅನ್ನುವಂತೆ ಇದ್ದದ್ದು. ಅಂದರೆ ಸಾರಥ್ಯವನ್ನು ಮಾಡ್ತಾ ಇದ್ದವರು ಜೀವನ ಸಾರಥ್ಯವನ್ನು ಕೂಡ ಸಾಕಷ್ಟು ವಹಿಸ್ತಾ ಇದ್ದರು. ಸುಮಂತ್ರ ದಶರಥನ ವಯಸ್ಕನೇ ಆಗಿದ್ದವನು. ಹೀಗಾಗಿ ಸಲಿಗೆಯೂ ಇತ್ತು. ಅವನು ಹೋಗಿ ಬರ್ತಾನೆ, ರಾಮನನ್ನು ಕರ್ಕೊಂಡು ಬರೋಕ್ಕೆ ತೆರಳುತ್ತಾನೆ. ಉದಿತೆ ವಿಮಲೆ ಸೂರ್ಯೆ ಪುಷ್ಯೆ ಚಾಭ್ಯಾಗತೆ ಹನಿ ಲಗ್ನೆ ಕರ್ಕಟಕೆ ಪ್ರಾಪ್ತೆ ಚಂದ್ರೇ ರಾಮಸ್ಯ ಚ ಸ್ಥಿತೆ. ರಾಮನ ಜನ್ಮ ರಾಶಿಗೆ ಚಂದ್ರ ಬಂದಿದ್ದ, ಕರ್ಕಾಟಕ ಲಗ್ನ ಇತ್ತು, ಪುಷ್ಯ ಸೂರ್ಯದಲ್ಲಿ ಸೇರಿದ್ದ. ಆ ಹೊತ್ತಿನಲ್ಲಿ ಪಟ್ಟಾಭಿಷೇಕಕ್ಕೆ ವ್ಯವಸ್ಥೆ ಆಯಿತು ಅಂತ. ರಾಮನ ಜನ್ಮಕುಂಡಲಿಯ ಲಗ್ನ ಕೂಡ ಕರ್ಕಾಟಕ ಲಗ್ನ. ಲಗ್ನೇ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಪೂಷಣಿ ಆವಿರ್ಭೂತಮಭೂತ ಪೂರ್ವಮಪರಂ ಯತ್ಕಿಂಚಿದೇಕಂ ಮಹಾ ಅಂತ ಉಚ್ಚಸ್ತೆ ಗ್ರಹ ಪಂಚಕೆ ಸುರಗರು ಸೆಂದವು ನವಮ್ಯಾಂ ತಿಥವು ಅಂತ ಭೋಜರಾಜ ಚಂಪೂರಾಮಾಯಣದಲ್ಲಿ ಹೇಳ್ತಾನೆ ರಾಮನ ಜಾತಕವನ್ನೆಲ್ಲ. ಆ ಜಾತಕ ನೋಡಿದ್ರೆ ಈ ಲಗ್ನ ಸರಿಯಾಗಿ ಆಗುವುದಿಲ್ಲ ಅಂತಲೂ ಗೊತ್ತಾಗುತ್ತೆ. ರಾಮನ ಜಾತಕವನ್ನು ನೋಡಿದ್ರೆ ತುಂಬ ಚೆನ್ನಾಗಿರುವಂಥ ಎಷ್ಟೋ ಸ್ವಾರಸ್ಯಗಳು ನಮಗೆ ತಿಳಿಯುತ್ತವೆ. ರಾಮನ ಹತ್ತಿರಕ್ಕೆ ನೇರವಾಗಿ ಬರ್ತಾನೆ. ಬಂದು ನಿನ್ನ ತಂದೆ ನೋಡಬೇಕು ಅಂತ ಇದ್ದಾನಪ್ಪ ಅಂತ ಹೇಳಿ ಕಳಿಸ್ತಾನೆ. ಇತ್ತ ರಾಮನನ್ನು ಆಗಲೇ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಪರಿವೇಷ್ಟಿತರಾಗಿ ಇದ್ದರು ಅಂತ ಗೊತ್ತಾಗುತ್ತೆ.
ಸತದಂತಃಪುರಂ ಸಮತೀತ್ಯ ಜನಾಕುಲಂ ಪ್ರವಿವ್ಯಕ್ತಾಂ ತತಃ ಕಕ್ಷಾಂ ಆಸಸಾದ ಪುರಾಣವಿತ್ ಪ್ರಾಸಕಾರ್ಮುಕ ಬಿಭ್ರದ್ಭಿ ಯುವಭಿ ಮೃಷ್ಟಕುಂಡಲೈ ಅಪ್ರಮಾದಿಭಿರೇಕಾಗ್ರೈ ಸ್ವನುರಕ್ತೈರಧಿಷ್ಠಿತಾಂ. ರಾಮನ ಸುತ್ತಲೂ ಪ್ರಾಸ ಅನ್ನುವಂಥ ಒಂದು ಆಯುಧವನ್ನು, ಬಿಲ್ಲುಗಳನ್ನು ಎಲ್ಲ ಹಿಡ್ಕೊಂಡು ಯುವಕರು ಗಟ್ಟುಮುಟ್ಟಾಗಿರುವವರು, ಅಪ್ರಮಾದಿಭಿ ಅಲರ್ಟ್ ಆಗಿ ಎಚ್ಚರಿಕೆಯಿಂದ ಝೆಡ್ ಆರ್ಡರ್ ಸೆಕ್ಯೂರಿಟಿ ಕೊಡುವಂಥ ಅವರೆಲ್ಲ ಸುತ್ತುವರೆದಿದ್ದರು ಅಂತ ಹೇಳ್ತಾನೆ. ವೃದ್ಧ ಕಂಚುಕಿಗಳು ಬೆತ್ತವನ್ನು ಹಿಡ್ಕೊಂಡು ಬಾಗಿಲಲ್ಲಿದ್ದರು. ಕೆಲವರು ಕೆಂಪು ಬಣ್ಣದ ವಸ್ತ್ರ ಅಲಂಕಾರ ಮಾಡಿಕೊಂಡು ಅವರು ಸಾಯುಧರಾಗಿ ಇವನಿಗೆ ಬೆಂಗಾವಲಿಗೆ ನಿಂತಿದ್ದರು ಅಂತ. ಈಗಾಗಲೇ ಯುವರಾಜ ಆಗುವವನಿಗೆ ಇಷ್ಟು ರಕ್ಷಣೆ ಬೇಕು ಅಂತ. ಅಂದರೆ ಎಲ್ಲ ಕಾಲದಲ್ಲಿಯೂ ಈ ಪ್ರೋಟೋಕಾಲ್ ವ್ಯವಸ್ಥೆ ಇದು ಇದ್ದದ್ದೇ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜವ್ಯವಸ್ಥೆ, ರಾಜ ರಕ್ಷಣಾ ವ್ಯವಸ್ಥೆ ಯಾವ ಥರ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಅದು 4 ವಲಯಗಳಲ್ಲಿ ಇರಬೇಕು. ಒಂದೊಂದು ವಲಯದಲ್ಲಿ ಒಂದೊಂದು ರೀತಿಯ ಜನ ಇರಬೇಕು. ಕುಬ್ಜರು, ಕಂಚುಕಿಗಳು, ಸ್ತ್ರೀಯರು ವಿದೇಶಿ ಸ್ತ್ರೀಯರು, ವಿದೇಶಿ ಮಹಿಳೆಯರು ರಕ್ಷಣೆಗೆ ಇರಬೇಕು ಅಂತ. ಸ್ವದೇಶಿ ಮಹಿಳೆಯರು ಅಷ್ಟಾಗಿ ಆಯುಧ ತಂತ್ರದಲ್ಲಿ ಪ್ರವೀಣರಲ್ಲ. ರೋಮಕ ಮಹಿಳೆಯರು ಆ ಕಾಲದಲ್ಲಿ ಬರ್ತಾ ಇದ್ರು, ಯವನ ಮಹಿಳೆಯರು. ಶೋಣೋತ್ತರೆ ಅಂತ ಚಂದ್ರಗುಪ್ತ ಮೌರ್ಯನ ಬಾಡಿಗಾರ್ಡ್ ಇದ್ದಳು ಅಂತ ಗೊತ್ತಾಗುತ್ತೆ. ಅಂಥವರೆಲ್ಲರೂ ಅವರು ಧನುಷ್ಪಾಣಿಗಳಾಗಿರಬೇಕು. ಆಮೇಲೆ ಪ್ರಾಸ, ಕುಂತ, ಮುಸಲ, ಮುದ್ಗರ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡಂಥವರು ಇರಬೇಕು. ಹೀಗೆ ಇವರುಗಳ ನಡುವೆ ಹೋಗಬೇಕು ಅಂತ ಬಾಣಭಟ್ಟ ಕೂಡ ಹರ್ಷಚರಿತ ಕಾದಂಬರಿಗಳಲ್ಲಿ ಇಂಥದ್ದನ್ನು ಹೇಳ್ತಾರೆ. ಶ್ರೀರಾಮ ರಕ್ತಚಂದನ, ಮಾಲ್ಯ ಇವುಗಳಿಂದ ಅಲಂಕಾರ ಮಾಡಿಕೊಂಡು ತುಂಬ ಚೆನ್ನಾಗಿದ್ದ. ಆಗ ಶ್ರೀರಾಮನ ಹತ್ರ ಸೀತೆ ಕೂಡ ಇದ್ದಳು. ಸೀತೆಯ ಜೊತೆಯಲ್ಲಿ ರಾಮ ಚಿತ್ರಾ ನಕ್ಷತ್ರದಿಂದ ಕೂಡಿದ ಪೂರ್ಣಚಂದ್ರನಂತೆ ಇದ್ದ ಅಂತ ಅನ್ನುವ ಒಂದು ಹೋಲಿಕೆಯನ್ನು ಮಹರ್ಷಿ ಕೊಡ್ತಾನೆ. ಬಹಳ ಚೆನ್ನಾಗಿರುವಂಥದ್ದು ಇದು. ಎಷ್ಟು ಸೊಗಸಾದ ಹೋಲಿಕೆ ಅಂತಂದರೆ, ಉಪೇತಂ ಸೀತೆಯ ಭೂಯಶ್ಚಿತ್ರಯ ಶಶಿನಂ ಯಥಾ ಅಂತ. ವಸಂತ ಮಾಸದಲ್ಲಿ, ವಸಂತ ಋತುವಿನಲ್ಲಿ, ಚೈತ್ರ ಮಾಸದಲ್ಲಿ ಚಿತ್ರಾ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗುತ್ತೆ. ಅಂದರೆ ರಾಮನಿಗೆ ಅಭ್ಯುದಯ. ಆಗ ಚಿತ್ರಾ ನಕ್ಷತ್ರ ಚಂದ್ರನ ಹತ್ತಿರ ಕಂಡೂ ಕಾಣದಂತೆ ಇರುತ್ತೆ. ಹೆಂಡತಿಯಾದವಳು ತನ್ನ ಗಂಡನ ಅಭ್ಯುದಯಕ್ಕೆ ತನ್ನ ಅಭ್ಯುದಯವನ್ನು ಬಲಿ ಕೊಡಬಲ್ಲಳು. ಸಾಮಾನ್ಯವಾಗಿ ಗಂಡ ಮಾಡುವುದು ಬಹಳ ಬಹಳ ವಿರಳ. ಮಾಡಿದ್ರೂ ತನ್ನ ವಿಧಿ ನಿಷೇಧಗಳನ್ನು ಎಲ್ಲವನ್ನೂ ಹಾಕ್ತಾನೆ. MS ಸುಬ್ಬಲಕ್ಷ್ಮಿಯನ್ನು ಬಹಳ ಮುಂದೆ ತಂದವರು ಸದಾಶಿವಮ್ಮೆ. ಆದರೂ ಅವರು ಯಾವ ರೀತಿಯಾಗಿ ಶಿಸ್ತು ವ್ಯವಸ್ಥೆ ಮಾಡಿದರು ಅನ್ನೋದನ್ನು TJS ಜಾರ್ಜ್ ಅವರ MS ಆ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ನಾವು ನೋಡ್ತೀವಿ. ಬಹಳ ಮಾರ್ಮಿಕವಾಗಿದೆ ಆ ಗ್ರಂಥ. ನಿಜವಾದ ಸಾಧ್ವಿ ಮಾಡುವಂಥ ಒಂದು ಯೋಗ್ಯವಾದ ಕೆಲಸ, ತನ್ನನ್ನು ತಾನು ಕಡಿಮೆ ಮಾಡಿಕೊಂಡು ಗಂಡನಿಗೆ ದಾರಿ ತೋರಿಸುವಂಥದ್ದು ಸಾಮಾನ್ಯವಾಗಿ ಗಂಡಸರು ಮಾಡುವುದಿಲ್ಲ ಅಂತ ಲೋಕಾನುಭವ. ಸೀತೆ ಚಿತ್ರಾ ನಕ್ಷತ್ರ ಇದ್ದಂತೆ. ಚಂದ್ರ ಪೂರ್ಣಿಮೆಯಲ್ಲಿ ಪೂರ್ಣನಾಗಿರ್ತಾನೆ, ಆದರೆ ನಕ್ಷತ್ರ ಮಾತ್ರ ಕಂಡು ಕಾಣದಂತೆ ಇರುತ್ತೆ. ಅದು ಅಲ್ಲಿಯ ಸ್ವಾರಸ್ಯ. ಈ ಒಂದು ಹೋಲಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಕಾಳಿದಾಸ ಅದನ್ನೇ ಹಾಗೆ ರಘುವಂಶದಲ್ಲಿ ತೆಗೆದುಕೊಂಡು ಹಿಮ ನಿರ್ಮುಕ್ತಯೋರ್ ಯೋಗೇ ಚಿತ್ರಾ ಚಂದ್ರಮಸೋರಿವ ಅಂತ ದಿಲೀಪ ಸುದಕ್ಷಿಣೆಯರು ಹಾಗೆ ಚಿತ್ರಾ ಚಂದ್ರಮರ ಇದ್ದಂತೆ ಇದ್ದರು ಅಂತ ತಂದು ಕೊಟ್ಟು ಬಿಡ್ತಾನೆ. ಮಹರ್ಷಿ ವಾಲ್ಮೀಕಿಗೆ ಎಲ್ಲ ಕವಿಗಳು ಋಣಪಟ್ಟಿದ್ದಾರೆ. ಅದಕ್ಕೆ ಅವನು ಅಥವಾ ಕೃತವಾಗ್ದ್ವಾರೆ ವಂಶೇಸ್ಮಿನ್ ಪೂರ್ವಸೂರಿಭಿ ಮಣವು ವಜ್ರಸಮುತ್ಕೀರ್ಣೆ ಸೂತ್ರಸ್ಯೇವಾಸ್ತಿ ಮೇ ಗತಿ ಅಂತ ಪೂರ್ವಸೂರಿಗಳಲ್ಲಿ ಅಗ್ರೇಸರ ಮಹರ್ಷಿ ವಾಲ್ಮೀಕಿ. ಆತನ ದಾರಿಯಲ್ಲಿ ನಾನು ನಡೀತೀನಿ. ಆತ ರಘುವಂಶ ಅನ್ನುವಂಥ ವಜ್ರದಲ್ಲಿ ರಂಧ್ರ ಮಾಡಿದ್ದಾನೆ, ನಾನು ಬರೀ ದಾರ ಪೋಣಿಸುವ ಕೆಲಸ ಮಾಡ್ತೀನಿ ಅಂತ. ಪರಂ ಕವೀನಾಂ ಆಧಾರಂ ಅಂತ ಬಾಲಕಾಂಡದಲ್ಲಿ ಹೇಳುವುದು ಅದಕ್ಕೆ. ಎಲ್ಲ ಕವಿಗಳಿಗೂ ಇದು ಆಧಾರಭೂತವಾಗುತ್ತೆ ಅಂತ. ಆಗ ರಾಮ ಸೀತೆಗೆ ಹೇಳ್ತಾನೆ, ನನ್ನನ್ನು ತಂದೆ ಕರೀತಾ ಇದ್ದಾನೆ ಅಂತತ್ತೆ, ಹಾಗಾಗಿ ನಾನು ಹೊರಡಬೇಕು ಅಂತ. ಅದಕ್ಕೆ ತಕ್ಕಂತೆ ಸುಮಂತ್ರ ಕೂಡ ಹೇಳ್ತಾನೆ, ತಂದೆ ಮತ್ತು ತಾಯಿ ಕೈಕೇಯಿ ನಿನಗೇನು ವಿಶೇಷವಾದದ್ದನ್ನು ಹೇಳಬೇಕು ಅಂತಿದ್ದಾರೆ. ದೇವಿ ದೇವಶ್ಚ ದೇವೀಚ ಸಮಾಗಮ್ಯ ಮದಂತರೆ ಮಂತ್ರಯೇತೆ ಧ್ರುವಂ ಕಿಂಚಿತ್ ಅಭಿಷೇಚನ ಸಂಹಿತಂ. ಏನೋ ರಾಜ್ಯಾಭಿಷೇಕಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕು ಅಂತಿದ್ದಾರೆ ಅನಿಸುತ್ತೆ, ಹಾಗಾಗಿ ಹೊರಡಬೇಕು ಅಂತ. ಆಗ ರಾಮ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಜನನೀ ಚಾರ್ಥಕಾಮಾಮೆ ಕೇಕಯಾಧಿಪತೆ ಸುತ ದಿಷ್ಟ್ಯಾ ಖಲು ಮಹಾರಾಜೋ ಮಹಿಷ್ಯ ಪ್ರಿಯಯಾ ಸಹ ಸುಮಂತ್ರಂ ಪ್ರಾಹಿಣೋದ್ದೂತಂ ಅರ್ಥಕಾಮಕರಂ ಮಮ ಯಾದೃಶೀ ಪರಿಷತ್ತತ್ರ ತಾದೃಶೋ ದೂತ ಆಗತಃ ಅಂತಿಲ್ಲ. ಪ್ರಾಯಶಃ ಭರತ ಇಲ್ಲ ಅಂತ ಏನು ಮುಜುಗರ ಮಾಡ್ಕೊಳ್ಬೇಕಾಗಿಲ್ಲ. ಯು ಕ್ಯಾನ್ ಪ್ರೊಸೀಡ್ ವಿತ್ ದಿ ಕೊರೊನೇಷನ್ ಸೆರೆಮನಿ
ಅಂತ ಅವಳು ನೋ ಡ್ಯೂ ಸರ್ಟಿಫಿಕೇಟು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡುವಂತೆ ಕೈಕೇಯಿ ಮಾಡ್ತಾ ಇರಬೇಕು. ಅದಕ್ಕಾಗಿಯೇ ತಂದೆ ಹೋಗಿ ಕೈಕೇಯಿಗೆ ಹೇಳಿರಬೇಕು, ಬಹಳ ಅವಸರದಲ್ಲಿ ಆಗಿರುವಂಥ ಪಟ್ಟಾಭಿಷೇಕ, ಭರತ ಇಲ್ಲ ಅಂತ ಬೇಸರ ಪಟ್ಕೊಳ್ಬೇಡ ಅಂತ. ಅವಳು ಇನ್ನೇನು ಏನೂ ತೊಂದರೆ ಇಲ್ಲ, ರಾಮ ಏನು ಭರತ ಏನು ಅಂತ ಹೇಳಿರಬೇಕು. ಹಾಗಾಗಿ ಅವಳು ತ್ವರೆ ಮಾಡ್ತಾ ಇರಬೇಕು, ಅದಕ್ಕಾಗಿ ನಾನು ಹೋಗ್ತೀನಿ ಅಂತ ರಾಮ ಹೋಗ್ತಾನೆ. ಅಂದರೆ ರಾಮನಿಗೆ ಪಟ್ಟಾಭಿಷೇಕ ಬೇಡವೇನಾಗಿರಲಿಲ್ಲ, ಹಾಗಿಂತ ಬೇಕೇ ಬೇಕು ಅಂತಲೂ ಏನೂ ಇಲ್ಲ. ರಾಜ್ಯ ಸಿಕ್ತೋ ಚೆನ್ನಾಗಿ ಆಳ್ತಾನೆ, ರಾಜ್ಯ ಇಲ್ವೋ ಸ್ವಸ್ಥನಾಗಿರಬಲ್ಲ, ಇಂಥ ಆತ್ಮವಾನ್ ವಶಿ. ಹಾಗಾಗಿ ಬಹಳ ಆಪ್ಟಿಮಿಸ್ಟಿಕ್ ಆಗಿ ಯೋಚನೆ ಮಾಡ್ತಾನೆ. ಈ ಆಪ್ಟಿಮಿಸಮ್ ಜೊತೆಗೆ ಬೇರೆಯವರನ್ನ ಸಾಚ ಅನ್ನುವಂತೆ ಭಾವಿಸುವುದಿದೆಯಲ್ಲ, ಅದು ಬಹಳ ದೊಡ್ಡ ಗುಣ ರಾಮಂತ. ಬೇರೆಯವರನ್ನ ಅನ್ಯಥಾ ಸ್ವೀಕರಿಸೋದಿಲ್ಲ ಅಂತ. ಕೈಕೇಯಿ ಕೂಡ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರಬಹುದು ಅಂತ ಅವನ ಆಲೋಚನೆ ಅಂತಂದರೆ, ಅದು ತನ್ನ ಮತ್ತು ಕೈಕೇಯಿಯ ಸಂಬಂಧದ ಮೇಲೇ ಆಗಿರುವಂಥದ್ದು. ನಾವು ಒಬ್ಬರ ಜೊತೆ ಚೆನ್ನಾಗಿದ್ದರೆ ಅವರು ನಮ್ಮನ್ನು ಚೆನ್ನಾಗಿಯೇ ನೋಡ್ತಾರೆ ಎನ್ನುವ ಭರವಸೆ ನಮ್ಮೊಳಗಿರುತ್ತಲ್ವ. ಇದು ತಾನೇನೋ ಮಾಡಿದರೆ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ಆಗ್ತಾ ಇತ್ತು. ಇದು ರಾಮನ ರುಜುತ್ವದ ನಿದರ್ಶನ ಕೂಡ. ಆದರೆ ಪರಿಸ್ಥಿತಿ ಬೇರೆಯೇ ಆಗುತ್ತೆ. ರಾಮ ಸೀತೆಗೆ ವಿದಾಯ ಹೇಳಿ ನಾನು ಬೇಗ ಬರ್ತೀನಿ ಅಂತ ಹೊರಡ್ತಾನೆ. ಆಮೇಲೆ ಅವನು ಹೇಳ್ತಾನೆ, ದೀಕ್ಷಿತಂ ವ್ರತಸಂಪನ್ನಂ ವರಾಜಿನ ಧರಂ ಶುಚಿಂ ಕುರಂಗ ಶೃಂಗಪಾಣಿಂ ಚ ಪಶ್ಯಂತಿ ತ್ವಾಂ ಭಜಾಮ್ಯಹಂ. ಅವನು ಹೇಳ್ತಾನೆ, ನಾನು ಇನ್ನು ಹೊರಡ್ತೀನಿ ಅಂತೆಲ್ಲ. ಆಗ ಅಲ್ಲಿ ಬಾಗಿಲಿನಲ್ಲಿ ಅನೇಕರು ಶ್ರೀರಾಮಚಂದ್ರನ್ನ ಸ್ವಾಗತಿಸೋಕೆ ಸಿದ್ಧವಾಗಿರ್ತಾರೆ. ಸೀತೆ ಹೇಳ್ತಾಳೆ, ನಾನು ನಿನ್ನನ್ನು ಮತ್ತೆ ಪಟ್ಟಾಭಿಷೇಕದ ಹೊತ್ತಿಗೆ ನೋಡ್ತೀನಿ, ನಾನೂ ಕೂಡ ನಿನ್ನ ಜೊತೆ ಸಿಂಹಾಸನವನ್ನು ಏರ್ತೀನಿ. ಜೊತೆಗೆ ನನಗೆ ಸಿಂಹಾಸನ ಏರೋಕ್ಕಿಂತ ಒಂದು ದೊಡ್ಡ ಸಂತೋಷ ಏನು ಅಂತಂದರೆ ಯಜ್ಞ ದೀಕ್ಷಿತರಾಗಬಹುದು ಅಂತ. ರಾಜ ಆದಮೇಲಿಂದ ಅನೇಕ ಯಜ್ಞ ಮಾಡುವ ಅವಕಾಶ ಬರುತ್ತೆ. ಯಜ್ಞ ಮಾಡುವಂಥವನು ಪತ್ನಿ ಜೊತೆಗೇ ಇರಬೇಕು. ಪತ್ನಿ ಇಲ್ಲದವನು ಯಜ್ಞ ಮಾಡುವಂತೆ ಇಲ್ಲ. ಗೋಶೃಂಗವನ್ನು ಹಿಡ್ಕೊಂಡು ಗೋಶೃಂಗ ಅಲ್ಲ, ಗೋವಿನ ಚರ್ಮದ ಮೇಲೆ, ಅನಡು ಚರ್ಮ, ಎತ್ತಿನ ಚರ್ಮದ ಮೇಲೆ ಕುಳಿತುಕೊಂಡು ಜಿಂಕೆಯ ಕೊಂಬನ್ನು ಕೈನಲ್ಲಿ ಇಟ್ಟುಕೊಂಡು ಆ ಕೈನಲ್ಲಿರುವ ಜಿಂಕೆ ಕೊಂಬಿನಿಂದಲೇ ಮೈ ತುರಿಸ್ಕೊಳ್ಬೇಕು. ಏನಾದ್ರು ನವೆಯಾದರೆ ಉಗುರಿಂದ ತುರಿಸ್ಕೊಳ್ಬಾರದು ಅಂತ ಯಜ್ಞದಲ್ಲೆಲ್ಲ ವಿಧಿ ಬರುತ್ತೆ. ಮತ್ತು ಅಜಿನ ಅಂದರೆ ಅದೇ ಅನಡು ಎತ್ತಿನ ಚರ್ಮವನ್ನು ಮತ್ತು ಐಣೇಯ ಜಿಂಕೆಯ ಚರ್ಮವನ್ನು ಹೊದ್ದು, ಅದು ಆ ಜಿಂಕೆಯ ಚರ್ಮಕ್ಕೆ ಗೊರಸು ಮತ್ತು ಕೊಂಬು ಎರಡೂ ಇರಬೇಕು ಅಂತ ಹೇಳ್ತಾರೆ. ಅಂಥದ್ದು ಒಂದನ್ನು ಇಟ್ಕೊಂಡಿರಬೇಕು. ಹಾಗಿರುವಂಥ ಯಜ್ಞದೀಕ್ಷಿತನಾದ ನಿನ್ನ ಜೊತೆಯಲ್ಲಿ ನಾನು ಕೂತು ನಾನು ಯಜ್ಞ ಮಾಡಬೇಕು, ನಮ್ಮ ಪೂರ್ವಿಕರೆಲ್ಲ ಮಾಡಿದಂಥದ್ದನ್ನು ಮಾಡಬೇಕು ಅಂತ. ಸ್ವಯಂ ಮಹಾಯಾಜ್ಞಿಕನಾದ ಜನಕ ಮಹಾರಾಜನ ಮಗಳು ಪಾಪ ನೋಡಿ ಎಂಥ ಐರನಿ, ಸೀತೆ ಯಾವ ಒಂದು ಯಜ್ಞದಲ್ಲಿಯೂ ರಾಮನ ಜೊತೆ ಪಾಲ್ಗೊಳ್ಳೋಕ್ಕಾಗಲೇ ಇಲ್ಲ. ರಾಮ ಮೊದಲು ಯಜ್ಞ ಮಾಡಿದ್ದೇ ಸೀತೆಯನ್ನು ಬಿಟ್ಟ ಮೇಲೆ. ಸ್ವರ್ಣ ಸೀತೆಗೆ ಸಿಕ್ಕಿತು ಆ ಅವಕಾಶ, ಪಾಪ ಈ ಮಣ್ಣಿನ ಮಗಳಿಗೆ ಸಿಗಲಿಲ್ಲ. ಈ ಮಾತುಗಳನ್ನು ಎಷ್ಟು ದೂರದೃಷ್ಟಿಯಿಂದ ಮಹರ್ಷಿ ಬರೆದಿರಬೇಕು ಅಂತಂದರೆ, ಸೀತೆಗೆ ಪಟ್ಟಾಭಿಷೇಕಕ್ಕಿಂತ ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳುವಿಕೆ, ಯಜ್ಞದ ಸ್ವಭಾವವೇ ಹಂಚಿಕೊಂಡು ಬಾಳೋದು, ಎಲ್ಲರನ್ನ ಆಳೋದಕ್ಕಿಂತ ಎಲ್ಲರ ಜೊತೆ ಬಾಳುವುದು ಮುಖ್ಯ ಅನ್ನುವಂಥದ್ದು ಅದ್ಭುತವಾದ ರಸಧ್ವನಿ ಇಲ್ಲಿ ಕಾಣಿಸುವಂಥದ್ದು. ಇತ್ತ ರಾಮ ಹೊರಡ್ತಾ ಇದ್ದಂತೆ ಪರ್ವತದ ಗುಹೆಯಿಂದ ಸಿಂಹ ಹೊರಗೆ ಬರುವಂತೆ ರಾಮ ಬಂದ. ಆಗ ತಮ್ಮ ಲಕ್ಷ್ಮಣ ಕಾಣಿಸ್ಕೊಳ್ತಾನೆ. ಅವನು ಬಾಗಿಲಲ್ಲಿ ಕೈ ಮುಗಿದು ನಿಂತ್ಕೊಂಡಿರ್ತಾನೆ. ಆಗಲೇ ಲಕ್ಷ್ಮಣ ಸೆಲ್ಫ್ ಎಲಿವೇಟೆಡ್ ಬಾಡಿ ಗಾರ್ಡ್ ಆಗಿಬಿಟ್ಟಿದ್ದಾನೆ. ತನ್ನನ್ನು ತಾನೇ ಶ್ರೀರಾಮನ ಅಂಗರಕ್ಷಕನ, ಪ್ರಧಾನ ಅಂಗರಕ್ಷಕನ ಸ್ಥಾನಕ್ಕೆ ಏರಿಸಿಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಬಾಗಿಲಿನಲ್ಲಿ ನಮಸ್ಕಾರ ಮಾಡ್ತಾನೆ. ನೋಡಿ, ರಾಮ ಸೀತೆ ಅರಮನೆ ಒಳಗಿದ್ದಾರೆ ಅಂದರೆ ಲಕ್ಷ್ಮಣ ಒಳಗೆ ಬರದೆ ಬಾಗಿಲ ಹತ್ರ ಕಾಯ್ತಾ ಇದ್ದ. ಅವನದು ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗುತ್ತೆ. ಮಹಾಕಾವ್ಯ ಇದು. ಲಕ್ಷ್ಮಣ ಭರತರ ಆ ಒಂದು ರಾಮ ಸೇವಾ ನಿಷ್ಠೆ ಯಾರ್ದು ದೊಡ್ಡದು ಕಷ್ಟ ಹೇಳುವುದು. ನನ್ನ ಮನಸ್ಸು ಭರತನ ಚಿಂತನೆ ಮಾಡುವಾಗ ಅವನೇ ದೊಡ್ಡವನು ಅಂತ ಅನಿಸ್ತಾನೆ, ಲಕ್ಷ್ಮಣನ ಕುರಿತು ಚಿಂತೆ ಮಾಡುವಾಗ ಅವನೇ ದೊಡ್ಡವನು ಅನಿಸುತ್ತಾನೆ. ಆದರೂ ಈ ಸಹಜವಾಗಿ ಎಮೋಷನಲ್ ಆದ ನನ್ನ ಮನಸ್ಸು ಲಕ್ಷ್ಮಣನ ಕಡೆಗೆ ಓಟ್ ಹಾಕಿಬಿಡುತ್ತೆ, ಕಟ್ಟ ಕಡೆಗೆ. ಅದರ ಕಾರಣ ಇಷ್ಟೇ, ರಾಮನ ವಿವಶ ಸ್ವಭಾವವನ್ನು, ವಿಚಲಿತವಾದ ಬಹಳ ಉದ್ವಸ್ತವಾದ ಸ್ಥಿತಿಯನ್ನು ಲಕ್ಷ್ಮಣ ಕಂಡು ನಿಭಾಯಿಸ್ತ. ಭರತ ರಾಮ ಸ್ಥಿರಪ್ರಜ್ಞನಾಗಿರುವಾಗ ರಾಮನ ನೋಡಿ ಸೇವೆ ಮಾಡೋದಕ್ಕೆ ಬಂದ. ರಾಮನಂಥವನು ಹಿಮವಾನಿವ ಸ್ಥೈರ್ಯೆ, ಸಾಗರ ಇವ ಅಂತೆಲ್ಲ, ಸಮುದ್ರದಂತೆ ಹಿಮಾಲಯದಂತೆ ದೃಢ ಪ್ರತಿಜ್ಞ, ಸ್ಥಿರವಾದ ಮನಸ್ಸಿನವನು ಅಂತ ಹೇಳುವಂಥ ರಾಮ ಕೂಡ ಸೀತೆಯನ್ನು ಕಳ್ಕೊಂಡಾಗ, ಆ ಪ್ರಸ್ರವಣಗಿರಿಯಲ್ಲಿ ತಾಕಲಾಟದಲ್ಲಿದ್ದಾಗ ಎಷ್ಟೆಲ್ಲ ಒದ್ದಾಡ್ತಾ ಇದ್ದ.
ಆ ಸಂದರ್ಭದಲ್ಲಿ ಅವನನ್ನು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಲಕ್ಷ್ಮಣನಿಗೆ ಮಾತ್ರ ಇತ್ತು. ಒಂದು ದಿವಸ ಅಲ್ಲ, 2 ದಿವಸ, 1 ವರ್ಷ ರಾಮನ ಚಿತ್ತಕ್ಷೋಭೆಯಲ್ಲಿ ದೊಡ್ಡ ಶಾಕ್ ಅಬ್ಸಾರ್ಬರ್ ಆಗಿದ್ದನಲ್ಲ ಆ ಮಹಾನುಭಾವ ಲಕ್ಷ್ಮಣ. ಎಂಥ ತಮ್ಮ! ನಿಜವಾಗಿ ಜಗತ್ತಿನ ಯಾವ ಕಾವ್ಯವೂ ಇಂಥ ಮಾಡೆಲ್ಸನ್ನು ಕನಸದಲ್ಲೂ ಕಾಣಲಿಲ್ಲ. ನೀವು ಶೇಕ್ಸ್ಪಿಯರನ್ನು ತಗೊಳ್ಳಿ, ಹೋಮರನ್ನು ತಗೊಳ್ಳಿ, ವರ್ಜಿಲ್ ತಗೊಳ್ಳಿ, ಮಿಲ್ಟನ್ ತಗೊಳ್ಳಿ, ಫಿರ್ದೂಸಿ ತಗೊಳ್ಳಿ, ಡಾಂಟೆ ತಗೊಳ್ಳಿ, ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳಿ, ಟಾಲ್ಸ್ಟಾಯನ್ ತೆಗೆದುಕೊಳ್ಳಿ, ಯಾರೊಬ್ಬರು ಸೌಂದರ್ಯ ಅಣ್ಣ ತಮ್ಮಂದರ ಪ್ರೀತಿಯನ್ನು ಈ ರೀತಿಯಾಗಿ ಚಿತ್ರಿಸಲಿಲ್ಲ. ಕನಿಷ್ಠ ಅದರ ಕನಸು ಕೂಡ, ಗ್ಲಿಂಪ್ಸ್ ಕೂಡ ಬರಲಿಲ್ಲ ಅಂತಂದರೆ ಇದು ಎಷ್ಟು ದೊಡ್ಡದು ಈ ಮಹರ್ಷಿಯ ಕಾವ್ಯ ದರ್ಶನ ಅಂತ ಅನಿಸುತ್ತೆ. ನಮಗೆ ತುಂಬ ದೊಡ್ಡ ಕಷ್ಟ ಬರುವುದು ಫ್ಯಾಮಿಲಿ ಮೆಂಬರ್ಸನ್ನು ಮ್ಯಾನೇಜ್ ಮಾಡುವುದೇನೆ. ಒಮ್ಮೆ ಸಂಸ್ಕೃತದ ಅಕ್ಷರಂನ ಕೆಲವು ನನ್ನ ಸ್ನೇಹಿತರು, ಗಣೇಶ ಮಹೋದಯ ಭವಾನ್ ಸಂಸ್ಕೃತಂ ಸಮ್ಯಕ್ ಜಾನಾತಿ ಅತಃ ಭವದೀಯಂ ಗೃಹಂ ಸಂಸ್ಕೃತ ಗೃಹಂ ಇತಿ ಘುಷ್ಯತಾಮ್ ಅಂದುಬಿಟ್ರು. ನಿಮ್ಮ ಮನೇನ ಸಂಸ್ಕೃತ ಗೃಹ ಅಂತ ಮಾಡಿಬಿಡೋಣವಾ, ನೀವು ಸಂಸ್ಕೃತ ಬಲ್ಲವರಲ್ವಾ ಅಂತ. ಸರ್ವಮಿದಂ ಜಗತೀತಲಂ ಸಂಸ್ಕೃತಂ ಕರ್ತುಂ ಪಾರಯೇಯಂ ನತು ಮಮ ಗೃಹಂ ಅಂತಂದೆ. ಇಡೀ ಜಗತ್ತನ್ನು ಬೇಕಾದ್ರೆ ಸಂಸ್ಕೃತ ಮಾಡಿ ಏನೋ ನಮ್ಮ ಮನೇನು ಮಾಡೋಕ್ಕಾಗೋದಿಲ್ಲ ಅಂತ. ಕಾರಣ ಮನೆಯಲ್ಲಿ ಎಲ್ಲರ ಶಕ್ತಿಗಳು ಕೂಡ ಮುಕ್ಕಾಲು ಕಡಿಮೆ ಆಗೋಗ್ಬಿಡುತ್ತೆ. ಅದು ಒಂಥರ ಇಂದ್ರ ಕೊಟ್ಟ ಕಾಂಚನ ಮಾಲೆಯನ್ನು ಹಾಕ್ಕೊಂಡು ವಾಲಿಯನ್ನು ನೋಡಿದಂಥ ಸ್ಥಿತಿ ಆಗೋಗ್ಬಿಡುತ್ತೆ. ಯಾರು ವಾಲಿ ಎದುರಿಗೆ ಬಂದರೆ ಅರ್ಧ ಶಕ್ತಿ ಒಂದು ಹೊರಟೋಗ್ಬಿಡುತ್ತೆ ವಾಲಿಗೆ ಅಂತ ರಾಮಾಯಣದಲ್ಲಿಲ್ಲ, ಬೇರೆ ಕಥೆಗಳಲ್ಲಿ ಬರುವಂಥದ್ದು. ಹಾಗೆ ಮನೆಯನ್ನು ನಿಭಾಯಿಸುವುದು ಬಹಳ ಕಷ್ಟ. ಅದಕ್ಕಾಗಿ ಮಹರ್ಷಿ ಈ ಕುಟುಂಬದ ವ್ಯವಸ್ಥೆಯಲ್ಲಿ ಇಂಥ ಅಣ್ಣ ತಮ್ಮಂದ್ರನ್ನು ತೋರಿಸಿದ್ದಿದೆಯಲ್ಲ, ನಿಜವಾಗಿ ಇವರು ಸಾಮಾನ್ಯಕ್ಕೆ ಹುಟ್ಟಿದವರಲ್ಲ. ಪುತ್ರಕಾಮೇಷ್ಟಿ ಯಾಗಕ್ಕೆ ಯಜ್ಞಪುರುಷನ ಪ್ರಸಾದದಿಂದ ಹುಟ್ಟಿದವರು ನಂಬಬೇಕು ಅನ್ಸತ್ತೆ. ಪುತ್ರಕಾಮೇಷ್ಟಿಗೆ ಯಾರೋ ಕೆಟ್ಟ ಕೆಟ್ಟ ಮಕ್ಕಳು ದುರ್ಯೋಧನಂತವ್ರು ಹುಟ್ಟಿಬಿಟ್ರೆ ಗತಿ ಏನು? ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನಂಥವ್ರು ಹುಟ್ಟಿದ್ರಲ್ಲ, ಅದು ಬಹಳ ದೊಡ್ಡದು. ರಾಮ ಹೊರಟಾಗ ಲಕ್ಷ್ಮಣ ರಥವನ್ನು ಹತ್ತುಕೊಳ್ತಾರಂತೆ. ಎಲ್ಲ ಡೀಟೇಲ್ಸ್ನೂ ವಿವರಣೆ ಮಾಡುವುದುಂಟು. ಇಲ್ಲಿ ಯಾವುದು ಉಪಮೆ ಇಲ್ಲ, ಉತ್ಪ್ರೇಕ್ಷೆ ಇಲ್ಲ, ರೂಪಕ ಇಲ್ಲ, ದೀಪಕ ಇಲ್ಲ, ಯಾವ ಅಲಂಕಾರವೂ ಇಲ್ಲ. ಆದರೆ ಎಲ್ಲ ಕೂಡ ರಸೋಕ್ತಿ. ಭೋಜರಾಜ ತನ್ನ ಸರಸ್ವತಿ ಕಂಠಾಭರಣ, ಶೃಂಗಾರ ಪ್ರಕಾಶಾದಿ ಲಕ್ಷಣ ಗ್ರಂಥಗಳಲ್ಲಿ ಅಲಂಕಾರಗಳನ್ನು ವಕ್ರೋಕ್ತಿ, ಸ್ವಭಾವೋಕ್ತಿ, ರಸೋಕ್ತಿ ಅಂತ 3 ವಿಧವಾಗಿ ವಿಭಾಗಿಸ್ತಾನೆ. ರಸೋಕ್ತಿಗೆ ಪರ್ಯಂತ ಭೂಮಿ ಅಂದರೆ ಮಹರ್ಷಿ ವಾಲ್ಮೀಕಿಗಳೇ. ನಿರಾಡಂಬರವಾದ, ನಿರಲಂಕೃತವಾದ, ಅಕೃತಕವಾದ, ಆದರೆ ಸಹಜ ಸ್ನಿಗ್ಧವಾದ ವಾಣಿಯವದು. ಸಂಸ್ಕೃತವನ್ನು ಕಲಿಬೇಕು ಅನ್ನೋರಿಗೆ ಆದ್ಯ ಶರಣ್ಯ ಮಹರ್ಷಿ ವಾಲ್ಮೀಕಿಗಳ ಕಾವ್ಯ. ಪ್ರತಿ ದಿವಸ 1 ಸರ್ಗ ಓದಿದರೆ ಸಾಕು. 500 ದಿವಸ ಬೇಕಾಗುತ್ತೆ ವಾಲ್ಮೀಕಿ ರಾಮಾಯಣವನ್ನು ದಿವಸಕ್ಕೆ 1 ಸರ್ಗದಂತೆ ಓದೋದಾದರೆ. 500 ದಿವಸದಲ್ಲಿ ಅವರು 1 ಗಂಟೆಯನ್ನು ಮೀಸಲಿಟ್ಟು ಸಾಮಾನ್ಯವಾದಂಥ ಒಂದಿಷ್ಟು ಧಾತುಪಾಠಗಳನ್ನು, ಶಬ್ದರೂಪಗಳನ್ನು ನಡೆಸುವುದನ್ನು ಕಲಿತ್ಕೊಂಡ್ರೆ 500 ದಿವಸ 500 ಗಂಟೆ ಸಾಕು. ಸಂಸ್ಕೃತ ಅವರಿಗೆ ವಶಂವದವಾಗುತ್ತೆ. ಅದು ಎಂಥ ಸಂಸ್ಕೃತ! ರಸವತ್ತಾದ ಸಂಸ್ಕೃತ ಬರುತ್ತೆ. ಭರತ ಇಲ್ಲದ ಆ ಕಾಲ, ಶತ್ರುಘ್ನ ಇಲ್ಲದ ಆ ಕಾಲ, ಇರುವನು ಒಬ್ಬನೇ ತಮ್ಮ. ಆದರೆ ಆ ಎಲ್ಲ ಕೊರತೆಯನ್ನು ಮುಚ್ಚುವಂತೆ ನೋಡಿ ಛತ್ರ ಚಾಮರ ಎಲ್ಲ ಅಣಿ ಮಾಡಿಕೊಂಡು ರಾಮನ ರಥದ ಹಿಂದೆ ತಾನು ಹತ್ತಿ ನಿಕೇತಾನ್ ನಿರ್ಯಯೌ ಶ್ರೀಮಾನ್ ಮಹಾಭ್ರಾದಿವ ಚಂದ್ರಮಾಹ, ಮೋಡದಿಂದ ಚಂದ್ರ ಹೊರಬರುವಂತೆ ರಾಮ ಬರ್ತಾನೆ, ಅರಮನೆಯ ಬಾಗಿಲಿಂದ ಹೊರಕ್ಕೆ ಬರ್ತಾನೆ. ಆಗ ಛತ್ರ ಚಾಮರ ಪಾಣಿಸ್ತು ಲಕ್ಷ್ಮಣೋ ರಾಘವಾನುಜ ಜುಗೋಪ ಭ್ರಾತರಂ ಭ್ರಾತ ರಥಮಾಸ್ತಾಯ ಪೃಷ್ಠತಃ. ಎಷ್ಟು ದೊಡ್ಡ ಮನಸ್ಸು ಅವನದು ಅಂದರೆ, ಎಡಗೈನಲ್ಲಿ ಶ್ವೇತಛತ್ರವನ್ನು ಹಿಡಿದು ಬಲಗೈಯಲ್ಲಿ ಚಾಮರ ಹಿಡಿದು ಬೀಸ್ತಾ ಇರ್ತಾನೆ. 2 in 1 ಕೆಲಸ ಲಕ್ಷ್ಮಣ ಮಾಡಿದಂಥದ್ದು. ಪರಂಪರೆಯ ವಿಶ್ವಾಸ ಆತ ಆದಿಶೇಷ ಅವತಾರ ಅಂತ ತಾನೆ. ಆತ ಆದಿಶೇಷ ಏಕಕಾಲದಲ್ಲಿ ಹಾಸಿಗೆಯೂ ಆಗಿ ಛತ್ರವೂ ಆಗಿ ಪರಮಾತ್ಮನಿಗೆ ಸೇವೆ ಮಾಡಿದವನು ಅಂತ ಆ ಭಾವನೆಯನ್ನು ಇಲ್ಲಿ ನಾವು ಕಾಣಬಹುದು. 2 ಕೈಯಲ್ಲಿ, ಇನ್ನು 4 ಕೈ ಇದ್ದರೆ 4 ಥರ ಸೇವೆ ಮಾಡ್ತಾ ಇದ್ನೋ ಏನೋ ಅಂತ ಅನಿಸುತ್ತೆ. ಅಂದರೆ ಪ್ರೀತಿ ಎಷ್ಟು ಕ್ರಿಯಾತ್ಮಕವಾಗುತ್ತೆ ಎನ್ನುವುದನ್ನು ಅಲ್ಲಿ ನಾವು ಕಾಣಬಹುದು. ಅದು ಏನು ಜುಗೋಪ ಕಾಪಾಡಿದ ಅಂತ ಅಣ್ಣನನ್ನು. ನಿಜವೇ, ರಾಮನಿಗೆ ಅವನಷ್ಟು ದೊಡ್ಡವನಾಗೋದಕ್ಕೆ ಕಾರಣ ಅಂಥ ಹೆಂಡತಿ, ಅಂಥ ತಮ್ಮಂದರು ಅಂತ ಅನ್ನಬೇಕಾಗತ್ತೆ. ಅದು ರಾಮನನ್ನು ಸಣ್ಣದು ಮಾಡೋದಲ್ಲ, ಅಷ್ಟು ದೊಡ್ಡವರಾಗಿ ನಡ್ಕೊಂಡಂಥದ್ದು. ತಥೋ ಹಲಹಲ ಶಬ್ದ ಸ್ತುಮುಲಹ ಸಮಜಾಯಿತ. ಆಗ ಎಲ್ಲ ಕಡೆಯಲ್ಲಿಯೂ ಕೋಲಾಹಲ. ರಾಮ ಬಂದ ಅಂದರೆ ಜನಕ್ಕೆ ಅಷ್ಟು ಆನಂದ. ಲಕ್ಷ್ಮಣ ಹಾಗೆ ಓವರ್ ಫ್ಲಡಿಂಗ್ ಆಗಿ ಬರುವಂತಹ ಫ್ಯಾನ್ಸನ್ನೆಲ್ಲ ಕಂಟ್ರೋಲ್ ಮಾಡಬೇಕಾದದ್ದು ಅವನ ಕೈನಲ್ಲಿದೆ. ಎಷ್ಟು ಎಲ್ಲ ಕೆಲಸವನ್ನು ಅವನು ಮಾಡ್ತಾ ಇರ್ತಾನೆ. ಮತ್ತೆ ಖಡ್ಗ ಚಾಪಧರ ಶೂರಾಹ ಜಗ್ಮುಹು ಆಶಂಸವೋ ಜನರು ನಾವು ರಾಮನಿಗೆ ಬಾಡಿ ಗಾರ್ಡ್ಸ್ ಆಗಿರ್ತೀವಿ ಅಂತ ಅವರು ಬಂದರು.
ಯಾವ ಟೆರರಿಸ್ಟ್ ಇದ್ದ ರಾಮನಿಗೆ ಬಾಂಬ್ ಹಾಕೋದಕ್ಕೆ ಯಾರೂ ಇಲ್ಲ. ಕೇವಲ ಗೌರವಕ್ಕೆ ಮಾತ್ರ ಅಷ್ಟೇ, ಅಲಂಕಾರಕ್ಕೆ ಮಾತ್ರ, ಇನ್ಯಾವ ರೀತಿಯಲ್ಲಿಯೂ ಅಲ್ಲ. ಕೀರ್ಯಮಾಣ ಸುಪುಷ್ಪೋಘೈ ಯಯೌ ಸ್ತ್ರೀಭಿರರಿಂದಮ. ಎಲ್ಲ ಕಡೆಯಲ್ಲಿಯೂ ಹೆಂಗಸರು ಪುಷ್ಪ ರಾಶಿಯನ್ನು ರಾಮನ ಮೇಲೆ ಹಾಕ್ತಾ ಇದ್ರಂತೆ. ರಾಮ ಸರ್ವಾನವದ್ಯಾಂಗೋ ರಾಮ ಪಿಪ್ರೀಷಯ ತತಃ. ರಾಮನನ್ನು ಸಂತೋಷಪಡಿಸಬೇಕು ಅಂತ ಹೇಳಿ ವಚೋಭಿರಗ್ರೈ ಹರ್ಮ್ಯಸ್ತಾ ಕ್ಷಿತಿಸ್ತಾಶ್ಚ ವವಂದಿರೆ ನೂನಂ ನಂದತಿ ತೇ ಮಾತಾ ಕೌಸಲ್ಯ ಮಾತೃನಂದನ. ರಾಮ, ನಿನ್ನ ತಾಯಿ ಪುಣ್ಯವಂತೆ, ಅಂಥ ತಾಯಿಗೆ ಯೋಗ್ಯನಾದ ಮಗ ನೀನು ಹೀಗೆ ಮೆರವಣಿಗೆ ಹೋಗೋದನ್ನು ನೋಡಿ ನನ್ನ ತಾಯಿ ಎಷ್ಟು ಸಂತೋಷ ಪಟ್ಟಿರಬೇಕು. ಪಶ್ಯಂತಿ ಸಿದ್ಧಯಾತ್ರಂ ತ್ವಾಂ ಪಿತೃಂ ರಾಜ್ಯಂ ಅವಸ್ಥಿತಂ ಸರ್ವಸೀಮಂತಿನೀಭ್ಯಶ್ಚ ಸೀತಾಂ ಸೀಮಂತಿನೀಂ ವರಾಂ. ಇನ್ನು ಸೀತೆ ನಾರಿಯರಲ್ಲಿ ಉತ್ತಮೋತ್ತಮಳಾದ ಶಿರೋಮಣಿ ಆಕೆ. ಅವಳು ಜನ್ಮಾಂತರದಲ್ಲಿ ಎಷ್ಟು ತಪಸ್ಸು ಮಾಡಿದಳೋ, ಚಂದ್ರ ರೋಹಿಣಿಯ ಜೊತೆಗೆ ಸೇರಿದಂತೆ ನಿನ್ನ ಕೈ ಹಿಡಿದಿದ್ದಾಳೆ ಅಂತ ಜನರು ಸಂತೋಷ ಪಡ್ತಿದ್ದಂತೆ. ಇದೇನು ಯಾರು ಲಂಚ ಕೊಟ್ಟು ಮಾಡಿಸಿದ್ದೆ, ಲಾರಿಗಳ ಕಳಿಸಿ ಕರ್ಕೊಂಡು ಬಂದಿದ್ದೆ, ಯಾವುದೊಂದು ಅಲ್ಲ, ಸ್ವಪ್ರೇರಣೆಯಿಂದ ಆದದ್ದು. ಈ ಪಿಕ್ಚರ್ ನಾವು ಮರೆಯಬಾರದು. ರಾಮ ವೀಲ್ಡೆಡ್ ಹಿಸ್ ನ್ಯಾಚುರಲ್ ಅಟ್ರಾಕ್ಷನ್ ಅಂಡ್ ನ್ಯಾಚುರಲ್ ರೆವರೆನ್ಸ್. ಹಿ ವಾಸ್ ಸೋ ವೆನರೇಟೆಡ್ ನ್ಯಾಚುರಲಿ. ಈ ಹಿನ್ನೆಲೆಯಲ್ಲಿ ಸೀತಾಪ್ರೀತ್ಯಾಗಾದಿಗಳನ್ನು ನಾವು ನೋಡಬೇಕು. ಇಷ್ಟು ಜನಪ್ರೀತಿ ಇಟ್ಟುಕೊಂಡವನು, ಜನರಿಗೆ ಇವನು ಬಿಟ್ಟರೆ ಇನ್ಯಾರೂ ಇಲ್ಲ. ಎಷ್ಟು ರಾಮೋ ರಾಮ ರಾಮ ಇತಿ ಪ್ರಜಾನಾಂ ಅಭವತ್ ಕಥಾ ರಾಮಭೂತಮಿದಂ ಸರ್ವಂ ರಾಮೇ ರಾಜ್ಯಂ ಪ್ರಶಾಸತಿ ಅಂತ ಯುದ್ಧಕಾಂಡದ ಕೊನೆಯಲ್ಲಿ ಹೇಳ್ತಾರೆ. ರಾಮ 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 ಅಂತೆಲ್ಲ ಇದ್ದು. ಹಾಗಾಗಿ ರಾಮಮೇ ವಾನುಪಶ್ಯಂತೋ ನಾಭ್ಯಂಸನ್ ಪರಸ್ಪರನ್. ರಾಮನನ್ನೇ ನೋಡಿಕೊಂಡು ತಮ್ಮ ತಮ್ಮ ಮಧ್ಯದ ಜಗಳಗಳನ್ನು ಬಗೆಹರಿಸಿಕೊಳ್ತಾ ಇದ್ದಂತೆ. ರಾಮ ನಮ್ಮನ್ನು ಆಳ್ತಾನೆ, ಅದಕ್ಕಾಗಿ ನಾವು ಹೀಗಿರಬಾರದು ಅಂತ ಅಂದುಕೊಂಡು ತಮ್ಮ ಒಳಗಿನ ಜಗಳಗಳನ್ನು, ಸಣ್ಣತನವನ್ನು ತಿದ್ದುಕೊಳ್ತಾ ಇದ್ರು ಪ್ರಜೆಗಳು ಅಂತ. ಹಾಗಿರುವವರು ಹೀಗೆ ರಾಮ ಸೀತೆಯನ್ನು ಲಂಕೆಯಲ್ಲಿದ್ದವಳನ್ನು ಕರ್ಕೊಂಡು ಬಂದು ಪಕ್ಕ ಕೂಡಿಸ್ಕೊಂಡಲ್ಲ ಅಂತ ಅಂದಾಗ ಎಷ್ಟು ದೊಡ್ಡ ಜನಗಳ ಕಾನ್ಫಿಡೆನ್ಸ್ ಇರುವುದು ಹೊರಟೋಗ್ಬಿಟ್ರೆ ಇನ್ನೆಷ್ಟು ಒಳಜಗಳಾಗುತ್ತೋ, ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಬಂದುಬಿಡುತ್ತೋ, ಸಿವಿಲ್ ವಾರ್ ಆಗಿಬಿಡುತ್ತೋ ಅಂತ ರಾಮ ಯೋಚನೆ ಮಾಡಿದ್ರೊಳಗೆ ತಪ್ಪೇನಿಲ್ಲ. ರಾಮ ಸೀತಾ ಪರಿತ್ಯಾಗ ಮಾಡಿದ್ದು 100% ಆಗಿ ನೋಡಿದ್ರೆ ಸರಿಯಲ್ಲ. ಆದರೆ ಅದು ಬಿಟ್ಟು ಇನ್ಯಾವ ದಾರಿ ಇತ್ತು ಅದನ್ನು ನಾವು ನೋಡಬೇಕಲ್ಲ. ಹೀಗಾಗಿ ಸಮಷ್ಟಿ ಹಿತ. ಇವತ್ತು ರಾಮನಿಂದಕರು ಯಾರೂ ಕೂಡ ಸಮಷ್ಟಿ ಹಿತವನ್ನು ಗಮನದಲ್ಲಿ ಇಟ್ಕೊಂಡೇ ಇಲ್ಲ. ಕಾರಣ ರಾಮನಿಂದೆ ಮಾಡಿದ್ರೆ ಅವರಿಗೆ ಸ್ವಹಿತ ಆಗುತ್ತೆ ಅನ್ನೋದೇ ಲಾಭ ಕಾರಣ, ಇನ್ಯಾವುದೂ ಅಲ್ಲ. ಸಮಷ್ಟಿ ಹಿತವನ್ನು ಗಮನಿಸಿದಾಗ ರಾಮನಿಗೆ ಗೌರವ ಸಲ್ಲಿಸದೆ ನಮಗೆ ಗತ್ಯಂತರವೇ ಇಲ್ಲ. ಹಾಗೆ ವಾಲ್ಮೀಕಿಗಳಿಗೆ ಎಷ್ಟು ಬಾರಿ ರಾಮನನ್ನು ಎಷ್ಟು ಜನರಿಂದ ಕೊಂಡಾಡಿಸಿದ್ರೂ ತೃಪ್ತಿ ಇಲ್ಲ. ಅವರೆಲ್ಲ ಜಯ ಜಯಧ್ವಾನ ಮಾಡ್ತಾ ಇರ್ತಾರೆ. ಆಗ ರಸ್ತೆಗಳಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಸೇಲ್ಸ್ ನಡೀತಾ ಇದ್ವು, ಸ್ಪೆಷಲ್ ಎಕ್ಸಿಬಿಷನ್ ನಡೀತಾ ಇತ್ತು ಅಂತೆಲ್ಲ ಹೇಳ್ತಾರೆ. ಎಲ್ಲ ಅಂಗಡಿಗಳಲ್ಲಿದ್ದ ಸರಕನ್ನೆಲ್ಲ ಬಾಗಿಲಲ್ಲಿ ತಂದಿಟ್ಟುಬಿಟ್ಟಿದ್ರು ಅಂತ. ಎಲ್ಲವನ್ನ ಮಾರೋದಕ್ಕೆ, ಎಲ್ಲವನ್ನ ಮುಫತ್ತಾಗಿ ಕೊಡೋದಕ್ಕೆ ಸಿದ್ಧರಿದ್ದರು ವರ್ತಕರು ಅಂತೆಲ್ಲ. ಈ ಕಲ್ಪನೆಗೆ ಮಹರ್ಷಿಗಳಿಗೆ ನಾವು ಏನು ಪಣ ಕೊಡೋದಕ್ಕೆ ಸಾಧ್ಯ, ಏನು ಪಡಿ ಎರೆಯೋದಕ್ಕೆ ಸಾಧ್ಯ? ನೋಡಿ, ಇದು ಮೊದಲ ಕಾವ್ಯ. ಇದಾದ ಮೇಲೆ ಇಷ್ಟು ಚೆನ್ನಾಗಿ ಇಷ್ಟು ವಿವರಣೆಗಳಿಂದ ಬಂದಂಥ ಮತ್ತೊಂದು ಕಾವ್ಯ ಇಲ್ಲದಂತೆ ಆಯಿತು. ಫಸ್ಟ್ ಈಸ್ ಬೆಸ್ಟ್ ಅಂತೆ ಆಯ್ತಲ್ಲ. ಈ ರಾಮಾಯಣದ ಕಾವ್ಯ ಸ್ವಾರಸ್ಯ ಇಂಥದ್ದು. ಯಾವ ಸಣ್ಣ ವಿವರವೂ ಕೂಡ ಮರೆಯುವಂಥದ್ದಲ್ಲ. ಭರತ ರಾಮನ ಹತ್ತಿರಕ್ಕೆ ಹೋಗಬೇಕು ಅಂತ ಅಂದಾಗ ರಸ್ತೆಗಳನ್ನು ಮಾಡೋದಕ್ಕೆ ಬಂದ ಇಂಜಿನಿಯರ್ಗಳು, ಕಾಂಟ್ರಾಕ್ಟ್ಗಳು, ಮೇಸ್ತ್ರಿಗಳು ಅದರ ವರ್ಣನೆ ಕೂಡ ಮಹರ್ಷಿಗಳು ಮಾಡಿದ್ದಾರೆ. ಎಲ್ಲಿಯೋ ಒಂದು ಕಡೆ ಕಾಡಲ್ಲಿ ಮೂಗು ಮುಚ್ಕೊಂಡು ತಪಸ್ಸು ಮಾಡುವಂಥವರಿಗೆ ಇದೆಲ್ಲ ಕಾಣಿಸಬೇಕು ಅಂದರೆ ಏನು? ಯಾವುದು ಮತ್ತೊಬ್ಬ ಬ್ರಹ್ಮನೇ ಆಗಿದ್ದರಿಂದ ನತೇವಾಗ ಅನ್ಯಥಾ ಭವಿಷ್ಯತಿ, ನಿನ್ನ ಮಾತು ಸುಳ್ಳಾಗೋದಿಲ್ಲ ಅಂತ ಹೇಳಿದ್ದು ಅದಕ್ಕೆ ತಾನೆ. ಪೂರ್ವ ದಿಕ್ಕಿನಲ್ಲಿ ದರ್ಭೆಯನ್ನು ಕೈನಲ್ಲಿಟ್ಟುಕೊಂಡು ಧ್ಯಾನ ಮಾಡ್ತಾ ಕೂತಾಗ ಕರಬದರ ಸಮಾನಂ, ಭೋಜರಾಜ ಹೇಳ್ತಾರೆ, ಕೈಯಲ್ಲಿ ಬೋರೆ ಹಣ್ಣಿಟ್ಟಂತೆ ಅಂಗೈ ನೆಲ್ಲಿಕಾಯಿಯಂತೆ ಇಡೀ ರಾಮಾಯಣ ಸಿನಿಮಾ ನಡೆದಂತೆ ನಡೆದು ಬಿಡ್ತು ಅಂತ. ಹಾಗಲ್ಲದೆ ಇದ್ದರೆ, ತನ್ನೊಳಗೆ ಇಡೀ ಬ್ರಹ್ಮಾಂಡವನ್ನು ತುಂಬಿಕೊಳ್ಳದೇ ಇದ್ದರೆ ಕವಿಗೆ ಈ ರೀತಿಯಾದ ನಿರ್ಮಾಣ ಮಾಡೋದಕ್ಕಾಗುತ್ತಾ? ಮೊನ್ನೆ ದಿವಸ ಅವಧಾನವೊಂದರಲ್ಲಿ ನನ್ನ ಗೆಳೆಯರೇ ಒಬ್ಬರು ಆಶುಕವಿತಾ ಪೃಚ್ಛಕರಾಗಿ ಬಂದ ಶ್ರೀಪಾದ ಗದ್ದೆ ಮಹಾಕಾವ್ಯವನ್ನು ಬರೆಯೋಕ್ಕೆ ಹೊರಟ ಕವಿಯ ಮನಸ್ಸು ಹೇಗಿರುತ್ತೆ ಹೇಳಿ ಅಂತ ಕೇಳಿದ್ರು. ಬಹಳ ಸೊಗಸಾದ ಪ್ರಶ್ನೆ ಅದು, ತುಂಬ ಕಷ್ಟವಾದ ಪ್ರಶ್ನೆಯೂ ಹೌದು. ನಾನು ಹೇಳಿದ ಪದ್ಯದ ತಾತ್ಪರ್ಯ ಇಂಥದ್ದು: ಪರಮಾತ್ಮ ವಿಷ್ಣುವಿನ ನಾಭಿ ಕಮಲ ವಾಣೀಪತಿಯಿಂದ ಗರ್ಭಿತವಾದದ್ದು. ವಾಕ್ಪತಿಯಾದ ಬ್ರಹ್ಮನನ್ನು ಗರ್ಭೀಕರಿಸಿಕೊಂಡ ನಾಭಿ ಕಮಲ ಅದು ಹೇಗೆ ಮೊಳಕೆ ಒಡೆಯುವಾಗ ಇಕ್ಕಟ್ಟಿಂದ ಹೊರಬಡುವಂಥ ಪ್ರಯತ್ನ ಪಡುತ್ತೋ ಹಾಗಿರುತ್ತೆ ಕವಿಯ ಮನಸ್ಸು ಅಂತ. ಮಹಾಕಾವ್ಯ ಬರೀಬೇಕು ಅಂದರೆ ವಾಕ್ಕು ವಾಕ್ಪತಿ ಎರಡೂ ಬೇಕು. ಬ್ರಹ್ಮ ಸೃಷ್ಟಿ, ಈ ರೂಪ ಪ್ರಪಂಚ, ಬ್ರಹ್ಮಾಣಿ ಸೃಷ್ಟಿ, ನಾಮ ಪ್ರಪಂಚ.
ಈ ನಾಮರೂಪ ಪ್ರಪಂಚಗಳು ಎರಡನ್ನೂ ಚೆನ್ನಾಗಿ ತಿಳ್ಕೊಂಡಿರಬೇಕು. ಮಹರ್ಷಿ ವಾಲ್ಮೀಕಿಗಳು ಹಾಗೆ ಪೇಟೆ ಬೀದಿಗಳನ್ನು ನೋಡಿರಬೇಕು. ಅಲ್ಲಿ ಓಡಾಡುವಾಗ ಜನಗಳು ಹೇಗಿರ್ತಾರೆ, ಆಕರ್ಷಣೆಗೆ ಹೇಗೆಲ್ಲ ಅದನ್ನು ಎಕ್ಸಿಬಿಟ್ ಮಾಡಿರ್ತಾರೆ, ಅದನ್ನೆಲ್ಲ ಗಮನಿಸಿರಬೇಕು. ಇದನ್ನು ಓದುವಾಗ ಅನಿಸುತ್ತೆ ಕಾಲ ಯಾವ ರೀತಿ ಅಡ್ಡಿ ಮಾಡೋದಿಲ್ಲ. ಇವತ್ತು ಏನೇನಿದೆ ಅದಷ್ಟನ್ನು ಕಾಣಿಸಬಹುದು ವಾಲ್ಮೀಕಿ ರಾಮಾಯಣದಲ್ಲಿ ರಸದೃಷ್ಟಿಯಿಂದ ಅಂತ ಗೊತ್ತಾಗುತ್ತೆ. ಇಂಥ ಅದ್ಭುತ ಕಾವ್ಯ. ಯಾತಕ್ಕೆ ನಾನು ಒತ್ತು ಹೇಳ್ತಾ ಇದ್ದೇನೆ ಅಂದರೆ, ರಾಮಾಯಣವನ್ನೊಂದು ಪುಣ್ಯ ಗ್ರಂಥ ಅಂತ ಪಾರಾಯಣ ಮಾಡೋ ಭರದಲ್ಲಿ ಅದರ ಕಾವ್ಯತ್ವವನ್ನು ಮರೆತರೆ ನಮಗೆ ಕೈವಲ್ಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಕೈವಲ್ಯ ಪಡ್ಕೊಂಡವ್ರು ಯಾರೋ ಬಂದು ಹೇಳಿದ್ದಂತೂ ನಾನು ಕೇಳಿಲ್ಲ. ಈಗಲೇ ಸಿಗುವಂಥ ಕೈವಲ್ಯ ಕಾವ್ಯಾಸ್ವಾದವನ್ನು ಮರೆಯುವಂತೆ ಆಗುತ್ತಲ್ಲ, ಅದಕ್ಕಾಗಿ ಇಷ್ಟು ಅವಧಾರಣೆ. ರಾಜಮಾರ್ಗಂ ಯಯೌ ರಾಮೋ ಮಧ್ಯೆ ನಾಗರು ಧೂಪಿತಂ ಚಂದನಾನಾಂಚ ಮುಖ್ಯಾನಾಂ ಅಗರೂಣಾಂಚ ಸಂಚಯೈ ಉತ್ತಮಾನಾಂಚ ಗಂಧಾನಾಂ ಕ್ಷೌಮ ಕೌಶಾಂಬರಸ್ಯ ಚ ಅವಿದ್ಧಾಭಿಶ್ಚ ಮುಕ್ತಾಭಿ ಉತ್ತಮೈ ಸ್ಫಟಿಕೈರಪಿ ಶೋಭಮಾನಮಸಂಬಾಧಂ ತಮ್ರಾಜ ಪಥಮುತ್ತಮಂ. ಮುತ್ತಿನ ರಂಗವಲ್ಲಿ ಹಾಕಿದ್ರು. ಚಂದನ, ಕರ್ಪೂರ, ಅಗರು ಇವುಗಳ ಧೂಪ ಎಲ್ಲೆಲ್ಲಿಯೂ ಏಳ್ತಾ ಇತ್ತು. ವರ್ತಕರು ರೇಷ್ಮೆ, ಶ್ರೀಗಂಧ, ಬೇರೆ ಬೇರೆ ವಸ್ತುಗಳು ಮತ್ತು ರಂಧ್ರವೇ ಮಾಡದೇ ಇರುವಂತಹ, ಅಂದರೆ ಯಾವುದನ್ನು ಕಾಳಿದಾಸ ಹೇಳ್ತಾನೆ, ಅಸಮುತ್ಕೀರ್ಣವಾದಂಥ ಕೆತ್ತದೇ ಇರುವ ವಜ್ರ, ಫ್ರೆಶ್ ವಜ್ರ, ಯಾವುದನ್ನು ನಾವು ನ್ಯಾಚುರಲ್ ಪರ್ಲ್ಸ್ ಅಂತ ಕರಿತೀವಿ, ಕಲ್ಚರ್ಡ್ ಪರ್ಲ್ಸ್ ಅಲ್ಲ, ನ್ಯಾಚುರಲ್ ಪರ್ಲ್ಸ್, ಆ ರೀತಿಯಾದಂಥದ್ದು ಅವುಗಳನ್ನೆಲ್ಲ ಇಟ್ಟುಕೊಂಡು ಮಾರ್ತಾ ಇದ್ರು ರಾಜಬೀದಿಯಲ್ಲಿ. ಅದನ್ನು ನೋಡ್ತಾ ಇದ್ದ. ಅದು ಮಾತ್ರವಲ್ಲ, ಭಕ್ಷ್ಯ ಭೋಜ್ಯ ಅವುಗಳನ್ನೆಲ್ಲ ಇಟ್ಟಿದ್ರು ಅಂತ. ಒಂದು ದೊಡ್ಡ ಜಾತ್ರೆ. ಸಂವೃತಂ ವಿವಿಧೈ ಪಣ್ಯೈ ಭಕ್ಷ್ಯೈ ಉಚ್ಚಾವಚೈರಪಿ, ಅವುಗಳನ್ನೆಲ್ಲ ತೆಕ್ಕಿಯಾಗಿ ಪೇರಿಸಿ ಗೋಪುರವಾಗಿ ಮಾಡಿಟ್ಟಿದ್ರು ಅಂತಲೂ ಹೇಳಿದ್ದಾರೆ. ಅದು ಏನು ಏರಿಳಿತದ ಅಲೆಯಲಿಯಾಗಿ ಆ ಒಂದು ಯಾವ ಗಾಥಿಕ್ ಸ್ಟ್ರಕ್ಚರ್ ಅಂತೆಲ್ಲ ನಾವು ಆರ್ಕಿಟೆಕ್ಚರಲ್ಲಿ ಹೇಳ್ತೀವಿ, ಆ ರೀತಿಯಾಗಿ ಜಿಲೇಬಿ, ಜಹಾಂಗೀರು, ಮೈಸೂರು ಪಾಕಗಳನ್ನು ಪೇರಿಸಿಟ್ಟಿದ್ರು ಅಂತ. ಅದನ್ನು ನೋಡ್ತಾ ರಾಮ ಮುಂದೆ ಹೋಗ್ತಾ ಇದ್ದಂತೆ. ಆಗ ಪ್ರಜೆಗಳು ವಯಸ್ಸಾದವರು ಬರ್ತಾರೆ. ಅದ್ಯೋಪಾದಾಯ ತಮ್ಮ ಮಾರ್ಗಂ ಅಭಿಷಿಕ್ತೋನುಪಾಲಯ ಯಥಾಸ್ಮ ಲಾಲಿತಾ ಪಿತ್ರ ಯಥಾ ಪೂರ್ವ ಪಿತಾಮಹಿ ತತಃ ಸುಖತರಂ ರಾಮೇ ವತ್ಸ್ಯಾಮ ಸತಿರಾಜನಿ. ಈ ರಾಮ ತಂದೆ ತಾತ ಮುತ್ತಾತಂದ್ರು ಆಳಿದ್ದಕ್ಕಿಂತ ಚೆನ್ನಾಗಿ ಇವನು ಆಳ್ತಾನೆ, ನಮಗೆ ಬಹಳ ಸಂತೋಷ. ತತಃ ಸುಖತರಂ ರಾಮೇ ವತ್ಸ್ಯಾಮ ಸತಿರಾಜನಿ. ಇದಕ್ಕಿಂತ ಸುಖ ನಮಗೆ ಯಾವುದಿದೆ? ರಾಮ ಇಷ್ಟು ಅಲಂಕಾರ ಮಾಡಿಕೊಂಡು ರಾಜಭವನದಿಂದ ಪಟ್ಟಾಭಿಷೇಕಕ್ಕೆ ಹೊರಡ್ತಾ ಇದ್ದಾನೆ. ಇದನ್ನು ನೋಡಿದ್ವಲ್ಲ ನಾವು, ಇದಕ್ಕಾಗಿ ಎಷ್ಟು ದಿವಸ ಕಾದಿದ್ವಿ. ನಮಗಿನ್ನೇನೂ ಬೇಕಾಗಿಲ್ಲ, ನಮಗೆ ನಿತ್ಯ ಕರ್ಮನೂ ಬೇಡ, ಸಂಧ್ಯಾವಂದನೆಯೂ ಬೇಡ, ಇವನನ್ನೇ ನೋಡ್ತಾ ಇರೋಣ ಅಂತ ಹೀಗೆ ಅಂತಂದರು. ಆಗ ಶಿಖರಾಯಮಾನವಾದ ಒಂದು ಪದ್ಯ ಮಹರ್ಷಿಗಳು ಹೇಳ್ತಾರೆ. ಯಶ್ಚ ರಾಮಂ ನ ಪಶ್ಯೆತ್ತು ಯಂಚ ರಾಮೋ ನ ಪಶ್ಯತಿ ನಿಂದಿತಸ್ಸ ಭವೇಲ್ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ ಸರ್ವೇಷಾಂ ಹಿ ಸಧರ್ಮಾತ್ಮ ವರ್ಣಾನಾಂ ಕುರುತೆ ದಯಾಂ. ಯಾರನ್ನ ಈ ಮೆರವಣಿಗೆಯಲ್ಲಿ ರಾಮ ನೋಡ್ಲಿಲ್ವೋ ಅವನು ಬದುಕಿದ್ದು ವ್ಯರ್ಥ. ಯಾರು ಈ ಮೆರವಣಿಗೆಯಲ್ಲಿ ಹೋಗ್ತಾರೋ ರಾಮನ್ ನೋಡ್ಲಿಲ್ವೋ ಅವನು ಬದುಕಿದ್ದು ವ್ಯರ್ಥ. ಆದರೆ ಈ ಥರ ಯಾರೂ ಇಲ್ಲ ಅಂತ. ರಾಮನ ಕಣ್ಣಿನ ದೃಷ್ಟಿ ಬೀಳದೇ ಇದ್ದವನೊಬ್ಬನೂ ಇರಲಿಲ್ಲ, ರಾಮನ ಮೇಲೆ ದೃಷ್ಟಿ ಹಾಯಿಸದೇ ಇದ್ದವನೊಬ್ಬನೂ ಇರಲಿಲ್ಲ ಅಂತ. ಇದು ತುಂಬ ತುಂಬ ಅದ್ಭುತವಾದಂಥದ್ದು. ಎಲ್ಲರೂ ರಾಮನನ್ನು ನೋಡೋಕ್ಕೆ ಅವಕಾಶ ಇತ್ತು ಅಂತ ಒಂದು, ಜೊತೆಗೆ ರಾಮ ಎಲ್ಲರನ್ನೂ ನೋಡೋಕ್ಕೆ ಅವಕಾಶ ಕಲ್ಪಿಸಿಕೊಂಡ ಅಂತ ಒಂದು. ನಮಗೆ ಎಷ್ಟೋ ಬಾರಿ ಪುಸ್ತಕದ ಉದ್ಘಾಟನೆ ಮತ್ತೊಂದು ಮಗದೊಂದು ನೋಡೋದಕ್ಕೆ ಅಂತ ಸಮಾರಂಭಕ್ಕೆ ಹೋದರೆ ಒಂದು 20-30 ಜನ ಜರ್ನಲಿಸ್ಟ್ಗಳು ಬಂದು ಅವರಷ್ಟೂ ಸಜೀವ ಯವನಿಕೆ ಇದ್ದಂತೆ ರಂಗಸ್ಥಳವನ್ನು ಆಕ್ರಮಿಸಿಬಿಟ್ಟು ಪುಸ್ತಕದ ಲೋಕಾರ್ಪಣೆಗೆ ನಾವು ಹೋಗಿದ್ದು ಇವರ ಪೃಷ್ಠಗಳನ್ನು ನೋಡೋದಾಯ್ತೆ ಹೊರತು ಪುಸ್ತಕವನ್ನು ನೋಡೋದಕ್ಕೆ ಆಗಲಿಲ್ಲ ಅನ್ನುವಂತೆ ಆಗ್ಬಿಡುತ್ತೆ. ಕೇಳಿದ್ರೆ ನಾಳೆ ಪೇಪರಲ್ಲಿ ನೋಡ್ಕೊಳ್ಳಿ ಫೋಟೋ ಅಂತ. ಆಯೋಜಕರಿಗೂ ಅಷ್ಟೇ, ಪತ್ರಿಕೆಯವರು ಹಾಕಿದ ಫೋಟೋನ 1,00,000 ಜನ ನೋಡ್ತಾರೆ, ಇಲ್ಲಿ ಬಂದಿರೋರು ಪುಡಿ 25 ಜನ 30 ಜನ ಏನು ಅನ್ನುವಂಥ ತಾತ್ಸಾರ. ಹೀಗಾಗಿ ಅವರು ಕೇರ್ ಮಾಡೋದಿಲ್ಲ. ಸೈಡಿಂದ ತಗೊಳ್ಳಿಪ್ಪ, ಮೊದಲು ರಿಲೀಸ್ ಮಾಡ್ತೀವಿ ಮತ್ತೆ ಇನ್ನೊಂದು ಪೋಸ್ ಮಾಡ್ತೀವಿ ಆವಾಗ ಬನ್ನಿ ಅಂತ ಇಲ್ಲ. ಇವ್ರಿಗೆ ಹೋಗೋ ಅವಸರ, ಅವ್ರಿಗೆ ಫೋಟೋ ತೆಗೆಸ್ಕೊಳ್ಳೋ ಅವಸರ. ಆದರೆ ರಾಮ ಹಾಗಲ್ಲ, ಎಲ್ಲರಿಗೂ ಅವಕಾಶ ಕೊಡುವಂತೆ ಇತ್ತು ಅನ್ನುವ ಒಂದು ಮಹಾಧ್ವನಿ ಅಲ್ಲಿಂದ ಹೊರಡುತ್ತೆ. ಮತ್ತೆ ಇನ್ನೊಂದು ಏನಂತಂದರೆ, ಜನಗಳೆಲ್ಲ ರಾಮನ್ ನೋಡುವಂತೆ ರಾಮ ತನ್ನನ್ನು ತಾನು ಪೂರ್ಣವಾಗಿ ನಿರ್ಮಲವಾದ ಪ್ರೀತಿಯಿಂದ ತೊಯಿಸುವ ಹಾಗೆ ಜನರನ್ನು ನೋಡ್ತಾ ಇದ್ದ. ಆ ರೀತಿಯಾಗಿ ಹೊರಟ ರಾಮನ ವರ್ಣನೆಯನ್ನು ಕಂಡವರು ರಾಮನ ಬಗ್ಗೆ ತಾತ್ಸಾರದ ಮಾತಾಡೋಲ್ಲ. ಈ ಸಂದರ್ಭದಲ್ಲಿ ಒಂದು ನೆನಪಾಗುತ್ತೆ. ಏನು ಮೂರ್ತಿರಾಯರು ರಾಮಾಯಣವನ್ನು ಓದಿದ ಮೇಲೆ ಲೋಕಾಪವಾದ ಭೀತಂಚ ಜಾನಕಿ ಶೋಕಕಾರಕಂ ನ ಸ್ಮರೇ ದ್ವಾಲಿಹಂತಾರಂ ರಾಘವಂ ಧರ್ಮ ಬಾಹಿರಂ ಅಂತ ಒಂದು ಶ್ಲೋಕ ಬರೆದರು.
ಲೋಕಾಪವಾದಕ್ಕೆ ಹೆದರಿಕೊಂಡು ಸೀತೆಯನ್ನ ಕಾಡುಗಟ್ಟದಂತಹ ಧರ್ಮಕ್ಕೆ ಬಾಹಿರನಾದ ವಾಲಿಯನ್ನ ಕೊಂದ. ಅಂದರೆ ಅದೂ ಅನ್ಯಾಯ ಅಂತ ಧ್ವನಿ. ರಾಮನನ್ನು ಸ್ಮರಿಸಬಾರದು ಅಂತ, ನ ಸ್ಮರೇತ್ ಅಂತ. ನಾನು ಒಂದು ಪುಸ್ತಕ ಮಾಡಿದೆ, ಕವಿತೆಗೊಂದು ಕಥೆ ಅಂತ, ಬೇರೆ ಬೇರೆ ಕವಿತೆಗಳ ಹಿಂದೆ ಒಂದು ಕಥೆ ಅಂತ. ಆಗ ಈ ಶ್ಲೋಕವನ್ನು ಕೊನೆಗೆ ಸೇರಿಸಿ, ಮೂರ್ತಿರಾಯರು ಸಂಸ್ಕೃತವನ್ನು ಕಲಿತಿದ್ದೇ ಇದ್ದವರು, ಅರೆ ರಾಮಾಯಣವನ್ನು ಓದಿ ಅವರಿಗೆ ಸಂಸ್ಕೃತ ಬಂತು, ಸಹಜವಾದಂಥ ಅನುಷ್ಟು ಶ್ಲೋಕವನ್ನು ನಿರ್ಮಾಣ ಮಾಡುವ ಕೌಶಲ ಬಂತು, ಇವರ ಕಾರುಣ್ಯ ಕನಲಿ ಇಂಥ ಒಂದು ಮಾತನ್ನು ರಾಮನ ಬಗ್ಗೆ ಬರೆದರು. ಆದರೆ ಇಲ್ಲಿ ಸೀತೆಯ ಬಗೆಗಿನ ಪ್ರೀತಿ ವಿವಕ್ಷಿತವೇ ಹೊರತು ರಾಮನ ದ್ವೇಷ ಅಲ್ಲ ಅಂತ ಏನೋ ವಿವರಣೆ ಕೊಟ್ಟಿದ್ದೆ. ನನ್ನ ಪೂಜ್ಯ ಗುರುಗಳಾದ ರಂಗನಾಥ್ ಶರ್ಮರಿಗೆ ಪುಸ್ತಕ ಕೊಡೋಣ ಅಂತ ತಗೊಂಡು ಹೋಗಿ ಕೊಟ್ಟೆ. ನನ್ನ ದುರ್ದೈವವೋ ಮೂರ್ತಿರಾಯರ ದುರ್ದೈವವೋ, ಅವರು ಪುಟ ತೆಗೆದ ತಕ್ಷಣವೇ ಈ ಶ್ಲೋಕ ಕಾಣಿಸ್ತು. ಏನಿದು ಅಂತ ಓದಿದ್ರು. ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಏನ್ರಿ ಇದು, ನಸ್ಮರೇತ್ ಧರ್ಮಬಾಹಿರಂ ಅಂತಾರಲ್ಲ, ಇದು ಎಂಥದ್ದು ಅನ್ಯಾಯ ಅಂತ ಒಂದು 2 ಶ್ಲೋಕ ಅವ್ರು ಹೇಳಿಬಿಟ್ರು. ಆಗ ಈ ಶ್ಲೋಕ ಸೇರಿಸಿಕೊಂಡು ಹೇಳಿದ್ರು. ಯಶ್ಚರಾಮಂ ನಪಶ್ಯತ್ತು ಎಂಚರಾಮೋ ನಪಶ್ಯತಿ ಅಂತಿದೆಯಲ್ಲ, ಆ ಶ್ಲೋಕವನ್ನು ಹಿಡ್ಕೊಂಡು ಈ ಥರ ಲೋಕವೆಲ್ಲ ರಾಮನನ್ನು ಕೀರ್ತಿಸ್ತಾ ಇದ್ದಾಗ, ಯೋನಿಂದ್ಯಾತ್ ರಾಮಮೇವಂತು ಕಸ್ಮರೇತ್ ಮೂರ್ತಿನಾಮಂ ನಾಮಾನಂ ಕತ್ರಣೋಪಮಂ ಈದೃಶಂ ಅಂತ ಆ ಕಸಕ್ಕಡ್ಡಿಗೆ ಸಮಾನನಾದ ಮೂರ್ತಿರಾಯರನ್ನು ಯಾರು ಸ್ಮರಿಸ್ತಾರೆ ಈ ಥರ ಮಾತಾಡಿದ್ರೆ ಅಂತ ಹೇಳಿ ಅವರೊಂದು ಶ್ಲೋಕ ಹೇಳಿದ್ರು. ನಾನು ಹೇಳಿದೆ ಮುಂದೆನೇ ಎಡಿಷನ್ ಬಂದರೆ ಇದೂ ಸೇರಿಸ್ತೀನಿ ಆ ಪದ್ಯದೊಳಗೆ. ಅದಕ್ಕೆ ಇದು ಇನ್ಸ್ಪಿರೇಷನ್ ಆದರೆ ಇದಕ್ಕೆ ಅದು ಇನ್ಸ್ಪಿರೇಷನ್ನು, ಆಲ್ ಬಿಕಾಸ್ ಆಫ್ ಇರಿಟೇಷನ್. ಅಂದರೆ ರಾಮನ ಬಗೆಗಿನ ಪ್ರೀತಿ, ಸೀತೆಯ ಬಗೆಗಿನ ಪ್ರೀತಿ ಅಷ್ಟೇ. ಮೂರ್ತಿರಾಯರಾದರೂ ಸೀತಾವೈಷಯಿಕವಾದ ಪ್ರೀತಿಯಿಂದಲೇ ಆ ಮಾತನ್ನು ಆಡಿದ್ದಾರೆ. ಅದು ರಾಮದ್ವೇಷದಿಂದ ಸರ್ವಥಾ ಅಲ್ಲ ಅಂತ ಅನ್ಸುತ್ತೆ. ಅದನ್ನು ನಾನು ಹೇಳಿದ್ರೆ ಸಾಕ್ರಿ ನೀವು ತಿಪ್ಪೆ ಸಾರಿಸೋದು ಅಂತಂದ್ರು ರಂಗನಾಥ್ ಶರ್ಮರು. ಅದಲ್ಲ, ಅವರು ರಾಮನ ಬೈಯೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿಬಿಟ್ಟು. ಈ ತರಹ ರಾಮಾಯಣ ಯಾವಾಗಲೂ ಆಗಿದ್ದು. ಲೆಕ್ಕ ಹಾಕಿದರೆ ವಿದ್ವಾಂಸರು ಹೇಳ್ತಾರೆ ಸುಮಾರು 6000 ವರ್ಷಗಳ ಹಿಂದಿನದು ರಾಮಕಥೆ ಅಂತ. ಅಷ್ಟು ವರ್ಷಗಳಿಂದ ಅಳಿಸಲಾಗದ ಪರಿಣಾಮ ಬೀರ್ತಾ ಇದೆ ಅಂದರೆ ಇದು ಯಾತಕ್ಕಿರಬಹುದು? ಮುಂದೆ ರಾಮ ಕೈಕೇಯಿಯ ಅರಮನೆಗೆ ಹೋಗ್ತಾನೆ. ಹೋಗಿ ಯಾವ ರೀತಿಯಾದ ಕಾಪಟ್ಯವೂ ಇಲ್ಲದೆ ಓಡೋಡಿ ಬಂದು ಸೀತೆಯ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ, ಕೈಕೇಯಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ, ತಂದೆಗೂ ನಮಸ್ಕಾರ ಮಾಡ್ತಾನೆ. ಕೈಕೇಯಿ ಮುಖ ತಿರುಗಿಕೊಂಡಿದ್ಲು, ತಂದೆ ಮುಖ ತಗ್ಗಿಸಿಕೊಂಡಿದ್ದ, ಅಳ್ತಾ ಇದ್ದಾನೆ. ಅದನ್ನು ನೋಡಿ ಇವನಿಗೆ ಆಶ್ಚರ್ಯವಾಯಿತು. ಹಾವು ತುಳಿದಂತೆ ಪದಾಸ್ಪೃಷ್ಟೇವ ಪನ್ನಗಂ, ಹಾವು ಮೆಟ್ಟಿದಂತೆ ಹೌಹಾರಿದ ರಾಮ ಅಂತ ಸಹಜವಾದ ಉಪಮೆ ನೋಡಿ. ಯಾತಕ್ಕೆ ತಂದೆ ಹೀಗಿದ್ದಾನೆ? ಗ್ರಹಣಕ್ಕೆ ತುತ್ತಾದ ಸೂರ್ಯನ ಹಾಗೆ ಕಾಣಿಸ್ತಾನೆ, ಸುಳ್ಳಾಡಿದ ಮಹರ್ಷಿಯ ಹಾಗಿದ್ದಾನೆ ಅಂತ ಹೇಳ್ತಾನೆ. ಎಷ್ಟು ಸೊಗಸಾದಂಥ ಹೋಲಿಕೆ. ಯಾತಕ್ಕೆ ಹೀಗೆ ಮಾತಾಡ್ತಾ ಇದ್ದಾನೆ? ಕಚ್ಚಿನ್ನ ಕಿಂಚಿತ್ ಭರತೆ ಕುಮಾರೇ ಪ್ರಿಯದರ್ಶನೆ ಶತ್ರುಘ್ನೇ ವಾ ಮಹಾಸತ್ವೇ ಮಾತೃಣಾಂ ವಾ ಮಮಾಶುಭಂ. ಯಾರಿಗೇನೋ ಅಶುಭವಾಯಿತು, ನನ್ನ ತಾಯಂದರಲ್ಲಿ ಏನಾದರೂ, ದಶರಥನಿಗೆ ಬೇಕಾದಷ್ಟು ಜನ ಅಲ್ವೇ ಹೆಂಡತಿರೋ, ಅವ್ರಿಗೆ ಯಾರಿಗೇನು ಬಂತು ಸಮಸ್ಯೆ? ದೂರದಲ್ಲಿರ್ತಕ್ಕಂಥ ಭರತ ಶತ್ರುಘ್ನರಿಗೆ ಏನಾದರೂ ಆಯ್ತಾ? ನನಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು, ಏನು ಆಗಬೇಕಾಗಿದೆ? ಕಚ್ಚಿನ್ಮಯ ನಾಪರಾಧಂ ಅಜ್ಞಾನಾದ್ ಯದ್ಯನೇನ, ನನ್ನ ಅಜ್ಞಾನದಿಂದ ಏನಾದರೂ ಮಾಡಿದ್ನ? ನಾನು ತಪ್ಪು ಮಾಡಿದಂತೆ ಅನಿಸ್ತಿಲ್ಲ, ಏನಾದರೂ ಆಯ್ತಾ? ಅಪ್ರಸನ್ನ ಮನ ಕಿಮ್ನು ಸದಾ ಮಾಂ ಪ್ರತಿ ವತ್ಸಲಃ, ಯಾಕೆ ಸದಾ ವತ್ಸಲನಾದ ತಂದೆ ಈ ಹೊತ್ತು ಅಪ್ರಸನ್ನನಾಗಿದ್ದಾನೆ? ಕಚ್ಚಿತ್ತೇ ಪರುಷಂ ಕಿಂಚಿತ್ ಅಭಿಮಾನಾತ್ ಪಿತಾಮಮ ಉಕ್ತೋ ಭವತ್ಯಾ ಕೋಪೇನ ಏನಸ್ಯ ಲಲಿತಂ ಮನಃ. ಅಮ್ಮ, ಅಕಸ್ಮಾತಾಗಿ ನೀನು ಸಲಿಗೆಯಿಂದಲೋ ಅಥವಾ ಯಾವುದೋ ಕೋಪದಿಂದ ಏನಾದರೂ ತಂದೆಯನ್ನು ಬೈದುಬಿಟ್ಟಿಯಾ ಅಂತ ಕೇಳ್ತಾನೆ. ಕೈಕೇಯಿನ ಈ ಮಾತು ರಾಮ ಕೇಳಬಲ್ಲ ಅಂದರೆ ಕೈಕೇಯಿಗೆ ಅದು ಸ್ವಭಾವದಲ್ಲಿ ಇತ್ತು ಅಂತ ಅರ್ಥ ಆಗುತ್ತೆ. ಏಕೆಂದ್ರೆ ಇಷ್ಟೆಲ್ಲ ನೈದಿಂದ ಆರಂಭ ಮಾಡಿದವನು ಕಡೆಗೆ ನೀವೇನಾದರೂ ಮಾಡಿದ್ರ ಅಂತಂದರೆ ಆಗಿದ್ದಿರಬಹುದು ಅಂತ. ಆಗ ಅವಳು ಹೇಳ್ತಾಳೆ, ಉವಾಚೇದಂ ಸುನಿರ್ಲಜ್ಜ, ನಿರ್ಲಜ್ಜೆಯಾಗಿ ಕೈಕೇಯಿ ಹೇಳ್ತಾಳೆ, ನ ರಾಜ ಕುಪಿತೋ ರಾಮ ವ್ಯಸನಂ ನಾಸ್ಯ ಕಿಂಚನ. ಅವನು ಕೋಪವೂ ಇಲ್ಲ, ದುಃಖವೂ ಇಲ್ಲ, ಏನೂ ಇಲ್ಲ. ಒಂದು ಮನಸ್ಸಲ್ಲಿರೋ ವಿಷಯವನ್ನು ಹೇಳೋದಕ್ಕೆ ತ್ವದ್ಭಯಾನ್ ಅಭಿಭಾಷತೆ, ನಿನ್ನ ನೋಡಿ ಹೆದರಿಕೆ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಅಷ್ಟೇ ಅಂತ. ರಾಮನಿಗೆ ಇದಕ್ಕಿಂತ ನೋವು ಏನಿದೆ? ತಂದೆಗೆ ತನ್ನನ್ನು ನೋಡಿದ್ರೆ ಯಾತಕ್ಕೆ ಹೆದರಿಕೆ? ಮತ್ತು ನೀನು ತುಂಬ ಪ್ರೀತಿ ಪಾತ್ರ, ಅಪ್ರಿಯ ಸತ್ಯ ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಸನ್ನಿರರ್ಥಂ ಗತಜಲೇ ಸೇತುಂ ಬಂಧಿತು ಮಿಚ್ಛತಿ. ಈಗ ನನ್ನನ್ನು ಅಂಗಲಾಚಿಕೊಂಡು ಬೇಡ್ಕೊಂಡು ಕಣ್ಣೀರಿಟ್ಟು ಗ್ಲಿಸರಿನ್ನು ಎಲ್ಲ ಮಾಡಿ ಗತಜಲ ಸೇತು ಬಂಧನ ಮಾಡ್ತಾನೆ. ನೀರೇ ಹೋದ ಮೇಲಿಂದ ಸೇತುವೆ ಕಟ್ಟುವಂಥ ಕೆಲಸ, ಅದು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಹಾಗಾಗಿ ನೀನು ಹೇಳು, ನಿಮ್ಮ ಅಪ್ಪನ ಮಾತನ್ನು ನೆರವೇರಿಸ್ಕೊಡ್ತೀಯ, ಹಿತವಾಗಲಿ ಅಹಿತವಾಗಲಿ. ಯದಿತ್ವಭೀತಂ ರಾಜ್ಞ ತ್ವಯಿ ತನ್ನ ವಿಪತ್ಸ್ಯತೆ ತದೋಹಂ ಅಭಿದಾಸ್ಯಾಮಿ ನ ಹ್ಯೇಷ ತ್ವಯಿ ವಕ್ಷತಿ.
ನಾನು ಮಾಡೇ ಮಾಡ್ತೀನಿ ಅಪ್ಪ ಹೇಳಿದ್ದು ಅಂತ ಅನ್ನೋ ಹಾಗಿದ್ರೆ ಹೇಳ್ತೀನಿ, ಇಲ್ದಿದ್ರೆ ಇಲ್ಲ ಅಂತ. ನೋಡಿ, ದಶರಥ ಎಲ್ಲಿ ಹೇಳದೆ ಹೋದಾನು ಅಂತ ರಾಮನ ನಿರ್ಬಂಧ ಮಾಡುವ ರೀತಿ. ಅದಕ್ಕೆ ಎಷ್ಟು ಚೆನ್ನಾಗಿ ರಾಮ ಹೇಳ್ತಾನೆ, ಅಹೋ ಧಿಂಗ್ ನಾರ್ಹಸೇ ದೇವಿ ವಕ್ತುಮ್ಮ ಮೀದೃಶಂ ವಚ. ಅಮ್ಮ, ಸುಡಲಿ ನನ್ನ ಬದುಕನ್ನು, ಇಂಥ ಮಾತನ್ನು ನನಗೆ ನೀನು ಹೇಳಬೇಕೆ? ಅಹಂ ಹಿ ವಚನಾದ್ರಾಜ್ಞ ಪತೇಯಮಪಿ ಪಾವಕೆ. ಅಪ್ಪ ಒಂದು ಮಾತು ಹೇಳಿದ್ರೆ ಬೆಂಕಿಲಿ ಬೀಳೋದಿಲ್ವಾ? ಭಕ್ಷಯೇಯಂ ವಿಷಂ ತೀಕ್ಷ್ಣಂ ಮಜ್ಜಯೇಯಂ ಅಪಿ ಚ ಮಜ್ಜಯೇಯಂ ಚ ಅರ್ಣವೇ ನಿಯುಕ್ತೋ ಗುರುಣಾ ಪಿತ್ರ ನೃಪೇಣ ಚ ಹಿತೇನ ಚ ಕರಿಷ್ಯೆ ಪ್ರತಿಜಾನೇ ಚ ರಾಮೋ ದ್ವಿರ್ನಾಭಿಭಾಷತೆ. ಮೊದಲಿಗೆ ರಾಮಾಯಣದಲ್ಲಿ ಬಂದ ಮಾತು. ರಾಮ ಎರಡು ಮಾತಾಡೋಲ್ಲ, ದ್ವಿರ್ನಾಭಿಭಾಷತೆ, ಎರಡು ನಾಲಿಗೆಯವನಲ್ಲ ಅಂತ. ರಾಮ ನ ವಿಕಥನ, ತನ್ನನ್ನು ತಾನು ಹೊಗಳಿಕೊಳ್ಳುವನಲ್ಲ. ಆದರೆ ಇಲ್ಲಿ ಯಥಾರ್ಥವನ್ನು ಹೇಳ್ಕೊಳ್ಬೇಕು, ಅನಿವಾರ್ಯವಾಗಿ ತನ್ನ ಕ್ರೆಡೆನ್ಷಿಯಲ್ಸನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಆಗ ಅವಳು ಇಷ್ಟು ಹೇಳಿದ ಮೇಲೆ ಸಾಕಲ್ಲ, ಅಶ್ಯೂರೆನ್ಸ್ ಬಂತು. ಇದೇನು ಡಿಮ್ಯಾಂಡ್ ಡ್ರಾಫ್ಟ್ ರಾಮ ಕೊಟ್ಟಿರುವಂಥದ್ದು, ಚೆಕ್ಕಲ್ಲ. ತತ್ಕ್ಷಣ ಆಯ್ತಪ್ಪ, ದೇವಾಸುರ ಯುದ್ಧದಲ್ಲಿ ವರ ಕೊಟ್ಟಿದ್ದ, ಅದನ್ನು ನೆರವೇರಿಸಬೇಕು ಅಂತ. ಇಷ್ಟು ಘೋರವಾದ ವಿಷಯವನ್ನು ಹೇಳಿದಾಗ ಕಾಳಿದಾಸ ಹೇಳ್ತಾನೆ, ಅವಳ ಬಾಯಿಂದ ಬಿಸಿಲು ಕಾಲ ಕಳೆದ ಮೇಲೆ ಮಳೆಗಾಲ ಬಂದ ತಕ್ಷಣ ನೆಲಕ್ಕೆ ಮಳೆ ಹನಿಗಳು ಬಿದ್ದಾಗ ಭೂಮಿಯೊಳಗೆ ಕಾವು ಜಾಸ್ತಿ ಆಗುತ್ತಲ್ಲ, ಆಗ ಹುತ್ತದಿಂದ ಸರ್ಕನೆ ಎರಡು ವಿಷದ ಸರ್ಪಗಳು ಆಚೆಗೆ ಬಂದಂತೆ ಅವಳ ಬಾಯಿಂದ ಎರಡು ಮಾತುಗಳು ಬಂದವು, ಎರಡು ವರ ಅನ್ನುವಂತೆ ಅಂತ. ವಲ್ಮೀಕಾ ದುರಗಾ ವಿವ ಅನ್ನುವ ಮಾತು ಹೇಳ್ತಾನೆ. ಹಾಗೆ ಇವಳು ಎರಡು ಮಾತು ಹೇಳಿದ್ರೆ ಒಂದು ಚೂರು ಕಷ್ಟ ಇಲ್ಲ ಅವನಿಗೆ. ಶುತ್ವಾನ ವಿವ್ಯಥೆ ರಾಮ ಕೈಕೇಯಿಂಚೇದಮಬ್ರವೀತ್ ಏವಮಸ್ತು ಗಮಿಷ್ಯಾಮಿ ವನಂ ವಸ್ತುಮಹಂ ತ್ವಿತಃ ಜಟಾಚೀರಧರೋ ರಾಜ್ಞ ಪ್ರತಿಜ್ಞಾಮನುಪಾಲಯನ್. ಏವಮಸ್ತು, ಇಸ್ ಇಟ್ ಸೋ? ವೆಲ್ ಡನ್, ಆಗಲಿ, ಅಸ್ತು, ಓಕೆ. ಏವಂ, ಹೀಗೋ, ಆಯಿತು. ಎಷ್ಟು ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಒಂದು ಅವ್ಯಯ, ಇನ್ನೊಂದು ಕ್ರಿಯಾಪದ ಅಷ್ಟೇ. ನಾನು ಕಾಡಿಗೆ ಹೋಗ್ತೀನಿ ನೋಡಿ, ಮೊದಲೇ ಅವನು ಹೇಳುವ ಕ್ರಿಯಾಪದ ಗಮಿಷ್ಯಾಮಿ, ಹೋಗ್ತೀನಮ್ಮ ಅಂತ. ಕಾಡಿಗೆ ಅಂದರೆ ಹೋಗೋಲ್ಲ, ಕಾಡಿಗೆ ಹೋಗೋಲ್ಲ ಅಂತಲೂ ಹೇಳ್ಬೋದು. ಅದಕ್ಕೆ ಹೋಗ್ತೀನಿ ಅಂದರೆ ಆಯ್ತಲ್ಲ. ಕ್ರಿಯಾಪದ ವಾಕ್ಯವನ್ನು ನಿರ್ಧಾರ ಮಾಡ್ತಾ, ಅದಕ್ಕೆ ಮೊದಲು ಕ್ರಿಯಾಪದ ನೋಡಿ. ಅಸ್ತು ಅಂದರೆ ಓಕೆ. ವಾಟ್ ಈಸ್ ಓಕೆ? ಗಮಿಷ್ಯಾಮಿ, ಮೊದಲು ಕಾಡಿಗೆ ಹೋಗೋದು. ವನಂ ವಸ್ತು ಮಹಂ ತ್ವಿತ, ಇಲ್ಲಿಂದಲೇ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಹೇಗೆ? ಅದೇನು ಮೆರವಣಿಗೆ ಜಂಬೂ ಸವಾರಿ ಮಾಡಿಕೊಂಡ ಅಲ್ಲ. ಜಟಾಚೀರಧರ, ಜಟೆ ಕಟ್ಟಿಕೊಂಡು ನಾರು ಬಟ್ಟೆ ಉಟ್ಟುಕೊಂಡು ಹೋಗ್ತೀನಿ. ಇದಂತೂ ಜ್ಞಾತುಮಿಚ್ಛಾಮಿ ಕಿಮರ್ಥಂ ಮಾಂ ಮಹೀಪತಿ ನಾಭಿನಂದತಿ ದುರ್ದರ್ಶೋ ಯಥಾ ಪೂರ್ವ ಮರಿಂದಮ. ಅರೆ, ನನಗೆ ಒಂದೇ ಡೌಟು, ಈ ಮಾತನ್ನು ಅಪ್ಪನೇ ಹೇಳ್ಬೋದಾಗಿತ್ತಲ್ಲ, ಯಾಕೆ ನನ್ನ ಜೊತೆ ಮಾತಾಡೋಕ್ಕೂ ಅವನಿಗೆ ಇಷ್ಟ ಇಲ್ವಾ? ನಾನು ಏನು ತಪ್ಪು ಮಾಡಿದೆ ಅಂತ. ಹೀಗೆ ಕೇಳುವವರಾದರೂ ಉಂಟ, ಕೇಳುವವರು ಇಲ್ಲ ಅಂತ ಅಂದುಕೊಳ್ಳಿ. ಈ ಥರ ಸನ್ನಿವೇಶವನ್ನು ಊಹೆ ಮಾಡಬಲ್ಲ ಸುಕುಮಾರ ಮನೋಹರವಾದ ಧರ್ಮೋದಾರ ಧೀರವಾದಂಥ ಕವಿಯ ಮನಸ್ಸು ಎಂಥದ್ದಿರಬೇಕು. ಇದಲ್ಲವೇ ಋಷಿಕವಿತ್ವ ಅಂತಂದರೆ. ಮನ್ಯುರ್ನ ಚಾತ್ವಯ ಕಾರ್ಯೋ ದೇವಿ ಬ್ರೂಯಾಮಿ, ದೇವಿ ಬ್ರೂಮಿ, ಇದು ಅಪಾಣನೀಯ ಪ್ರಯೋಗ. ಬ್ರವೀಮಿ ಅಂತಿರಬೇಕು, ಬ್ರೂಮಿ ಅಂತಾಗಿದೆ. ವಾಲ್ಮೀಕಿಯ ಮುಂದೆ ವ್ಯಾಕರಣ ಏನು ಮಾಡೋದಕ್ಕೆ ಸಾಧ್ಯ? ಸುಮ್ಮನೆ ಇರಬೇಕು ನಾವು. ಅಮ್ಮ, ಕೋಪ ಮಾಡಿಕೊಳ್ಬೇಡ, ನಾನು ಹೋಗ್ತೀನಿ. ಆದರೆ ಯಾತಕ್ಕೆ ಈ ಥರ ಆಯಿತು? ಅಲೀಕಂ ಮಾನಸಂತ್ವೇಕಂ ಹೃದಯಂ ದಹತೀವ ಮೇ ಸ್ವಯಂ ಎನ್ನಾಹ ಮಾಂ ರಾಜ ಭರತಸ್ಯ ಅಭಿಷೇಚನ. ಭರತನಿಗೆ ಪಟ್ಟ ಆಗತ್ತಪ್ಪ ಅನ್ನೋ ಮಾತನ್ನ ಅಪ್ಪನೇ ಹೇಳ್ಬೋದಲ್ಲ, ನನಗೇನಾದ್ರು ಅಸೂಯೆ ಅಂತ ಅಂದುಕೊಂಡು ಬಿಟ್ನಾ ಏನು, ಹೇಗೆ ಅಂತ ಕೇಳ್ತಾನೆ. ಅಹಂ ಹಿ ಸೀತಾಂ ರಾಜ್ಯಂಚ ಪ್ರಾಣಾನಿಷ್ಟಾನ್ ಧನಾನಿ ಚ ಹೃಷ್ಟೋ ಭ್ರಾತ್ರೆ ಸ್ವಯಂ ದದ್ಯಾಂ ಭರತಾಯ ಅಪ್ರಚೋದಿತ. ನನ್ನನ್ನೇ, ಸೀತೆಯನ್ನೇ, ಎಲ್ಲ ನಮ್ಮ ಪ್ರಾಣಗಳನ್ನೇ ಭರತನಿಗೆ ಯಾರ ಪ್ರೇರಣೆಯೂ ಇಲ್ಲದೆ ಕೊಟ್ಟು ಬಿಡ್ತೀನಲ್ಲ, ಯಾತಕ್ಕೆ ಮಾಡ್ತಾ ಇಲ್ಲ? ತವಚ ಪ್ರಿಯಕಾಮಾರ್ಥಂ ಪ್ರತಿಜ್ಞಾ ಮನುಪಾಲಯಂ ತದಾಶ್ವಾಸಯ ಹ್ರೀಮಂತಂ ಕಿನ್ವಿದಂ ಎನ್ ಮಹೀಪತಿ. ಯಾತಕ್ಕೆ ತಂದೆ ನಾನು ಮಾಡಲ್ವೋ ಏನೋ ಅಂತ ಸಂಕೋಚ ಪಟ್ಕೋತಿದ್ದಾನೆ, ಲಜ್ಜಿಸ್ತಾ ಇದ್ದಾನೆ. ಅಂದರೆ ನನ್ನ ಮೇಲೆ ಅವನಿಗೆ ಸಂಶಯವ? ಹಾಗಂದ್ರೆ ನನ್ನ ವರ್ತನೆ ಸರಿಯಿಲ್ಲ ಅಂತ. ಬೇರೊಬ್ಬರು ನೀವು ಮಾಡ್ತೀರಾ ಅಂತ ಕೇಳೋ ಥರ ಆಯಿತು ಅಂದರೆ ನಾನು ಮಾಡಲ್ಲ ಅಂತ ಒಂದು ಚಾನ್ಸ್ ಇದೆ ಅಂತ ಅವ್ರು ಅಂದುಕೊಂಡಂತೆ ಆಯ್ತಲ್ವ. ಇದು ಬಂತು ಸಮಸ್ಯೆ ಅಂತ. ಜಯದೇವನ ಪತ್ನಿ ಪದ್ಮಾವತಿಗೆ ಮತ್ತು ಅಲ್ಲಿಯ ಮಹಾರಾಜನ ಪತ್ನಿಗೆ ಸಂವಾದ ಆದಾಗ ಹೀಗೆ ಆಯ್ತಂತೆ. ಯಾರೋ ಹೇಳಿದ್ರಂತೆ, ಆಕೆ ಗಂಡ ತೀರ್ಕೊಂಡಿದ್ದಕ್ಕಾಗಿ ಸಹಗಮನ ಮಾಡಿದಳು ಅಂತ. ಅಯ್ಯೋ, ಸಾಧ್ವೀರು ಸಹಗಮನ ಮಾಡಬೇಕಾ? ನನಗೆ ಆಶ್ಚರ್ಯ ಆಗುತ್ತೆ ಅಂತ ಪದ್ಮಾವತಿ ಹೇಳಿದಂತೆ. ಮತ್ತು ಇನ್ನೇ ನಮ್ಮ ಸಹಗಮನ ಮಾಡೋದಿಲ್ವಾ ಅಂದರೆ, ಅಲ್ಲ, ಗಂಡ ಇಲ್ಲ ಅಂತ ಗೊತ್ತಾದ ತಕ್ಷಣ ಇವರು ತಾನಾಗಿ ಪ್ರಾಣ ಬಿಟ್ಬಿಡ್ತಾರಲ್ಲ ಅಂತ. ಪ್ರೀತಿ ಅಂದರೆ ಅಂಥದ್ದು. ರಾಮ ಸೀತೆಯರ ಬಗ್ಗೆ ಹಾಗೆ. ರಾಮ ಯಾಕೆ ಬದುಕಿದ್ದ, ಸೀತೆ
ರಾವಣನಿಂದ ಅಪಹೃತಳಾದಾಗಲು ಅಂದರೆ ಸೀತೆ ಸತ್ತಿಲ್ಲ, ಯಾಕೆ ನಾನು ಬದುಕಿದ್ದೀನಿ ಅದಕ್ಕೋಸ್ಕರ ಅಂತ. ಹಾಗೆ ಸೀತೆ ಯಾತಕ್ಕೆ ಬದುಕಿದ್ಲು, ರಾಮ ಸತ್ತಿಲ್ಲ ಯಾಕೆಂದ್ರೆ ನಾನು ಇನ್ನೂ ಉಸಿರಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ. ಪರಸ್ಪರ ಅವರು ಬದುಕಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಬದುಕಿದ್ರು ಅಷ್ಟೇನೆ ಅಂತ. ಹೀಗೆ ಈ ರೀತಿಯಾದ ವಿಶ್ವಾಸ ಅವಳಿಗಿತ್ತು ಅಂತ ಆ ಕಥೆ ಬರುತ್ತೆ. ಇರಲಿ, ಹಾಗಾಗಿ ಅವನು ನಾನು ಹೊರಡ್ತೀನಿ ಅಂತಂತಾನೆ. ತಡ ಮಾಡದೆ ದಂಡಕಾರಣ್ಯಕ್ಕೆ ಹೊರಡ್ತೀನಿ. ದಂಡಕಾರಣ್ಯ ಮೇಷೋಹಂ ಇತೋ ಗಚ್ಚಾಮಿ ಸತ್ವರಂ ಅವಿಚಾರ್ಯ, ಹಿಂದು ಮುಂದೆ ನೋಡದೆ ಯಾಕೆ ಏನು ಕೇಳದೆ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಅವಳು ಏನು ಹೇಳ್ತಾಳೆ, ಅದನ್ನು ಈ ರಾಮನ ಮಾತನ್ನು ಹೇಗೆ ಸಂಶಯಿಸ್ತಾಳೆ ಅನ್ನೋದನ್ನು ಮುಂದೆ ನಾಳೆ ನೋಡೋಣ. ಓಂ ತತ್ಸತ್.